ಹಾಯ್ ಹಲೋ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು PW ಕನ್ನಡ ಫೌಂಡೇಶನ್ ಚಾನಲ್. ಹೇಗಿದ್ದೀರಾ ಸ್ಟೂಡೆಂಟ್ಸ್? ಐ ಹೋಪ್ ನಿಮ್ಮ ಸ್ಟಡೀಸ್ ಎಲ್ಲ ಚೆನ್ನಾಗಿ ನಡೀತಾ ಇದೆ ಅಂದ್ಕೊಳ್ತೀನಿ. ನಾನು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಸ್ಟೂಡೆಂಟ್ಸ್. ಸೊ ವೆಲ್ಕಮ್ ಟು ದ ಕ್ಲಾಸ್. ಇವತ್ತು ನಾವು ಏನ್ ಮಾಡ್ತಿದೀವಪ್ಪ ಅಂತಂದ್ರೆ ದ ಎಲೆಕ್ಷನ್ ಸಿಸ್ಟಮ್, ಚುನಾವಣಾ ವ್ಯವಸ್ಥೆ, ಈ ಚಾಪ್ಟರ್ನ ನಾವು ಒನ್ ಶಾರ್ಟ್ ಲೆಕ್ಚರ್ ಮುಖಾಂತರ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಓಕೆ, ಸೊ ತುಂಬಾ ಈಸಿ ಆಗಿರ್ತಕ್ಕಂಥ ಚಾಪ್ಟರ್ ಇದು. ಸೊ ಈ ಒಂದು ಚಾಪ್ಟರ್ನ ನಾವು ಏನು ಕವರ್ ಮಾಡ್ತಾ ಹೋಗ್ತಿದ್ವಿ. ಸೊ ನೋಡ್ತಾ ಹೋಗೋಣ ಯಾವ್ಯಾವ ಅಂಶಗಳ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಪ್ಪ ಅಂತಂದ್ರೆ. ಸೊ ಅದಕ್ಕೂ ಮುಂಚೆ ನೋಡಿ, ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ, ನೀವು ಕ್ಲಾಸನ್ನ ಕೇಳ್ತಾ ಇರ್ತೀರಲ್ವಾ, ವೆದರ್ ಫ್ರಮ್ ಮೊಬೈಲ್ ಆರ್ ಲ್ಯಾಪ್ಟಾಪ್, ನೀವು ಎಲ್ಲಿಂದ ಕೇಳ್ತಾ ಇರ್ತೀರಾ. ಸೊ ಅಲ್ಲಿ ನೀವು ನೋಡಿ ನಮ್ಮ PW ಆ್ಯಪ್ ಅನ್ನ ಫಸ್ಟ್ ಡೌನ್ಲೋಡ್ ಮಾಡ್ಕೋಬೇಕು. ಸೊ ದೆನ್ ಅದಾದ ನಂತರ ಅಲ್ಲಿ ನೀವು ಎಕ್ಸ್ಪ್ಲೋರ್ ದ ಬ್ಯಾಚ್ ಅಂತ ಕೊಟ್ರೆ, ಅಲ್ಲಿ ನೀವು ಆ್ಯಪ್ ಅಲ್ಲಿ ಎಕ್ಸ್ಪ್ಲೋರ್ ದ ಬ್ಯಾಚ್ ಅಂತ ಕೊಟ್ರೆ, ಸೊ ಅಲ್ಲಿ ನಿಮಗೆ ನೋಡಿ ಈ ತರ ಬರುತ್ತೆ, ಸರ್ಚ್ ಅಂತ ಸಿಗುತ್ತೆ. ಸೊ ಇಲ್ಲಿ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ, ಸೊ ನಿಮ್ಮ ಬ್ಯಾಚ್ ನೇಮ್ ಯಾವ್ದಿದೆಯೋ ಅದನ್ನ ನೀವು ಸರ್ಚ್ ಮಾಡ್ಬೇಕಾಗುತ್ತೆ. ಓಕೆ, ಸೊ ಇದು ನಿಮಗೆ ಕ್ಲಿಯರ್ ಆಗಿರಲಿ, ಸರ್ಚ್ ಅಂತ ಕೊಡಬೇಕು. ಸೊ ದೆನ್ ಅದಾದ ನಂತರ ನಿಮಗೆ ನೋಡಿ ಈ ರೀತಿ ಬರುತ್ತೆ, ಇದು ಬ್ಯಾಚ್ ಡೀಟೇಲ್ಸ್ ಆಗಿರುತ್ತೆ ಸ್ಟೂಡೆಂಟ್ಸ್. ಈ ಭಾಗದಲ್ಲಿ ಇರೋದು ಬ್ಯಾಚ್ ಡೀಟೇಲ್ಸ್ ಆದ್ರೆ, ಸೊ ಹಿಯರ್ ನೋಡಿ ಫ್ರೀ, ಕಂಪ್ಲೀಟ್ಲಿ ಫ್ರೀ. ಸೊ ನೀವು ಇಲ್ಲಿ ₹1 ಕೂಡ ಖರ್ಚು ಮಾಡೋ ಅವಶ್ಯಕತೆ ಇರೋದಿಲ್ಲ. ಕಂಪ್ಲೀಟ್ ಆಗಿ ಫ್ರೀ ಕ್ಲಾಸಸ್ ಇರುತ್ತೆ, ಎಲ್ಲ ಸಬ್ಜೆಕ್ಟ್ಗಳ ರಿಲೇಟೆಡ್. ಓಕೆ, ಸೊ ನಂತರ ನೀವು ಇಲ್ಲಿ ಎನ್ರೋಲ್ ನೌ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಎನ್ರೋಲ್ ನೌ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ, ಸೊ ನಂತರ ನೋಡಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಸೋಷಿಯಲ್ ಸೈನ್ಸ್, ಬಯಾಲಜಿ ಎಲ್ಲ ಸಬ್ಜೆಕ್ಟ್ಗಳ ಕ್ಲಾಸಸ್ ನಿಮಗೆ ಸಿಗ್ತಾ ಹೋಗುತ್ತೆ. ಓಕೆ, ನಿಮ್ಗೆ ಯಾವ ಸಬ್ಜೆಕ್ಟ್ನ ಕ್ಲಾಸ್ ಬೇಕೋ ಅದನ್ನ ನೀವು ವಾಚ್ ಮಾಡ್ತಾ ಹೋಗ್ಬೋದು. ಸೊ ಇಷ್ಟು ನಿಮಗೆ ಕ್ಲಿಯರ್ ಆಗಿರಲಿ ಸ್ಟೂಡೆಂಟ್ಸ್, ಇದು ನೀವು ಮಾಡಲೇಬೇಕು. ಸೊ ನಂತರ ನೋಡಿ ನಮ್ಮ ವಾಟ್ಸಪ್ ಚಾನಲ್ ಇದೆ, PW ಕನ್ನಡ 8910 ಅಂತ ನಮ್ಮ ವಾಟ್ಸಪ್ ಚಾನಲ್ ಇದೆ. ಓಕೆ, ಸೊ ಈ ವಾಟ್ಸಪ್ ಚಾನಲ್ ಲಿಂಕ್ ನಿಮಗೆ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗ್ತಾ ಹೋಗುತ್ತೆ ಸ್ಟೂಡೆಂಟ್ಸ್. ಅಲ್ಲಿ ನೀವು ಆ ಲಿಂಕ್ ನ ಜಾಯಿನ್ ಮಾಡೋ ಮುಖಾಂತರ, ಕ್ಲಿಕ್ ಮಾಡೋ ಮುಖಾಂತರ ನೀವೇನಾಗಬೇಕು, ನಮ್ಮ PW ಕನ್ನಡ 8910 ವಾಟ್ಸಪ್ ಚಾನಲ್ಗೆ ಜಾಯಿನ್ ಆದ್ರೆ, ಸೊ ನಿಮ್ಗೆ ಇಲ್ಲಿ ಏನೇನು ಸಿಗುತ್ತೆ ಗೊತ್ತಾ? ಚಾನಲ್ಗೆ ಜಾಯಿನ್ ಆದ್ರೆ ಏನೇನು ಬೆನಿಫಿಟ್ ಅಂತಂದ್ರೆ ನೋಡಿ, ಒಂದು ಡೈಲಿ DPP ಸಿಗ್ತಾ ಹೋಗುತ್ತೆ, ಡೈಲಿ ಪ್ರಾಕ್ಟೀಸ್ ಶೀಟ್ಸ್ ಅಂತ. ಸೊ ಇಂಪಾರ್ಟೆಂಟ್ ಕ್ವಶನ್ಸ್ ಅಪ್ಲೋಡ್ ಆಗುತ್ತೆ, ಮತ್ತೆ MCQs ಎಲ್ಲ ಚಾಪ್ಟರ್ಗಳ ರಿಲೇಟೆಡ್ ಇಂಪಾರ್ಟೆಂಟ್ ಕ್ವಶನ್ಸ್ MCQ ಟೈಪ್ ಅಲ್ಲಿ ಸಿಗ್ತಾ ಹೋಗುತ್ತೆ. ಮತ್ತೆ ನಿಮ್ಮ ಎಕ್ಸಾಮ್ಸ್ ರಿಲೇಟೆಡ್ ಬೇರೆ ಯಾವುದೇ ಇನ್ಫಾರ್ಮೇಶನ್ ಇದ್ರೂ ಕೂಡ ಅದೆಲ್ಲದು ಕೂಡ ಏನಾಗುತ್ತೆ, ನಿಮ್ಮ ಈ ಏನು ವಾಟ್ಸಪ್ ಚಾನಲ್ ಅಲ್ಲಿ ಅಪ್ಲೋಡ್ ಆಗ್ತಾ ಹೋಗುತ್ತೆ. ನಿಮಗೆ ತುಂಬಾ ಫಾಸ್ಟ್ ಆಗಿ ಇನ್ಫಾರ್ಮೇಶನ್ ಈ ಚಾನಲ್ ಅಲ್ಲಿ ಸಿಗ್ತಾ ಹೋಗೋದ್ರಿಂದ ದಯವಿಟ್ಟು ಕ್ವಿಕ್ ಆಗಿ ಜಾಯಿನ್ ಆಗ್ತಾ ಹೋಗಿ. ಓಕೆ, ಸೊ ಇದು ಮಿಸ್ ಮಾಡಬೇಡಿ. ಚಾನಲ್ ನ ಲಿಂಕ್ ನಿಮಗೆ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗ್ತಾ ಹೋಗುತ್ತೆ. ಈಗ ನಾವೇನ್ ಮಾಡೋಣಪ್ಪ ಅಂತಂದ್ರೆ, ಆಬ್ವಿಯಸ್ ಆಗಿ ನಾವೇನ್ ಮಾಡ್ತೀವಿ, ರೀಕ್ಯಾಪ್ ಆಫ್ ಪ್ರೀವಿಯಸ್ ಲೆಕ್ಚರ್ಸ್. ಓಕೆ, ಸೊ ಲಾಸ್ಟ್ ಕ್ಲಾಸ್ ಯಾವ್ದಿದೆ ಅನ್ನೋದ್ರ ಬಗ್ಗೆ ನಾವು ಏನ್ ಕಲ್ತಿದ್ವಿ ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಹೋಗೋದಾದ್ರೆ, ರೈಸ್ ಆಫ್ ನೇಷನ್ ಸ್ಟೇಟ್ ಅಂಡ್ ದೇರ್ ಡೆವಲಪ್ಮೆಂಟ್. ಓಕೆ, ಸೊ ಲಾಸ್ಟ್ ಚಾಪ್ಟರ್ ಅಲ್ಲಿ ಯಾವ್ದು ಕಲ್ತಿದ್ವಿ? ರೈಸ್ ಆಫ್ ನೇಷನ್ ಸ್ಟೇಟ್ಸ್, ರೆವಲ್ಯೂಷನ್ ಅಂಡ್ ರೈಸ್ ಆಫ್ ನ್ಯಾಷನ್ ಸ್ಟೇಟ್ಸ್ ಅಂತ ಕಲ್ತಿದ್ವಲ್ವಾ. ಸೊ ಅಲ್ಲಿ ನಾವು ಕಲ್ತಿದ್ವಿ. ಸೊ ಅಲ್ಲಿ ನಾವು ದ ಕಾಸಸ್ ಅಂಡ್ ಎಫೆಕ್ಟ್ಸ್ ಆಫ್ ದ ಅಮೆರಿಕನ್ ವಾರ್ ಇಂಡಿಪೆಂಡೆನ್ಸ್, ಅಮೆರಿಕದ ಸ್ವಾತಂತ್ರ್ಯ ಹೋರಾಟಕ್ಕೆ ಕಾರಣಗಳೇನು, ಮತ್ತೆ ಅದರಿಂದ ಏನೇನು ಎಫೆಕ್ಟ್ ಉಂಟಾಯ್ತು, ಫ್ರೆಂಚ್ ಕ್ರಾಂತಿಗೆ ಕಾರಣಗಳೇನು ಅನ್ನೋದನ್ನ ನೋಡಿದ್ವಿ. ಮತ್ತೆ ಜರ್ಮನಿಯ ಮತ್ತೆ ಇಟಲಿಯ ಯೂನಿಫಿಕೇಶನ್ ಅಂತಂದ್ರೆ ಏಕೀಕರಣದ ಬಗ್ಗೆ ನಾವು ಕಲ್ತಿದ್ವಿ ಅಲ್ವಾ. ಅಲ್ಲಿ ಇಂಪಾರ್ಟೆಂಟ್ ಲೀಡರ್ಸ್ ಬರ್ತಾ ಹೋಗ್ತಾರೆ, ಎಲ್ಲದೂ ಕೂಡ ಚಾಪ್ಟರ್ ರಿಲೇಟೆಡ್ ಎಲ್ಲಾ ಇನ್ಫಾರ್ಮೇಶನ್ ಅನ್ನು ನಾವು ಕಂಪ್ಲೀಟ್ ಆಗಿ ಅಲ್ಲಿ ನೋಡಿದ್ವಿ. ಸೊ ನೀವೇನ್ ಮಾಡಬೇಕು, ಕ್ಲಾಸಸ್ ಅನ್ನ ಇನ್ನು ವಾಚ್ ಮಾಡಿಲ್ಲ ಅಂದ್ರೆ ಸೊ ಅದನ್ನು ಕೂಡ ವಾಚ್ ಮಾಡಿ. ಓಕೆ, ಸೊ ಇನ್ನ ಇವತ್ತಿನ ಚಾಪ್ಟರ್ ಇದೆಯಲ್ಲ, ಇದಂತೂ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಾಪ್ಟರ್. ಸೊ ನೀವು ಡೈಲಿ ಏನೋ ಫ್ಯೂಚರ್ ಅಲ್ಲಿ, ಈಗ ಇಲ್ಲ ಅಂತಂದ್ರು ನೀವು ಫ್ಯೂಚರ್ ಅಲ್ಲಿ ನೋಡ್ತಕ್ಕಂಥ ಚಾಪ್ಟರ್ ಇದು. ಓಕೆ, ನೀವು ಎಕ್ಸ್ಪೀರಿಯನ್ಸ್ ಮಾಡ್ತಕ್ಕಂಥ ಚಾಪ್ಟರ್ ತುಂಬಾ ಈಸಿ ಆಗಿದೆ ಮತ್ತೆ ಇಂಟ್ರೆಸ್ಟಿಂಗ್ ಆಗಿದೆ, ನೋಡ್ತಾ ಹೋಗೋಣ. ಓಕೆ, ಫಸ್ಟ್ ನೋಡಿ ಯಾವ್ದ್ರ ಬಗ್ಗೆ ಕಲಿತೀವಪ್ಪ ಅಂತಂದ್ರೆ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಬಗ್ಗೆ ಕಲಿತೀವಿ, ಚುನಾವಣಾ ಆಯೋಗದ ಬಗ್ಗೆ ಕಲಿತೀವಿ. ಸೊ ದೆನ್ ಎಲೆಕ್ಷನ್ ಪ್ರೋಸೆಸ್, ಪೊಲಿಟಿಕಲ್ ಪಾರ್ಟೀಸ್, ಕೋಯಲೇಷನ್ ಗವರ್ನಮೆಂಟ್ಸ್, ಮತ್ತೆ ಮೀಡಿಯಾ ಅಂಡ್ ಡೆಮೋಕ್ರಸಿ, ಇಷ್ಟು ವಿಚಾರಗಳ ಬಗ್ಗೆ ನಾವೇನ್ ಮಾಡ್ತೀವಿ, ಕಲಿತಾ ಹೋಗ್ತೀವಿ. ಒಂದೊಂದೇ ಸರ್ ಏನ್ ಸರ್ ಹಿಂಗಂದ್ರೆ, ಕೋಯಲೇಷನ್ ಗವರ್ನಮೆಂಟ್ ಅಂದ್ರೆ ಏನು, ಪೊಲಿಟಿಕಲ್ ಪಾರ್ಟೀಸ್ ಅಂತಂದ್ರೆ ಏನು ಡೌಟ್ ಬೇಡ. ಓಕೆ, ಐ ವಿಲ್ ಎಕ್ಸ್ಪ್ಲೇನ್ ಎವ್ರಿಥಿಂಗ್. ಓಕೆ, ಸೊ ಡೌಟ್ ಬೇಡ. ಸೊ ನೋಡ್ತಾ ಹೋಗೋಣ. ಫಸ್ಟ್ ಒನ್ ನೋಡಿ, ಎಲೆಕ್ಷನ್ ಅಂದ್ರೆ ನಿಮ್ಗೆ ಏನ್ ನೆನಪು ಬರುತ್ತೆ ಹೇಳಿ? 5 ವರ್ಷಕ್ಕೊಂದ್ಸತಿ ಎಲೆಕ್ಷನ್ ಬರುತ್ತಲ್ವಾ, MP ಎಲೆಕ್ಷನ್, ಆಮೇಲೆ MLA ಎಲೆಕ್ಷನ್, ಗ್ರಾಮ ಪಂಚಾಯತ್ ಎಲೆಕ್ಷನ್. ಸೊ ನಿಮ್ಮ ಮನೆ ಹತ್ರ ಬರ್ತಾರೆ ನೋಡಿ, ನಮ್ಮ ಪಕ್ಷಕ್ಕೆ ಓಟ್ ಹಾಕಿ ಅಂತ ಬರ್ತಾರಲ್ವಾ, ಅದ್ರ ರಿಲೇಟೆಡ್ ನಾವು ಇವತ್ತು ಕಲಿತಾ ಹೋಗ್ತಿದೀವಿ. ಓಕೆ, ಸೊ ನೋಡ್ತಾ ಹೋಗೋಣ. ಮೊದಲನೇದಾಗಿ, ಇಂಡಿಯಾ ಇಸ್ ದ ಬಿಗ್ಗೆಸ್ಟ್ ಡೆಮೋಕ್ರಸಿ ಇನ್ ದ ವರ್ಲ್ಡ್, ಫ್ರೀ ಅಂಡ್ ಫೇರ್ ಎಲೆಕ್ಷನ್ಸ್ ಆರ್ ನೀಡೆಡ್ ಫಾರ್ ದ ಹೆಲ್ತಿ ಡೆಮೋಕ್ರಸಿ. ನೋಡಿ, ನಮ್ಮ ಭಾರತ ಪ್ರಪಂಚದಲ್ಲಿ ಏನು ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಅನ್ನೋದು ನಿಮ್ಗೂ ಕೂಡ ಗೊತ್ತಿದೆ ಅಲ್ವಾ. ಪ್ರಪಂಚದಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಯಾವುದು? ನಮ್ಮ ಭಾರತ ಅಲ್ವಾ. ಸೊ ಇಂಥ ದೊಡ್ಡ ಪ್ರಜಾಪ್ರಭುತ್ವ ಏನು ದೇಶದಲ್ಲಿ ಏನ್ ಬೇಕು, ಮುಖ್ಯವಾಗಿ ಫ್ರೀ ಅಂಡ್ ಫೇರ್ ಎಲೆಕ್ಷನ್ಸ್ಗಳು ಏನಾಗಬೇಕು, ಯಾವಾಗಲೂ ಕೂಡ ನಡೀತಾ ಇರಬೇಕು ಅನ್ನೋದನ್ನ ಏನು ಇಲ್ಲಿ ಹೇಳ್ತಾ ಇದ್ದಾರೆ. ನೀಡೆಡ್ ಫಾರ್ ದ ಹೆಲ್ತಿ ಡೆಮೋಕ್ರಸಿ. ಈ ಹೆಲ್ತಿ ಡೆಮೋಕ್ರಸಿ ಅನ್ನೋದು ಉತ್ತಮವಾಗಿ ನಡಿಬೇಕಂತಂದ್ರೆ ಫ್ರೀ ಅಂಡ್ ಫೇರ್ ಎಲೆಕ್ಷನ್ಸ್ ಅವಾಗ ದೇಶದಲ್ಲಿ ನಡೀತಾ ಇರಬೇಕು. ಫ್ರೀ ಅಂತಂದ್ರೆ
ಸ್ವತಂತ್ರವಾಗಿ ನಡೀಬೇಕು. ಫೇರ್ ಅಂತಂದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಭ್ರಷ್ಟಾಚಾರ ಇಲ್ಲದೆ, ಹಣವನ್ನು ಉಪಯೋಗಿಸದೆ, ಇನ್ಯಾವುದೇ ರೀತಿ ಅಂತ ತಪ್ಪು ದಾರಿಗಳನ್ನ ಅನುಕರಣೆ ಮಾಡದೆ ಇಲ್ಲಿ ಏನಾಗಬೇಕು, ಎಲ್ಲದೂ ಕೂಡ ನಡೀತಾ ಹೋಗ್ಬೇಕು, ಎಲೆಕ್ಷನ್ಸ್ಗಳು ನಡೀತಾ ಹೋಗ್ಬೇಕು ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಹೋಗ್ತಾರೆ. ಓಕೆ, ಸೊ ಇಷ್ಟು ನಿಮಗೆ ಕ್ಲಿಯರ್ ಆಗಿರಲಿ ಸ್ಟೂಡೆಂಟ್ಸ್. ಸೊ ಗೊತ್ತಾಯ್ತಲ್ವಾ, ಫ್ರೀ ಅಂಡ್ ಫೇರ್ ಎಲೆಕ್ಷನ್ಸ್ ನಡಿಬೇಕನ್ನೋದು ಉತ್ತಮ ಪ್ರಜಾಕೀಯ ವ್ಯವಸ್ಥೆಗೆ ಬೇಕೇ ಬೇಕು. ಸೊ ನಂತರ, ಇನ್ ಆರ್ಡರ್ ಟು ಎನ್ಶೂರ್ ಫ್ರೀ ಅಂಡ್ ಇಂಡಿಪೆಂಡೆಂಟ್ ಎಲೆಕ್ಷನ್ಸ್ ಇನ್ ಇಂಡಿಯಾ, the part 15 of the Constitution of India speaks about independent election commission in India from articles 324 to 329. ಸೊ ಹಾಗಾದ್ರೆ ಏನ್ ಮಾಡಿದ್ದಾರೆ, ಓಕೆ, ಈಗ ನಾವೇನೋ ನೋಡಿದ್ವಿ ಎಲೆಕ್ಷನ್ಸ್ ಫ್ರೀ ಅಂಡ್ ಫೇರ್ ಆಗಿ ನಡಿಬೇಕಂತ ಹೇಳಿದ್ರಲ್ವಾ. ಓಕೆ, ಸೊ ಹಾಗಾದ್ರೆ ಈ ಫ್ರೀ ಅಂಡ್ ಫೇರ್ ಆಗಿ ಯಾರು ನಡೆಸ್ತಾರೆ? ಪೊಲಿಟಿಕಲ್ ಪಾರ್ಟಿಗಳ ಕೊಡೋಕ್ಕಾಗುತ್ತಾ, ಅಥವಾ ಸರ್ಕಾರ ಕೈ ಕೊಟ್ಟರೆ ಏನಾಗ್ಬೋದು ಕೆಲವೊಮ್ಮೆ. ಸೊ ನೀವು ಇದನ್ನ ಈ ರೀತಿ ಬಳಸ್ಕೊಂಡಿದ್ದೀರಾ, ಸೊ ನೀವು ಅಲ್ಲಿ ಇದು ಮಾಡಿದ್ದೀರಾ ಅಂತ ಕೆಲವೊಂದು ಪ್ರಾಬ್ಲಮ್ ಇರುತ್ತಲ್ವಾ. ಅದಕ್ಕೆ ನಮ್ಮ ಸಂವಿಧಾನದಲ್ಲಿ ಏನು ಮಾಡಿದಾರಪ್ಪ ಅಂದರೆ, ನೋಡಿ, ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಪಾರ್ಟ್ 15 ಅಲ್ಲಿ, ಓಕೆ, ಪಾರ್ಟ್ 15 ಅಲ್ಲಿ ಏನ್ ಮಾಡಿದಾರಪ್ಪ ಅಂತಂದ್ರೆ, ನಮ್ಮ ಸಂವಿಧಾನದಲ್ಲಿ ನಿಮಗೆ ಗೊತ್ತಿರಬೇಕು, ಅವರ್ ಕಾನ್ಸ್ಟಿಟ್ಯೂಷನ್ ಚಾಪ್ಟರ್ ನೀವು ಓದಿದ್ದೀರಾ, ಆರ್ಟಿಕಲ್ಸು, ಪಾರ್ಟ್ಸು ಮತ್ತೆ ಶೆಡ್ಯೂಲ್ಸ್ ಅಂತ ಬರುತ್ತೆ. ಸೊ ಅಲ್ಲಿ ನೋಡಿ, ನೋಡಿ ವೆರಿ ಇಂಪಾರ್ಟೆಂಟು, ಆ ಇಂಡಿಪೆಂಡೆಂಟ್ ಎಲೆಕ್ಷನ್ಸ್, ಫ್ರೀ ಮತ್ತೆ ಇಂಡಿಪೆಂಡೆಂಟ್ ಎಲೆಕ್ಷನ್ಸ್ಗಳು ನಮ್ಮ ದೇಶದಲ್ಲಿ ನಡೀಲಿಕ್ಕೋಸ್ಕರ 15th, ಓಕೆ, ಪಾರ್ಟ್ 2, ಸಾರಿ ನೋಡಿ, ಪಾರ್ಟ್ 15 ಅಂಡರ್ ಅಲ್ಲಿ ಆರ್ಟಿಕಲ್ 324 ಇಂದ 329 ವರೆಗೆ ಈ ಆರ್ಟಿಕಲ್ ಅಲ್ಲಿ ನೋಡಿ, ಇಂಡಿಪೆಂಡೆಂಟ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಬಗ್ಗೆ ಏನ್ ಮಾಡಿದ್ದಾರೆ, ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ತಿಳಿಸಿದ್ದಾರೆ. ಅಂತಂದ್ರೆ ನಮ್ಮ ದೇಶಕ್ಕೆ ಒಂದು ಎಲೆಕ್ಷನ್ ಕಮಿಷನ್ ಅನ್ನ, ಚುನಾವಣಾ ಆಯೋಗವನ್ನ ಸ್ಥಾಪನೆ ಮಾಡಬೇಕಂತ ಸಂವಿಧಾನದಲ್ಲಿ ತಿಳಿಸಿದ್ದಾರೆ, ಈ ಪಾರ್ಟ್ ಮತ್ತೆ ಈ ಆರ್ಟಿಕಲ್ ಅಂಡರ್ ಅಲ್ಲಿ. ಸೊ ಏನಕ್ಕೋಸ್ಕರ, ಚುನಾವಣೆಗಳನ್ನ ಚೆನ್ನಾಗಿ ಸುರಕ್ಷಿತವಾಗಿ ಇಂಡಿಪೆಂಡೆಂಟ್ ಆಗಿ ನಡೆಸಲಿಕ್ಕೋಸ್ಕರ. ಓಕೆ, ಈ ಚುನಾವಣಾ ಆಯೋಗನ ಏನ್ ಮಾಡ್ತಾ ಹೋಗುತ್ತೆ, ನಡೆಸ್ತಾ ಹೋಗುತ್ತೆ ಎಲೆಕ್ಷನ್ಸ್ಗಳನ್ನ. ಯಾರ್ಯಾರಿಗೆ ನಡೆಸ್ತಾ ಹೋಗುತ್ತೆ, ಫ್ಯೂಚರ್ ನೋಡ್ತಾ ಹೋಗೋಣ. ನೆಕ್ಸ್ಟ್, ದ ಎಲೆಕ್ಷನ್ ಕಮಿಷನ್ ಇಸ್ ಅನ್ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಷನ್. ಇಟ್ ಹ್ಯಾಸ್ ರೆಸ್ಪಾನ್ಸಿಬಿಲಿಟಿ ಟು ಕಂಡಕ್ಟ್ ಬೋತ್ ದ ಸೆಂಟ್ರಲ್ ಅಂಡ್ ಸ್ಟೇಟ್ ಎಲೆಕ್ಷನ್ಸ್. ನೋಡಿ, ಎಲೆಕ್ಷನ್ ಕಮಿಷನ್ ಅನ್ನೋದು ಇದೆಯಲ್ಲ, ಇದು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಷನ್ಸ್. ಓಕೆ, ಕೇವಲ ಸೆಂಟ್ರಲ್ ಗವರ್ನಮೆಂಟ್ ರಿಲೇಟೆಡ್ ಅಂತ ಎಲೆಕ್ಷನ್ಸ್ ಮಾತ್ರ, ರಾಜ್ಯಗಳಿಗೆ ಬೇರೆ ಆ ರೀತಿ ಏನಿಲ್ಲ. ಆಲ್ ಇಂಡಿಯಾ, ಎಲ್ಲ ದೇಶದ ಎಲ್ಲ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ ನಾವು. ಓಕೆ, ಅಂತಂದ್ರೆ ಇಡೀ ದೇಶದಲ್ಲಿ ಇದು ಏನ್ ಮಾಡುತ್ತೆ, ಕಾರ್ಯವನ್ನು ನಿರ್ವಹಿಸುತ್ತೆ. ಮತ್ತೆ ಇದು ಬೋತ್ ಸೆಂಟ್ರಲ್ ಅಂಡ್ ಸ್ಟೇಟ್ ಎಲೆಕ್ಷನ್ಸ್ ಎರಡನ್ನೂ ಕೂಡ ಏನ್ ಮಾಡುತ್ತೆ, ಮೇಂಟೈನ್ ಮಾಡ್ತಾ ಹೋಗುತ್ತೆ, ನಡೆಸುತ್ತಾ ಹೋಗುತ್ತೆ ಅನ್ನೋದನ್ನ ಕೂಡ ನಾನು ನೋಡ್ತಾ ಹೋಗ್ಬೋದು. ಓಕೆ, ಆ ಜವಾಬ್ದಾರಿ 5 ವರ್ಷಕ್ಕೊಂದ್ಸತಿ MP ಎಲೆಕ್ಷನ್ ಆಗುತ್ತಲ್ವಾ, ಯಾರು ಪ್ರಧಾನಮಂತ್ರಿ ಆಗ್ಬೇಕು ಅಂತ, ಆ ಎಲೆಕ್ಷನ್ ನಡೆಸೋದು ಇದೇ ಚುನಾವಣಾ ಆಯೋಗ. ಆ ಜವಾಬ್ದಾರಿನ ಇದ್ರ ಮೇಲೆ ಇರುತ್ತೆ. ಅದಾದ ನಂತರ ರಾಜ್ಯಗಳಲ್ಲಿ, ಎಲ್ಲಾ ರಾಜ್ಯಗಳಲ್ಲಿ ಯಾರು CM ಆಗ್ಬೇಕು ಅಂತ ನಡೆಯುತ್ತಲ್ವಾ, ಚೀಫ್ ಮಿನಿಸ್ಟರ್, ಕರ್ನಾಟಕ, ತಮಿಳುನಾಡು, ಈ ರೀತಿ ಜಿಲ್ಲೆಗಳಲ್ಲಿ ಸ್ಟೇಟ್ ಅಲ್ಲಿ ನಡೆಯುತ್ತಲ್ವಾ, ಸೊ ಅದನ್ನು ಕೂಡ ಇದೇ ಚುನಾವಣಾ ಆಯೋಗ, ಈ ಒಂದು ಚುನಾವಣಾ ಆಯೋಗನ ಏನ್ ಮಾಡುತ್ತೆ, ಇದರ ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿಯನ್ನ ತೆಗೆದುಕೊಂಡಿದೆ ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ದಟ್ ಇಸ್ ವೈ ವಿ ಕಾಲ್ ಇಟ್ ಆಸ್ ಅ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಷನ್. ಓಕೆ, ದ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಕಂಡಕ್ಟ್ಸ್ ಲೋಕಲ್ ಬಾಡಿ ಎಲೆಕ್ಷನ್ಸ್ ಅಂಡರ್ ದ ಆರ್ಟಿಕಲ್ 243K to 243ZA. ಇದು ವೆರಿ ಇಂಪಾರ್ಟೆಂಟ್ ಅಪ್ಪ. ಓಕೆ, ಸೊ ಲೋಕಲ್ ಬಾಡಿ ಅಂದ್ರೆ ಯಾವ್ದು ಹೇಳಿ, ಗ್ರಾಮ ಪಂಚಾಯತ್ ಎಲೆಕ್ಷನ್ಸ್ ಅಥವಾ ಮುನ್ಸಿಪಾಲಿಟಿ ಎಲೆಕ್ಷನ್ಸ್ ಎಲ್ಲ ಬರ್ತಾವಲ್ವಾ. ಸೊ ಇದನ್ನ ಯಾರು ನಡೆಸ್ತಾರಪ್ಪ ಅಂದ್ರೆ, ಸ್ಟೇಟ್ ಅಲ್ಲಿ ಇರುತ್ತೆ. ಲೈಕ್ ನಮ್ಮ ಇಂಡಿಯಾದ ಲೆವೆಲ್ ಆಗಿ ಯಾವ ರೀತಿ ಒಂದು ಎಲೆಕ್ಷನ್ ಕಮಿಷನ್ ಇದೆಯೋ, ಅದೇ ರೀತಿ ಪ್ರತಿ ರಾಜ್ಯನೂ ಕೂಡ ತನ್ನದೇ ಆಗಿರ್ತಕ್ಕಂಥ ಓನ್ ಚುನಾವಣಾ ಆಯೋಗನ ಹೊಂದಿರ್ತವೆ. ಅದು ಕೂಡ ಸಂವಿಧಾನದಲ್ಲೇ ತಿಳಿಸಿದೆ. ಸೊ ಅದು ಕೂಡ ಇಲ್ಲಿ ಸಂವಿಧಾನದಲ್ಲೇ ತಿಳಿಸಿರ್ತಕ್ಕಂಥದ್ದು. ಓಕೆ, ನೋಡಿ, ಆರ್ಟಿಕಲ್ 243K ಇಂದ 243ZA ವರೆಗೆ ತಿಳಿಸಿದ್ದಾರೆ ಸಂವಿಧಾನದಲ್ಲಿ. ಏನಂತ, ಪ್ರತಿ ರಾಜ್ಯನೂ ಕೂಡ ಏನ್ ಮಾಡ್ಬೇಕು, ತನ್ನದೇ ಆಗಿರ್ತಕ್ಕಂಥ ಚುನಾವಣಾ ಆಯೋಗನ ಹೊಂದಬೇಕು. ಆ ಚುನಾವಣಾ ಆಯೋಗ ಏನ್ ಮಾಡುತ್ತೆ, ಆ ರಾಜ್ಯದಲ್ಲಿರ್ತಕ್ಕಂಥ ಲೋಕಲ್ ಬಾಡಿ ಅಂತಂದ್ರೆ ಗ್ರಾಮ ಪಂಚಾಯತಿ ಎಲೆಕ್ಷನ್ಸ್ ಅಥವಾ ಬೇರೆ ಮುನ್ಸಿಪಾಲಿಟಿ ಎಲೆಕ್ಷನ್ಗಳನ್ನ ಏನ್ ಮಾಡುತ್ತೆ, ಸ್ಪೆಷಲಿ ಯಾವ್ದಪ್ಪ ಅಂದ್ರೆ ಗ್ರಾಮ ಪಂಚಾಯತಿ ಎಲೆಕ್ಷನ್ ಗಳನ್ನ ನಡೆಸ್ಕೊಂತ ಹೋಗುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಎಲೆಕ್ಷನ್ ಅಂದ ತಕ್ಷಣ ಈ ಪಿಕ್ಚರ್ ನಿಮ್ಗೆ ನೆನಪಿಗೆ ಬರುತ್ತಾ, ನೋಡಿ, ವೋಟ್ ಹಾಕೋದು, ಈ ರೀತಿ ವೋಟ್ ಹಾಕೋದು, ಇಲ್ಲಿ ನೋಡಿ EVM ಇರುತ್ತೆ. ಸೊ ನಿಮ್ಗೆಲ್ಲ ಗೊತ್ತಿಲ್ಲ. ಸೊ ನಿಮ್ ತಂದೆ ತಾಯಿ ಅಥವಾ ಅಣ್ಣ ಯಾರಾದ್ರೂ 18 ವರ್ಷ ಮೇಲ್ ದಾಟ್ತವ್ರಿಗೆ ಮಾತ್ರ ನಮ್ಮ ದೇಶದಲ್ಲಿ ಎಲೆಕ್ಷನ್ ಸಿಸ್ಟಮ್ ಅನ್ನೋದು ಪ್ರೆಸೆಂಟ್ಲಿ ಇರೋದಲ್ವಾ. 18 ವರ್ಷ ಆದ್ರೆ ಮಾತ್ರ ವೋಟ್ ಹಾಕ್ಲಿಕ್ಕೆ ರೈಟ್ಸ್ ಇದೆ. ಸೊ ನಿಮ್ಗೂ ಕೂಡ ನೀವು ಯಾವಾಗ 18 ವರ್ಷ ದಾಟ್ತಿರಲ್ವಾ, ಸೊ ಅವಾಗ ನಿಮ್ಗೆ ಏನಾಗುತ್ತೆ, ಆ ಒಂದು ರೈಟ್ ಸಿಗ್ತಾ ಹೋಗುತ್ತೆ, ನೀವು ಅವಾಗ ನೋಡ್ತಾ ಹೋಗ್ತೀರಾ. ಬಟ್ ಇವಾಗ ತಿಳ್ಕೊಳ್ಳಿ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು. ಓಕೆ, ಸೊ ಇದನ್ನೆಲ್ಲ ನೆಕ್ಸ್ಟ್ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು EVM ಮಷೀನ್. ನೋಡಿ, ಇಲ್ಲಿ ಕ್ಯಾಂಡಿಡೇಟ್ ನೇಮ್ ಇರುತ್ತೆ, ಇಲ್ಲಿ ಅವ್ರದ್ದು ಚಿಹ್ನೆ ಇರುತ್ತೆ. ಇಲ್ಲಿ ಹೋಗಿ ನಿಮ್ಗೆ ಯಾವ ಕ್ಯಾಂಡಿಡೇಟ್ ಬೇಕು ಅಲ್ಲಿಗೆ ಹೋಗಿ ಪ್ರೆಸ್ ಮಾಡಿದ್ರೆ ಆ ವೋಟ್ ಅಲ್ಲಿ ಕೌಂಟ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಇದು ಇನ್ನೊಂದು ಬ್ಯಾಲೆಟ್ ಪೇಪರ್ ಅಂತ ಬರುತ್ತೆ. ನಮ್ಗೆ ಯಾರಿಗೆ ಬೇಕೋ ಅವರಿಗೆ ಈ ರೀತಿ ಪೇಪರ್ ಅನ್ನು ಕೊಡ್ತಾರೆ. ಅದರಲ್ಲಿ ಇದೇ ರೀತಿ ನೋಡಿ, ಆ ಪೇಪರ್ ಅಲ್ಲೂ ಕೂಡ ಫಸ್ಟ್ ಹೆಸರು ಇರುತ್ತೆ, ಆಮೇಲೆ ಆ ವ್ಯಕ್ತಿಯ ಹೆಸರು, ಆದ್ಮೇಲೆ
ಆ ಪಕ್ಷ ಸಿಂಬಲ್ ಇರುತ್ತೆ. ನಂತರ ಅವ್ರ ಮುಂದೆ ಏನ್ ಮಾಡ್ಬೇಕು ಅಂತ ನಾವು ಅವಲ್ಲೊಂದು ಸೀಲ್ ಕೊಡ್ತಾರೆ, ಆ ಸೀಲ್ ತಗೊಂಡು ಸ್ಕಿಲ್ ಹಾಕಿ ಅದನ್ನ ಮಡಚ್ಬಿಟ್ಟು ಹೀಗೆ ಹೋಗಿ ಡಬ್ಬಿಲಿಟ್ಟು ಬರೋದು. ಸೊ ಈ ರೀತಿ ಏನಾಗುತ್ತೆ ವರ್ಕ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಸೊ ಹಾಗಾದ್ರೆ ನಾವು ಏನ್ ನೋಡೋಣಪ್ಪ ಅಂತಂದ್ರೆ, ಫಸ್ಟ್ ಈ ಎಲೆಕ್ಷನ್ ನಡೆಸಿದ ಎಲೆಕ್ಷನ್ ಕಮಿಷನ್ ಅಂದಮೇಲೆ ಇದರ ಕಾಂಪೋಸಿಷನ್ ಆಗಿರುತ್ತೆ ಅಂದ್ರೆ ಸರ್ ಇದರಲ್ಲಿ ಯಾರ್ಯಾರು ಇರ್ತಾರೆ, ಯಾರ್ಯಾರು ನಡೆಸ್ತಾ ಹೋಗ್ತಾರೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗೋಣ. ನೋಡಿ, ಇದು ಆಫೀಸ್, ಎಲೆಕ್ಷನ್ ಕಮಿಷನ್ ನ ಆಫೀಸ್. ಓಕೆ, ಡೈಲಿಲಿ ಇರ್ತಕ್ಕಂಥದ್ದು. ಸೊ ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಪ್ಪ. ಓಕೆ, ಡೈಲಿಲಿ ಇರ್ತಕ್ಕಂಥದ್ದು. ಓಕೆ, ಸೊ ನಮ್ಮ ಕರ್ನಾಟಕದಲ್ಲೂ ಇದೆ, ಎಲ್ಲ ರಾಜ್ಯಗಳಲ್ಲೂ ಇದೇ ರೀತಿ ಇರುತ್ತೆ ಒಂದೊಂದು. ಓಕೆ, ದ ಆರ್ಟಿಕಲ್ 324 ಸ್ಪೀಕ್ಸ್ ಅಬೌಟ್ ದ ಫಾರ್ಮೇಶನ್ ಆಫ್ ದ ಇಂಡಿಯನ್ ಎಲೆಕ್ಷನ್ ಕಮಿಷನ್. ಚುನಾವಣಾ ಆಯೋಗದ ಬಗ್ಗೆ ಯಾವ ಆರ್ಟಿಕಲ್ ತಿಳಿಸುತ್ತಪ್ಪ ಅಂತ ಆದ್ರೆ ಆರ್ಟಿಕಲ್ 324 ಇದರ ಬಗ್ಗೆ ತಿಳಿಸುತ್ತೆ. ಓಕೆ, ಏನು ದೇಶಕ್ಕೊಂದು ಚುನಾವಣಾ ಆಯೋಗ ಇರಬೇಕಂತ ಇದು ತಿಳಿಸುತ್ತೆ. ಸೊ ನಂತರ ದ ಇಂಡಿಯನ್ ಎಲೆಕ್ಷನ್ ಕಮಿಷನ್ ವಾಸ್ ಫೌಂಡೆಡ್ ಇನ್ ಜನವರಿ 25, 1950. ಯಾವಾಗ ಸ್ಥಾಪನೆ ಮಾಡಿದ್ರಪ್ಪ ಹಾಗಾದ್ರೆ, ಯಾವಾಗ ಸ್ಥಾಪನೆ ಮಾಡಿದ್ರು ಇಂಡಿಯನ್ ಎಲೆಕ್ಷನ್ ಕಮಿಷನ್ ಅಂತಾದ್ರೆ ಜನವರಿ 25, 1950 ಸ್ಥಾಪನೆ ಮಾಡಿದ್ರು. ಇನ್ ದ ಬಿಗಿನಿಂಗ್ ಇಟ್ ಹ್ಯಾಡ್ ಓನ್ಲಿ ಒನ್ ಚೀಫ್ ಎಲೆಕ್ಷನ್ ಕಮಿಷನರ್. ಸ್ಟಾರ್ಟಿಂಗ್ ಅಲ್ಲಿ ಎಷ್ಟು ಜನ ಇದ್ರು, ಕೇವಲ ಒಬ್ರು ಚೀಫ್ ಎಲೆಕ್ಷನ್ ಕಮಿಷನರ್ ಅಂತಿರ್ತಾರೆ. ಓಕೆ, ಮುಖ್ಯ ಚುನಾವಣಾ ಆಯುಕ್ತರು ಅಂತ ಇರ್ತಾರೆ, ಅವರೊಬ್ಬರೇ ಇದ್ರು ಸ್ಟಾರ್ಟಿಂಗ್ ಅಲ್ಲಿ. ಬಟ್ ಯಾವಾಗ ನೋಡಿ 1989 ನಲ್ಲಿ ಥ್ರೂ ದ 61st ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್ ಮುಖಾಂತರ ದ ಮಿನಿಮಮ್ ಏಜ್ ಆಫ್ ವೋಟಿಂಗ್ ವಾಸ್ ರೆಡ್ಯೂಸ್ ಟು 18 years ಫ್ರಮ್ 21 years. ಓಕೆ, ಸೊ ನೋಡಿ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನಮಗೆ ಸ್ವಾತಂತ್ರ್ಯ ಬಂತಲ್ವಾ, ಸ್ವಾತಂತ್ರ್ಯ ಬಂದಾದ್ಮೇಲೆ ಯಾವಾಗ ಎಲೆಕ್ಷನ್ ಕಮಿಷನ್ ಅನ್ನ ಸಂವಿಧಾನ ರಚನೆ ಆಗಿ ಯಾವಾಗ ಎಲೆಕ್ಷನ್ ಕಮಿಷನ್ ಸ್ಟಾರ್ಟ್ ಮಾಡಿದ್ರಲ್ವಾ, ಅವಾಗ ಮೊದಲನೇ ಎಲೆಕ್ಷನ್ 1951 ಅಲ್ಲಿ ನಡೆಯುತ್ತೆ. ಸೊ ಆ ಟೈಮಿಂದ ಹಲವಾರು ವರ್ಷಗಳ ಕಾಲ ಏನಾಗ್ತಾ ಇತ್ತಪ್ಪ ಅಂತಂದ್ರೆ, ನಮ್ಮ ದೇಶದಲ್ಲಿ ವೋಟ್ ಹಾಕ್ಲಿಕ್ಕೆ 21 years ಆಗ್ಬೇಕಾಗಿತ್ತು. ಒಬ್ಬ ವ್ಯಕ್ತಿ ವೋಟ್ ಹಾಕ್ಬೇಕು ಅಂತಂದ್ರೆ ಅವನಿಗೆ 21 ವರ್ಷ ಆಗ್ಬೇಕಾಗಿತ್ತು. ಓಕೆ, ಸೊ ಅದಾದ ನಂತರ ಏನ್ ಮಾಡ್ತಾರಪ್ಪ ಅಂದ್ರೆ 1989 ಏನ್ ಮಾಡ್ತಾರೆ, 1999 ನಲ್ಲಿ ಈ 61ನೇ ಕಾನ್ಸ್ಟಿಟ್ಯೂಷನ್ ತಿದ್ದುಪಡಿ ಮುಖಾಂತರ ಒಂದು ಪಾರ್ಲಿಮೆಂಟ್ ಒಂದು ಲಾ ಮಾಡ್ತಾರೆ, ರೂಲ್ಸ್ ತರ್ತಾರೆ. ಏನಂತ, ಈ ವೋಟಿಂಗ್ ಏಜ್ ಇದೆಯಲ್ವಾ ಇದನ್ನ 21 ವರ್ಷ ಬೇಡ, ಅದನ್ನ ಇನ್ನೂ ಕಮ್ಮಿ ಮಾಡೋಣ ಅಂತ ಹೇಳ್ಬಿಟ್ಟು 18 ವರ್ಷಕ್ಕೆ ತರ್ತಾರೆ. ಎಷ್ಟಕ್ಕೆ ತರ್ತಾರೆ ಹೇಳಿ, 18 ವರ್ಷಕ್ಕೆ. ಯಾವ ವರ್ಷ, 1999. ಯಾವ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್, 61st ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್. ಇಷ್ಟು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ ಈ ಮೂರು. ಓಕೆ, ಸೊ ಈ ರೀತಿ ತಂದಾಗ ಇವನ್ ಪ್ರೆಸೆಂಟ್ ಕೂಡ ಇದೇ ರನ್ನಿಂಗ್ ಆಗ್ತಾ ಇರೋದು. ಓಕೆ, ಸೊ ದಿಸ್ ಇನ್ಕ್ರೀಸ್ಡ್ ದ ವರ್ಕ್ ಪ್ರೆಷರ್ ಆಫ್ ದ ಕಮಿಷನ್. ಹೆನ್ಸ್ ಅಲಾಂಗ್ ವಿತ್ ಚೀಫ್ ಎಲೆಕ್ಷನ್ ಕಮಿಷನರ್ 2 more ಎಲೆಕ್ಷನ್ ಕಮಿಷನರ್ಸ್ ವರ್ ಅಪಾಯಿಂಟೆಡ್. ಓಕೆ, ಸೊ ನೋಡಿ ಏನಾಗುತ್ತಪ್ಪ ಅಂದ್ರೆ ದಿಸ್ ಇನ್ಕ್ರೀಸ್ ದ, ಸೊ ಯಾವಾಗ 21 ವರ್ಷಕ್ಕಿಂತ 18 ವರ್ಷಕ್ಕಿಂತ ಅಂದ್ರಲ್ವಾ, ಆ ಏಜ್ ನ ರೆಡ್ಯೂಸ್ ಮಾಡಿದ್ರಲ್ವಾ, ಅವಾಗ ಜನಸಂಖ್ಯೆ ಪ್ರಮಾಣ ಅಂದ್ರೆ ವೋಟ್ ಆಗ್ತಕ್ಕಂಥ ಜನರ ಪ್ರಮಾಣ ತುಂಬಾ ಜಾಸ್ತಿ ಆಗ್ತಾ ಹೋಯ್ತು. ಅವಾಗ ಏನ್ ಮಾಡಿದ್ರು, ಕೆಲಸ ಕಾರ್ಯಗಳು ಜಾಸ್ತಿ ಆದ್ರು. ಇನ್ನು ತುಂಬಾ ಜನ ವೋಟರ್ ಲಿಸ್ಟ್ ಸೇರಿಸಬೇಕು. ಓಕೆ, ಈ ರೀತಿ ಕೆಲಸ ಕಾರ್ಯಗಳೆಲ್ಲ ಸ್ಟಾರ್ಟ್ ಆದಾಗ ಏನಾಯ್ತು, ಕೆಲಸ ಜಾಸ್ತಿ ಆದಾಗ ಏನ್ ಮಾಡ್ತಾರಪ್ಪ ಅಂತಂದ್ರೆ ಅವ್ರ ಜೊತೆಗೆ 2 or more ಎಲೆಕ್ಷನ್ ಕಮಿಷನರ್ಸ್ ವರ್ ಅಪಾಯಿಂಟೆಡ್. ಸೊ ಏನ್ ಮಾಡ್ತಾರಪ್ಪ ಅಂದ್ರೆ ಅಲ್ಲಿವರೆಗೂ ಒಬ್ಬರೇ ಇದ್ರಲ್ವಾ ಎಲೆಕ್ಷನ್ ಕಮಿಷನರ್, ಸೊ ಅದನ್ನ ಏನ್ ಮಾಡ್ತಾರೆ, ಜಾಸ್ತಿ ಮಾಡ್ತಾರೆ. 2 ಜನ ಅಥವಾ 2ಕ್ಕಿಂತ ಜಾಸ್ತಿ ಜನ ಇರ್ಬೋದಂತಲೂ ಕೂಡ ಅಪಾಯಿಂಟ್ ಮಾಡ್ತಾ ಹೋಗ್ತಾರೆ ಅನ್ನೋದನ್ನ ಕೂಡ ನಾವಿಲ್ಲಿ ಸೊ ನೋಡ್ತಾ ಹೋಗ್ಬೋದು. ಓಕೆ, ಸೊ ಅಲ್ಲಿ ಮಿನಿಮಮ್ 3 members ಅಂತ ಇದ್ದೇ ಇರ್ತಾರೆ ಸ್ಟೂಡೆಂಟ್ಸ್. ಓಕೆ, ನಿಮ್ಗೆ ಇದು ಇಷ್ಟು ಕ್ಲಿಯರ್ ಇರಲಿ ಎಲ್ಲಿ, ಆ ಚುನಾವಣಾ ಆಯೋಗದಲ್ಲಿ. ನಂತರ ಇನ್ 1990 ದ ಪೋಸ್ಟ್ ಆಫ್ 2 ಎಲೆಕ್ಷನ್ ಕಮಿಷನರ್ಸ್ ವರ್ ರಿಮೂವ್ಡ್. ನೋಡಿ ಮತ್ತೆ ಏನ್ ಮಾಡ್ತಾರಪ್ಪ ಅಂದ್ರೆ ಆ 1990 2 ಎಲೆಕ್ಷನ್ ಕಮಿಷನರ್ಸ್ ನ ಅಂದ್ರೆ ಆಡ್ ಮಾಡಿದ್ರಲ್ವಾ. ಸೊ ಕೆಲಸ ಜಾಸ್ತಿ ಆಯ್ತಂತ ಏನ್ 2 ಜನ ಸೇರಿಸಿದ್ರಲ್ವಾ, ಅದನ್ನ ಮತ್ತೆ 1990 ತೆಗಿತಾರೆ. ಬಟ್ ಅಗೇನ್ ಮತ್ತೆ 1993 1 ಚೀಫ್ ಎಲೆಕ್ಷನ್ ಕಮಿಷನರ್ ಅಂಡ್ ಅದರ್ 2 ಎಲೆಕ್ಷನ್ ಕಮಿಷನರ್ಸ್ ವರ್ ಕ್ರಿಯೇಟೆಡ್. ನೋಡಿ ಇಲ್ಲೊಬ್ರು ಚೀಫ್ ಎಲೆಕ್ಷನ್ ಕಮಿಷನರ್ ಅಂತ ಒಬ್ರು ಇದ್ರೆ, ಸೊ ಇವ್ರ ಅಂಡರ್ ಅಲ್ಲಿ ಇನ್ನಿಬ್ರು ಎಲೆಕ್ಷನ್ ಕಮಿಷನರ್ಸ್ ಅಂತ ಇರ್ತಾರೆ. ಓಕೆ, ಸಾರಿ, ಎಲೆಕ್ಷನ್ ಕಮಿಷನರ್ಸ್ ಅಂತ ಇಬ್ರು ಇರ್ತಾರೆ, ಎಲೆಕ್ಷನ್ ಕಮಿಷನ್ಸ್ ಅಂತ ಇಬ್ರು ಇರ್ತಾರೆ. ಓಕೆ, ಸೊ ಈ ರೀತಿ ಒಟ್ಟು ಎಷ್ಟು ಜನ ಇರ್ತಾರೆ, 3 ಜನ ಇರ್ತಾರೆ. ಈ 3 ಜನ ಕುತ್ಕೊಂಡು ಏನ್ ಮಾಡ್ತಾರೆ ಯಾವಾಗ ಎಲೆಕ್ಷನ್ ನಡಿಬೇಕು, ಎಲ್ಲಿ ನಡಿಬೇಕು, ಅದೆಲ್ಲ ಕೂಡ ಕೆಲಸ ಕಾರ್ಯಗಳನ್ನ ಎಲೆಕ್ಷನ್ ರಿಲೇಟೆಡ್ ಮಾಡ್ತಾ ಹೋಗ್ತಾರೆ. ಆಲ್ ದ 3 ಕಮಿಷನರ್ಸ್ ಎಂಜಾಯ್ ಈಕ್ವಲ್ ಪವರ್ಸ್ ಇನ್ ಕೇಸ್ ಆಫ್ ಡಿಫರೆನ್ಸಸ್ ಇನ್ ಒಪಿನಿಯನ್ಸ್ ಅಂಡ್ ಮೆಜಾರಿಟಿ ಡಿಸಿಷನ್ ಪ್ರಿವೇಲ್ಸ್. ನೋಡಿ ಆಲ್ ದ 3 ಕಮಿಷನ್ಸ್ ಎಂಜಾಯ್ ಈಕ್ವಲ್ ಪವರ್ಸ್. ಸೊ 3 ಜನಕ್ಕೂ ಕೂಡ ಏನಿರುತ್ತೆ, ಈಕ್ವಲ್ ಪವರ್ ಇರುತ್ತೆ. ಸೊ ಏನಾದ್ರೂ ಡಿಫರೆನ್ಸಸ್ ಉಂಟಾದ್ರೆ ಅಭಿಪ್ರಾಯಗಳಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಮೆಜಾರಿಟಿ ಡಿಸಿಷನ್ ಅಂದ್ರೆ ಯಾರು ಈ 3 ಜನದಲ್ಲಿ ಯಾರು ಜಾಸ್ತಿ ಏನ್ ಮಾಡ್ತಾರೆ, ಇಬ್ರು ಯಾವ್ದಕ್ಕೆ ಸಪೋರ್ಟ್ ಮಾಡ್ತಾರೋ ಆ ಡಿಸಿಷನ್ ಏನಾಗುತ್ತೆ, ನಡೀತಾ ಹೋಗುತ್ತೆ ಅನ್ನೋದು ಮೆಜಾರಿಟಿ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಸೊ ಇದಿಷ್ಟು ಸೊ ನಂತರ ನೋಡ್ತಾ ಹೋಗೋಣ. ಸೊ ಇಷ್ಟು ಗೊತ್ತಿರಲಿ. ಸೊ ನಂತರ ದ ಪ್ರೆಸಿಡೆಂಟ್ ಅಪಾಯಿಂಟ್ಸ್ ದ ಎಲೆಕ್ಷನ್ ಕಮಿಷನರ್ಸ್ ಆನ್ ದ ಅಡ್ವೈಸ್ ಆಫ್ ದ ಯೂನಿಯನ್ ಕ್ಯಾಬಿನೆಟ್. ಹಾಗಾದ್ರೆ ಯಾರು ನೇಮಕ ಮಾಡ್ತಾರಪ್ಪ, ಆಯ್ತು ಸರ್, ಈಗ ನೀವ್ ಹೇಳಿದ್ರಿ ಈಗ 3 ಜನ ಇರ್ತಾರಪ್ಪ ಅಲ್ವಾ, ಅವ್ರನ್ನ ಯಾರು ನೇಮಕ ಮಾಡ್ತಾರಪ್ಪ ಅಂತಂದ್ರೆ ರಾಷ್ಟ್ರಪತಿಗಳು, ಪ್ರೆಸಿಡೆಂಟ್
ರಾಷ್ಟ್ರಪತಿಗಳು ಏನ್ ಮಾಡ್ತಾರೆ, ಅಪಾಯಿಂಟ್ ಮಾಡ್ತಾರೆ ಎಲೆಕ್ಷನ್ ಕಮಿಷನ್ ಅನ್ನ ಆನ್ ದ ಅಡ್ವೈಸ್ ಆಫ್ ಯೂನಿಯನ್ ಕ್ಯಾಬಿನೆಟ್. ಯೂನಿಯನ್ ಕ್ಯಾಬಿನೆಟ್ ಅಂದ್ರೆ ಏನ್ ಹೇಳಿ, ಈ ಕೇಂದ್ರ ಮಂತ್ರಿಮಂಡಲ ಇರುತ್ತಲ್ವಾ, ಪ್ರಧಾನಮಂತ್ರಿಗಳ ಜೊತೆಗೆ PM ಪ್ಲಸ್ ಬೇರೆ ಬೇರೆ ಮಿನಿಸ್ಟರ್ಸ್ ಇರ್ತಾರಲ್ವಾ, ಅವರನ್ನು ನಾವು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂತ ಕರಿತೀವಿ. ಯಾವ್ಯಾವ ಮಿನಿಸ್ಟರ್ಸ್ ಹೇಳಿ, ಯಾರು ಫೈನಾನ್ಸ್ ಮಿನಿಸ್ಟರ್ ಆಗಿರ್ಬೋದು, ಅಥವಾ ಈ ಬೇರೆ ಬೇರೆ ರಕ್ಷಣಾ ಸಚಿವರು, ಬೇರೆ ಬೇರೆ ಮಿನಿಸ್ಟರ್ಸ್ಗಳು ಇರ್ತಾರಲ್ವಾ, ಅವ್ರದ್ದೊಂದು 15 ಜನ ಅಂತ ಇರ್ತಾರೆ ಮಿನಿಮಮ್ ಅಂತಂದ್ರು. ಸೊ ಆ ಮಿನಿಸ್ಟರ್ಸ್ಗಳು ಇವರೆಲ್ಲ ಸೇರ್ಕೊಂಡು ಏನ್ ಮಾಡ್ತಾರೆ, ಆ ಪ್ರೆಸಿಡೆಂಟ್ಗೆ ರೆಕಮೆಂಡ್ ಮಾಡ್ತಾರೆ, ನೋಡ್ರಪ್ಪ ಇವ್ರನ್ನ ನೀವು ಏನ್ ಮಾಡಿ ಎಲೆಕ್ಷನ್ ಕಮಿಷನ್ಗೆ ನೇಮಕ ಮಾಡಿ ಅಂತ ಕೊಟ್ಟಾಗ ಅವರು ಏನ್ ಮಾಡ್ತಾರೆ, ಪ್ರೆಸಿಡೆಂಟ್ ಅವಾಗ ಅಪಾಯಿಂಟ್ ಮಾಡ್ತಾರೆ. ಓಕೆ, ಸೊ ಇಷ್ಟು ನಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಸೊ ನಂತರ ದ ಟೆನ್ಯೂರ್ ಇಸ್ ಫಾರ್ 6 years. ಇವರ ಅಧಿಕಾರಾವಧಿ ಎಷ್ಟಿರುತ್ತಪ್ಪ ಅಂದ್ರೆ 6 years ಇರುತ್ತೆ. ಇವ್ರು ಒಂದ್ಸತಿ ಅಧಿಕಾರ ತಗೊಂಡ್ರು, ಚುನಾವಣಾ ಆಯೋಗಕ್ಕೆ ಹೋದ್ರು, ಒಂದ್ಸತಿ ಎಂಟ್ರಿ ಆದ್ರು ಅಂದ್ರೆ 6 ವರ್ಷ ಅವರು ಕೆಲಸ ಮಾಡ್ಬೋದು, ಅಥವಾ ಅವರ ಕಂಪ್ಲೀಷನ್ ಆಫ್ 65 years ಆಫ್ ಏಜ್, ಅಥವಾ ಅವರಿಗೆ 65 ವರ್ಷ ಆಗೋವರೆಗೂ ಅವರು ಕೆಲಸವನ್ನ ಮಾಡ್ತಾ ಹೋಗ್ಬೋದು. ಓಕೆ, ವಿಚ್ ಎವರ್ ಇಸ್ ಅರ್ಲಿಯರ್. ಇವೆರಡಲ್ಲಿ ಯಾವ್ದಾದ್ರು ಫಸ್ಟ್. ಸೊ ಸಾಮಾನ್ಯವಾಗಿ ಏನೋ ಚುನಾವಣಾ ಆಯೋಗಕ್ಕೆ ನೇಮಕ ಮಾಡೋರಿಗೆ ಆಲ್ಮೋಸ್ಟ್ 50+ ಏಜ್ ಆಗಿರೋನೇ ಮಾಡ್ತಾ ಹೋಗೋದು. ಓಕೆ, ಯಾಕಂದ್ರೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರುತ್ತೆ, ಬೇರೆ ಬೇರೆ ಭಾಗಗಳಲ್ಲಿ ಅವರು ಕೆಲಸ ಮಾಡಿರ್ತಾರಲ್ವಾ. ಸೊ ಆ ತರ ಏನೋ ಅಪಾಯಿಂಟ್ ಮಾಡ್ತಾರೆ. ಸೊ ಅವಾಗ ಯಾವಾಗ ಅವರಿಗೆ ಒಂದ್ಸತಿ ಅಪಾಯಿಂಟ್ ಆಗಿದ್ದರಿಂದ ಒಂದು 6 ವರ್ಷ ಆಗುತ್ತೋ ಅಥವಾ 62 ವರ್ಷ 65 ವರ್ಷ ಆಗ್ಬೇಕು. ಸೊ ಇವೆರಡರಲ್ಲಿ ಯಾವ್ದು ಫಸ್ಟ್ ಆಗುತ್ತೋ ಅವಾಗ ಅವ್ರು ಏನಾಗ್ತಾರೆ, ರಿಟೈರ್ಡ್ ಆಗ್ತಾರೆ. ಓಕೆ, ದೇ ಕ್ಯಾನ್ ಟೆಂಡರ್ ರೆಸಿಗ್ನೇಷನ್ ಅಟ್ ಎನಿ ಗಿವನ್ ಟೈಮ್ ಟು ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಸೊ ಇವ್ರುಗಳು, ಈ ಎಲೆಕ್ಷನ್ ಕಮಿಷನ್ಸ್ಗಳು ಯಾವಾಗ್ಲಾದ್ರೂ ಮಧ್ಯದಲ್ಲಿ ಸರ್ ನನಗೆ ಇಷ್ಟ ಇಲ್ಲ, ಏನೋ ನನಗೆ ಎಲೆಕ್ಷನ್ ಕಮಿಷನ್ ಅಲ್ಲಿ ವರ್ಕ್ ಮಾಡ್ಲಿಕ್ಕೆ ಇಷ್ಟ ಇಲ್ಲ, ಸೊ ಅಂತ ಅಂದ್ರೆ ಯಾರಿಗೆ ಅವರು ತಮ್ಮ ರೆಸಿಗ್ನೇಷನ್ ಅನ್ನು ಕೊಡ್ಬೋದು, ಪ್ರೆಸಿಡೆಂಟ್ಗೆ, ರಾಷ್ಟ್ರಪತಿಗಳಿಗೆ ಕೊಡ್ಬೋದು. ನೇಮಕ ಮಾಡೋದು ಅವರೇ, ಅದೇ ರಾಷ್ಟ್ರಪತಿಗಳಿಗೆ ಅವ್ರು ಏನ್ ಮಾಡ್ಬೋದು, ರೆಸಿಗ್ನೇಷನ್ ಕೊಡ್ಬೋದು. ದ ಪಾರ್ಲಿಮೆಂಟ್ ಕ್ಯಾನ್ ಇಂಪೀಚ್ ದೆಮ್ ಆನ್ ದ ಗ್ರೌಂಡ್ಸ್ ಆಫ್ ಇನ್ಕಾಂಪಿಟೆನ್ಸಿ ಅಂಡ್ ಅನ್ಕಾನ್ಸ್ಟಿಟ್ಯೂಷನಲ್ ಬಿಹೇವಿಯರ್. ಓಕೆ, ಈ ಪಾರ್ಲಿಮೆಂಟ್ಗೆ ಅವರು ಓನ್ ಆಗಿ ರೆಸಿಗ್ನೇಷನ್ ಕೊಡೋದಕ್ಕಿಂತ ಇನ್ನೊಂದಿದೆ ಮೆಥಡ್. ಏನಪ್ಪಾ ಅಂತಂದ್ರೆ ಪಾರ್ಲಿಮೆಂಟ್ ಅಂದ್ರೆ ಈ PM ಮತ್ತೆ ಆ ಸರ್ಕಾರ ಯಾರ್ದು ಇರುತ್ತಲ್ವಾ, ಆ ಸರ್ಕಾರದವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ, ಸಪೋಸ್ ಆ ಎಲೆಕ್ಷನ್ ಕಮಿಷನರ್ಸ್ ಏನಾದ್ರು ಇನ್ಕಾಂಪಿಟೆನ್ಸಿ ಅಥವಾ ಅನ್ಕಾನ್ಸ್ಟಿಟ್ಯೂಷನ್ ಅಥವಾ ಅಸಮರ್ಥರಾಗಿದ್ದಾರೆ, ಅವರು ಆ ಕೆಲಸವನ್ನು ಮಾಡ್ಲಿಕ್ಕೆ ಅಷ್ಟು ಅವ್ರ ಹತ್ರ ಶಕ್ತಿ ಇಲ್ಲ, ಸಾಮರ್ಥ್ಯ ಇಲ್ಲ ಅಂತ ಗೊತ್ತಾದ್ರೆ, ಅಥವಾ ಅನ್ಕಾನ್ಸ್ಟಿಟ್ಯೂಷನಲ್ ಏನಾದ್ರೂ ಸಂವಿಧಾನಕ್ಕೆ ವಿರುದ್ಧವಾಗಿ ನಡ್ಕೊಂಡ್ರು, ಅವರು ಸರಿಯಾಗಿ ಕೆಲಸ ಮಾಡಿಲ್ಲ, ಏನೋ ಅದ್ರಲ್ಲಿ ಭ್ರಷ್ಟಾಚಾರ ಮಾಡಿದ್ದಾರೆ, ಇನ್ನೊಂದೇನೋ ಮಿಸ್ಟೇಕ್ ಮಾಡಿದಾರೆ ಅಂತ ಗೊತ್ತಾದ್ರೆ, ಆ ಟೈಮಲ್ಲಿ ಪಾರ್ಲಿಮೆಂಟ್ ಅಂದ್ರೆ ಯಾರು ಹೇಳಿ, ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ಸ್ ಅಲ್ಲ, ಪಾರ್ಲಿಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಬರುತ್ತಲ್ವಾ, ಅವ್ರು ಏನ್ ಮಾಡ್ತಾರೆ, ರಿಮೂವ್ ಮಾಡ್ತಾರೆ. ಆ ಸರ್ಕಾರ ಇವ್ರನ್ನ ರಿಮೂವ್ ಮಾಡ್ಬೋದು, ಇಂಪೀಚ್ ಮಾಡ್ಬೋದು ಅನ್ನೋದನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಸೊ ದೆನ್ ದ ಎಲೆಕ್ಷನ್ ಕಮಿಷನ್ ಕಂಡಕ್ಟ್ಸ್ ದ ಎಲೆಕ್ಷನ್ಸ್ ಆಫ್, ನೋಡಿ ಯಾವ ಎಲೆಕ್ಷನ್ಸ್ ಗಳನ್ನು ಕಂಡಕ್ಟ್ ಮಾಡ್ತಪ್ಪ ಅಂತಂದ್ರೆ ಇಲ್ಲಿಂದ ಬರೀರಿ ನೋಡಿ, ಪ್ರೆಸಿಡೆಂಟ್, ರಾಷ್ಟ್ರಪತಿಗಳ ಚುನಾವಣೆಯನ್ನ ಮಾಡುತ್ತೆ ಎಲೆಕ್ಷನ್ ಕಮಿಷನ್, ವೈಸ್ ಪ್ರೆಸಿಡೆಂಟ್ ಉಪರಾಷ್ಟ್ರಪತಿಗಳ ಚುನಾವಣೆಯನ್ನ ಮಾಡುತ್ತೆ, ರಾಜ್ಯಸಭೆಗೆ ಯಾವಾಗ ಚುನಾವಣೆ ನಡೀಬೇಕಂತ ಡೇಟ್ ಕೊಡುತ್ತೆ, ಲೋಕಸಭೆಗೆ ಯಾವಾಗ ನಡಿಬೇಕಂತ ಕೊಡುತ್ತೆ, ಲೋಕಸಭೆ ಅಂದ್ರೆ MP ಎಲೆಕ್ಷನ್, ವಿಧಾನ ಪರಿಷತ್ ಅಂಡ್ ವಿಧಾನಸಭಾ. ಸೊ ನೋಡಿ ಯಾವ್ದು ಹೇಳಿ, ಈ ಕಡೆ ಲಿಸ್ಟ್ ಮಾಡಿಕೊಳ್ಳಿ, ಯಾಕಂದ್ರೆ ಇದು ವೆರಿ ಇಂಪಾರ್ಟೆಂಟ್, ಹಂಗಾಗೇನೆ ನಾನು ಸಪ್ರೇಟ್ ಬರಿತಾ ಇದ್ದೀನಿ. ಸೊ ನಿಮ್ಗೆ ಇದು ಕ್ಲಿಯರ್ ಇರಲಿ. ಪ್ರೆಸಿಡೆಂಟ್, ರಾಷ್ಟ್ರಪತಿಗಳ ಎಲೆಕ್ಷನ್ ನಡೆಸ್ತಾರ. ಸೊ ದೆನ್ ವೈಸ್ ಪ್ರೆಸಿಡೆಂಟ್, ಉಪರಾಷ್ಟ್ರಪತಿಗಳು, ಓಕೆ, ಇವರ ಚುನಾವಣೆಯನ್ನು ನಡೆಸ್ತಾರೆ. ದೆನ್ ರಾಜ್ಯಸಭಾ, ಅದೇ ಪಾರ್ಲಿಮೆಂಟ್ ಅಲ್ಲಿ ಬರ್ತಕ್ಕಂಥ ರಾಜ್ಯಸಭಾದ ಎಲೆಕ್ಷನ್, ಯಾರ್ಯಾರು ಮೆಂಬರ್ ಆಗ್ಬೇಕು, ಯಾವಾಗ ನಡಿಬೇಕು ಎಲೆಕ್ಷನ್ ಅನ್ನೋದನ್ನ ಇವರೇ ಟೈಮ್ ಕೊಡೋದು. ನಂತರ ಲೋಕಸಭಾ, ಪಾರ್ಲಿಮೆಂಟ್ ಅಲ್ಲಿ ಬರ್ತಕ್ಕಂಥದ್ದು, ಯಾರ್ಯಾರು MP ಗಳಾಗಬೇಕು ಅನ್ನೋದು, ಓಕೆ, ಯಾವಾಗ ಆ ಚುನಾವಣೆ ನಡಿಬೇಕು MP ಎಲೆಕ್ಷನ್ಗೆ ಅನ್ನೋದು. ನಂತರ ರಾಜ್ಯಗಳಲ್ಲಿ ಬರ್ತಕ್ಕಂಥ ಯಾವುದು, ವಿಧಾನ ಪರಿಷತ್, ಓಕೆ. ಸೊ ದೆನ್ ಅದಾದ್ಮೇಲೆ ವಿಧಾನಸಭೆ ಅಂತ ಇವೆರಡು ಕೂಡ ಎಲ್ಲಿ ಬರುತ್ತೆ ಹೇಳಿ ನೋಡುವ. ಇವೆರಡು ಕೂಡ ರಾಜ್ಯದಲ್ಲಿ ಬರ್ತಕ್ಕಂಥದ್ದು. ಓಕೆ, ವಿಧಾನ ಪರಿಷತ್ತು ಮತ್ತೆ ವಿಧಾನಸಭಾ ರಾಜ್ಯಗಳಲ್ಲಿ ಬರ್ತಕ್ಕಂಥದ್ದು. ಮತ್ತೆ ಈ ರಾಜ್ಯಸಭಾ ಮತ್ತೆ ಲೋಕಸಭಾ ಪಾರ್ಲಿಮೆಂಟ್ ಅಲ್ಲಿ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು. ಇದೆರಡು ಕೂಡ ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್. ಇದು ಕಂಪಲ್ಸರಿ ಕೇಳ್ತಾರೆ. ಸೊ ಯಾವ ಚುನಾವಣೆ ನಡೆಸುತ್ತೆ ಅನ್ನೋದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಸೊ ದೆನ್ ನೋಡಿ, ಇಟ್ ಹ್ಯಾಸ್ ಅಬ್ಸಲ್ಯೂಟ್ ಪವರ್ಸ್ ಟು ಡಿಕ್ಲೇರ್ ದ ಡೇಟ್ಸ್ ಆಫ್ ಎಲೆಕ್ಷನ್. ನೋಡಿ ಏನೇನು ಕ್ಲಿಯರ್ ಮಾಡುತ್ತೆ ಈ ಎಲೆಕ್ಷನ್ ಕಮಿಷನ್, ಏನೇನು ಪವರ್ ಇದೆ ಅಂತಂದ್ರೆ ಅಬ್ಸಲ್ಯೂಟ್ ಪವರ್ಸ್ ಅಂತ ಹೇಳಿದ್ದಾರೆ. ಅಬ್ಸಲ್ಯೂಟ್ ಅಂತಂದ್ರೆ ಇದಕ್ಕೆ ಮಾತ್ರ ರೈಟ್ಸ್ ಇರೋದು. ಓಕೆ, ನೋಡಿ ಡಿಕ್ಲೇರ್ಸ್ ಡೇಟ್ ಆಫ್ ಎಲೆಕ್ಷನ್. ಈ ಚುನಾವಣೆಗಳಲ್ಲಿ ಯಾವ ಚುನಾವಣೆ ನಡೀಬೇಕು, ಯಾವ ಟೈಮಿಂಗ್ ನಡೀಬೇಕು, ಯಾವ ಮಂತಲ್ಲಿ ನಡೀಬೇಕು ಅನ್ನೋದನ್ನ ಎಲೆಕ್ಷನ್ ಕಮಿಷನ್ ಡಿಸೈಡ್ ಮಾಡುತ್ತೆ. ಡಿಕ್ಲರೇಷನ್ ಆಫ್ ದ ರಿಸಲ್ಟ್, ಯಾವಾಗ
ಚುನಾವಣೆ ರಿಸಲ್ಟ್ ಬರಬೇಕು. ಓಕೆ, ಯಾವುದೋ ಒಂದು ಚುನಾವಣೆ ನಡೀತಿದೆ ಯಾವುದೋ ಒಂದು ರಾಜ್ಯದಲ್ಲಿ, ಸಪೋಸ್ ಕರ್ನಾಟಕದಲ್ಲಿ ಏನೋ ಈಗ ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ಮಂತ್ ಎಲೆಕ್ಷನ್ ನಡೀತಾ ಇದೆ ಅಂತಂದ್ರೆ ಆ ಎಲೆಕ್ಷನ್ ನಡೆಯೋ ಡೇಟ್ ಅವರೇ ಕೊಡೋದು ಎಲೆಕ್ಷನ್ ಕಮಿಷನ್. ಅದಾದ ನಂತರ ಯಾವಾಗ ರಿಸಲ್ಟ್ ಬರಬೇಕು, 1 ತಿಂಗಳಾದ್ಮೇಲೆ ಬರ್ಬೇಕಾ 2 ತಿಂಗಳಾದ್ಮೇಲೆ ಬರ್ಬೇಕಾ, ಇವರೇ ಡಿಸೈಡ್ ಮಾಡ್ತಾರೆ ಎಲ್ಲರದ್ದು ಇಷ್ಟು ಎಲೆಕ್ಷನ್ದು. ದೆನ್ ಡ್ಯೂರಿಂಗ್ ದ ಎಂಟೈರ್ ಡ್ಯೂರೇಷನ್ ಆಫ್ ಎಲೆಕ್ಷನ್, ಓಕೆ ದಿಸ್ ಡ್ಯೂರೇಷನ್ ಇಸ್ ಕಾಲ್ಡ್ ದ ಪೀರಿಯಡ್ ಆಫ್ ಮಾಡಲ್ ಕೋಡ್ ಆಫ್ ಕಂಡಕ್ಟ್. ನೋಡಿ ಈ ಪೀರಿಯಡ್ ಅಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ನೋಡಿ ಈ ಪೀರಿಯಡ್ ಅಂತಂದ್ರೆ ಆ ಎಲೆಕ್ಷನ್ ಡೇಟ್ ಅನೌನ್ಸ್ ಆಗುತ್ತಲ್ಲ, ಎಲೆಕ್ಷನ್ ಡೇಟು ಅನೌನ್ಸ್ ಆಗಿದ್ರಿಂದ ಆ ರಿಸಲ್ಟ್ ಬರೋ ಡೇಟ್ ಇದೆಯಲ್ಲ ಈವರೆಗೆ ಈ ಪೀರಿಯಡ್ ಅನ್ನ ನಾವು ಎಲೆಕ್ಷನ್ ಡೇಟ್ ಅನೌನ್ಸ್ ಆಗಿದ್ರಿಂದ ಎಲೆಕ್ಷನ್ ರಿಸಲ್ಟ್ ಬರೋವರೆಗೆ ಡೇಟ್ ಅನ್ನ ಪೀರಿಯಡ್ ಆಫ್ ಮಾಡಲ್ ಕೋಡ್ ಆಫ್ ಕಂಡಕ್ಟ್ ಅಂತ ಹೇಳ್ಬಿಟ್ಟು ಕರಿತೀವಿ ನಾವು, ಪೀರಿಯಡ್ ಆಫ್ ಮಾಡಲ್ ಕೋಡ್ ಆಫ್ ಕಂಡಕ್ಟ್. ಓಕೆ, ಸೊ ಅಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ಸ್ ಇದೆ, ಆ ಟೈಮಲ್ಲಿ ಎಲ್ಲರೂ ಕೂಡ ಅದನ್ನ ಫಾಲೋ ಮಾಡಬೇಕು. ಸ್ಪೆಷಲಿ ಯಾರಪ್ಪ ಅಂತಂದ್ರೆ ಆ ಎಲೆಕ್ಷನ್ ಯಾರ್ಯಾರು ನಿಲ್ಬೇಕಂತ ಇರ್ತಾರಲ್ವಾ, MLA MP ಗಳು ಆಲ್ರೆಡಿ ಇರೋರು, ಅವರಂತೂ ಮಸ್ಟ್ ಅಂಡ್ ಶುಡ್ ಫಾಲೋ ಮಾಡಬೇಕಾಗುತ್ತೆ. ಓಕೆ, ಸೊ ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. The election commission has no employees of its own to conduct election, hence it appoints the government employees for this work and work with the approval of the president. ನೋಡಿ ಎಲೆಕ್ಷನ್ ಕಮಿಷನ್ಗೆ ಅಲ್ಲಿ 3 ಜನ ಇರೋದಂತ ನಾನು ಹೇಳಿದೆ. ಬಟ್ ಏನಪ್ಪಾ ಅಂದ್ರೆ ಅವರಿಗೆ ಈ ಎಲೆಕ್ಷನ್ಗಳು ದೇಶಾದ್ಯಂತ ಇಷ್ಟು ಎಲೆಕ್ಷನ್ ನಡಿಬೇಕಂದ್ರೆ ಯಾರು ಸರ್ ಮಾಡೋದು ಅಂತಂದ್ರೆ ಅಲ್ಲಿ ಯಾರು ಏನು ಎಂಪ್ಲಾಯ್ಸ್ಗಳಿಲ್ಲ ಎಲೆಕ್ಷನ್ ಕಮಿಷನ್ ಅಂಡರ್ ಅಲ್ಲಿ. ಸಾಮಾನ್ಯವಾಗಿ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಬೇರೆ ಬೇರೆ ಗವರ್ನಮೆಂಟ್ ಸರ್ಕಾರಿ ನೌಕರರು ಇರ್ತಾರಲ್ವಾ, ಅವರನ್ನ ಈ ಎಲೆಕ್ಷನ್ ಕೆಲಸಗಳಿಗೆ ಬಳಸ್ಕೊಳ್ತಾರೆ. ಓಕೆ, ಯಾರ್ದ ವಿತ್ ದ ಅಪ್ರೂವಲ್ ಆಫ್ ಪ್ರೆಸಿಡೆಂಟ್, ರಾಷ್ಟ್ರಪತಿಗಳ ಒಪ್ಪಿಗೆಯನ್ನ ಪಡ್ಕೊಂಡು ಏನ್ ಮಾಡ್ತಾರೆ ಆ ಒಂದು ಎಂಪ್ಲಾಯ್ಸ್ ಆಫ್ ಇಟ್ಸ್ ಓನ್ ನೋಡಿ ಎಂಪ್ಲಾಯ್ಸ್ ಆಫ್ ಗವರ್ನಮೆಂಟ್ ಎಂಪ್ಲಾಯ್ಸ್ ಸರ್ಕಾರಿ ಅಧಿಕಾರಿಗಳನ್ನ ಬಳಸ್ಕೊಳ್ತಾರೆ. ಓಕೆ, ಯಾರನ್ನ ಬಳಸ್ಕೊಳ್ತಾರೆ ಇಲ್ಲಿ, ಟೀಚರ್ಸ್ನ ಬಳಸ್ಕೊಳ್ತಾರೆ. ನಿಮ್ಮ ಶಾಲೆ ಟೀಚರ್ಸ್ಗಳನ್ನ ಎಲೆಕ್ಷನ್ ಟೈಮಲ್ಲಿ ಬಳಸ್ಕೊಳ್ತಾರೆ. ಅದು ನಿಮ್ಗೆ ಗೊತ್ತಿರುತ್ತೆ, ಕೇಳಿರ್ತೀರ, ಬೇಕಾದ್ರೆ ನಿಮ್ಮ ಟೀಚರ್ಸ್ನ ನೀವು ಕೇಳಿ. ಓಕೆ, ಅದಾದ ನಂತರ ಬೇರೆ ಯಾರನ್ನ ಬಳಸ್ಕೊಳ್ತಾರೆ ಹೇಳಿ, ಬೇರೆ ಬೇರೆ ಅಧಿಕಾರಿಗಳು ಕೂಡ ಇರ್ತಾರೆ, ಬಟ್ ಮೇಯ್ನ್ ಆಗಿ ಟೀಚರ್ಸ್ ಇರ್ತಾರೆ, ಮತ್ತೆ ಬೇರೆ ಬೇರೆ ಕೂಡ ಇರ್ತಾರೆ. ಓಕೆ, ಸೊ ಸ್ಪೆಷಲಿ ಪೊಲೀಸರು ಇದ್ದೇ ಇರ್ತಾರೆ ರಕ್ಷಣೆ ಕೊಡ್ಲಿಕ್ಕೆ ಅಲ್ವಾ. ಸೊ ಈ ರೀತಿ ಸರ್ಕಾರಿ ಅಧಿಕಾರಿಗಳನ್ನ ಬಳಸ್ಕೊಂಡು ಹೋಗ್ತಾರೆ, ಅದು ನಿಮಗೆ ಗೊತ್ತಿರಬೇಕು. ದೆನ್ ಎಲೆಕ್ಷನ್ಸ್ ಟು ಪಂಚಾಯತ್ ರಾಜ್ ಅಂಡ್ ಅರ್ಬನ್ ಲೋಕಲ್ ಬಾಡೀಸ್ ಆರ್ ಕಂಡಕ್ಟೆಡ್ ಬೈ ದ ಸ್ಟೇಟ್ ಎಲೆಕ್ಷನ್ ಕಮಿಷನ್ಸ್. ಇದು ನಾನು ಆಲ್ರೆಡಿ ಹೇಳಿದ್ದೀನಿ, ರಾಜ್ಯಗಳಲ್ಲಿರ್ತಕ್ಕಂಥ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಅಂತಂದ್ರೆ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಗಳು, ಗ್ರಾಮ ಪಂಚಾಯತಿ ಎಲೆಕ್ಷನ್, ತಾಲೂಕ್ ಪಂಚಾಯತಿ ಎಲೆಕ್ಷನ್, ಜಿಲ್ಲಾ ಪಂಚಾಯತಿ ಎಲೆಕ್ಷನ್, ಮತ್ತೆ ಅರ್ಬನ್ ಲೋಕಲ್ ಬಾಡೀಸ್ ಅಂದ್ರೆ ಈ ಮುನ್ಸಿಪಾಲಿಟಿ ಕಾರ್ಪೊರೇಷನ್ಸ್ ಅಂತ ಬರುತ್ತಲ್ವಾ. ಸೊ ಇದಕ್ಕೆಲ್ಲ ಎಲೆಕ್ಷನ್ ಯಾರು ಮಾಡ್ತಾರೆ, ಆ ರಾಜ್ಯ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಮಾಡ್ತಾ ಹೋಗುತ್ತೆ. ಏನು ಭಾರತದಲ್ಲಿ ಇದೆಯಲ್ವಾ ಎಲೆಕ್ಷನ್ ಕಮಿಷನ್, ಅದು ಬರೋದಿಲ್ಲ ಇಲ್ಲಿ ಸ್ಟೇಟ್ ಎಲೆಕ್ಷನ್ ಕಮಿಷನ್ ರಾಜ್ಯದಲ್ಲೇ ಇರುತ್ತಲ್ವಾ ಎಲೆಕ್ಷನ್ ಕಮಿಷನ್, ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅದು ಮಾಡ್ತಾ ಹೋಗುತ್ತೆ. ಓಕೆ, ಸೊ ನಂತರ ಆಯ್ತಲ್ವಾ, ಇಲ್ಲಿವರೆಗೂ ನಾವೇನ್ ನೋಡಿದ್ವಿ, ಕಾಂಪೋಸಿಷನ್ ಎಲೆಕ್ಷನ್ ಕಮಿಷನ್ ಅಂದ್ರೆ ಯಾರ್ಯಾರು ಇರ್ತಾರೆ, ಯಾರು ರಚನೆ ಮಾಡ್ತಾರೆ, ಅದನ್ನ ಸಂವಿಧಾನದಲ್ಲಿ ಯಾವ ಆರ್ಟಿಕಲ್ ಇದೆ ಅದ್ರ ಬಗ್ಗೆ, ಯಾರು ಅಪಾಯಿಂಟ್ ಮಾಡ್ತಾರೆ ಅಲ್ಲಿ, ಆಮೇಲೆ ಅವ್ರ ಕೆಲಸಗಳೇನು, ಯಾವ್ಯಾವ ಎಲೆಕ್ಷನ್ಸ್ ಅನ್ನು ಅವ್ರು ನಡೆಸ್ತಾರೆ, ಎಲ್ಲ ಕೂಡ ನಾವು ನೋಡಿದ್ದೀವಲ್ವಾ. ಸೊ ಈಗ ಎಲೆಕ್ಟೋರಲ್ ಕಾನ್ಸ್ಟಿಟ್ಯೂಯನ್ಸೀಸ್ ಅಂತ ಬರ್ತಾ ಹೋಗುತ್ತೆ, ಇದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಓಕೆ, ಸೊ ನಾವು ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ಓಕೆ, ನೋಡಿ ನಾನು ಸಿಂಪಲ್ ಆಗಿ ಬರಿತಾ ಹೋಗ್ತೀನಿ. ನಮ್ಮ ದೇಶ ಇದೆಯಲ್ವಾ, ಸೊ ನಮ್ಮ ದೇಶವನ್ನ ಏನ್ ಮಾಡ್ತಾರಪ್ಪ ಅಂತಂದ್ರೆ, ಸೊ ಏನ್ ಮಾಡಿದಾರಪ್ಪ ಅಂತಂದ್ರೆ, ಓಕೆ, ಸೊ ನಮ್ಮ ದೇಶವನ್ನ ಏನ್ ಮಾಡಿದಾರಪ್ಪ ಅಂತಂದ್ರೆ ಹಲವಾರು ಕಾನ್ಸ್ಟಿಟ್ಯೂಯನ್ಸೀಸ್ ಆಗಿ ಡಿವೈಡ್ ಮಾಡ್ತಾ ಹೋಗಿದ್ದಾರೆ. ಓಕೆ, ಹಲವಾರು ಕಾನ್ಸ್ಟಿಟ್ಯೂಯನ್ಸೀಸ್ ಆಗಿ ಏನ್ ಮಾಡಿದ್ದಾರೆ, ಡಿವೈಡ್ ಮಾಡ್ತಾ ಹೋಗಿದ್ದಾರೆ, ಯಾಕಂದ್ರೆ ಚುನಾವಣೆಯ ಉದ್ದೇಶಕ್ಕೋಸ್ಕರ. ಓಕೆ, ಸೊ ಇಲ್ಲಿ ನಾನು ಜನರಲ್ ಆಗಿ ಬರಿತಾ ಇದ್ದೀನಿ. ಸೊ ದಿಸ್ ಇಸ್ ನಾಟ್ ಎ ಪರ್ಫೆಕ್ಟ್ ಮ್ಯಾಪ್. ಓಕೆ, ದಿಸ್ ಇಸ್ ನಾಟ್ ಎ ಪರ್ಫೆಕ್ಟ್ ಮ್ಯಾಪ್, ನಾನು ಜಸ್ಟ್ ನಿಮಗೆ ಒಂದು ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ಬರಿತಾ ಇದ್ದೀನಿ. ಓಕೆ, ನಿಮ್ಮ ಸ್ಟಡಿ ಪರ್ಪಸ್ಗೋಸ್ಕರ ನಾನು ಈ ತರ ಬರಿತಾ ಇದ್ದೀನಿ. ಓಕೆ, ಸೊ ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಸೊ ಇಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ನಮ್ಮ ದೇಶವನ್ನ ಏನ್ ಮಾಡಿದ್ದಾರೆ, ಚುನಾವಣಾ ಕ್ಷೇತ್ರಗಳಿಗೆ ಡಿವೈಡ್ ಮಾಡಿದ್ದಾರೆ. ಓಕೆ, ಸೊ ಇಷ್ಟು ಇದು ಜನರಲ್ ಆಗಿ ಬರ್ದಿರೋದು ನಾನು. ಓಕೆ, ಜನರಲ್ ಆಗಿ ಬರ್ದಿರೋದು. ನೋಡಿ ಏನ್ ಮಾಡಿದಾರಪ್ಪ ಅಂತಂದ್ರೆ ನೋಡಿ ಇದೊಂದು ಕ್ಷೇತ್ರ, ಫಾರ್ ಎಕ್ಸಾಂಪಲ್ ಇದೊಂದು ಕ್ಷೇತ್ರ, ಇದೊಂದು ಇಲ್ಲೊಂದು ಈ ರೀತಿ ಇಡೀ ದೇಶದಲ್ಲಿ ಬರ್ತಕ್ಕಂಥ ಎಲ್ಲ ಭಾಗಗಳನ್ನು ಒಂದಿಷ್ಟು ಪಾಪ್ಯುಲೇಷನ್ ಆಧಾರದ ಮೇಲೆ. ಓಕೆ, ಸುಮ್ಮನೆ ಅಲ್ಲ ಸರ್, ಯಾವ ರೀತಿ ಮಾಡಿದ್ದಾರೆ ಸರ್ ಇವನ್ನೆಲ್ಲ, ಇವೆಲ್ಲ ಒಂದೊಂದು ಕಾನ್ಸ್ಟಿಟ್ಯೂಷನ್ಸ್ ಅಂತ ಅನ್ಕೋಬೇಕು ನೀವು. ಓಕೆ, ನೋಡಿ ಒಂದಿಷ್ಟು ಜನಸಂಖ್ಯೆಗೆ ಇಷ್ಟು ಲಕ್ಷ ಜನ ಇದ್ರೆ ಅದನ್ನ ಒಂದು ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ಬಿಟ್ಟು ಕರಿತೀವಿ ನಾವು. ಜನರಲ್ ಯಾವಾಗ ಗೊತ್ತಾ, ಈ ಜನಗಣತಿ ಆಗುತ್ತಲ್ವಾ, ಜನಗಣತಿ 10 ವರ್ಷಕ್ಕೊಂದ್ಸತಿ, ಆ ಜನಗಣತಿ ಆದಾಗ ಅಲ್ಲಿ ಡಿಲಿಮಿಟೇಷನ್ ಕಮಿಷನ್ ಅಂತ ಬರುತ್ತೆ. ಓಕೆ, ಡಿಲಿಮಿಟೇಷನ್ ಕಮಿಷನ್ ಅಂತ ಬರುತ್ತೆ. ಆ ಡಿಲಿಮಿಟೇಷನ್ ಕಮಿಷನ್ ಏನ್ ಮಾಡುತ್ತಪ್ಪ ಅಂತ ಆದ್ರೆ ನೋಡಿ, ಜನಸಂಖ್ಯೆ ಆದ್ಮೇಲೆ ಜನಸಂಖ್ಯೆ ಆಧಾರದ ಮೇಲೆ ಎಲ್ಲೆಲ್ಲಿ ಎಷ್ಟು ಜನ ಇದ್ದಾರೆ ಅನ್ನೋದ್ರ ಆಧಾರದ ಮೇಲೆ ಇಷ್ಟು ಜನಸಂಖ್ಯೆಗೆ ಒಂದು ಕ್ಷೇತ್ರ ಅಂತ ಇರುತ್ತೆ, ಅಷ್ಟು ಮಾತ್ರ ಇರಬೇಕು. ಸೊ ಏನ್ ಮಾಡಿ ಆ ಜನಸಂಖ್ಯೆ ಪ್ರಕಾರ ಈ ರೀತಿ ಡಿವೈಡ್ ಮಾಡ್ತಾ ಹೋಗ್ತಾರೆ. ಓಕೆ, ಸೊ ಈ ರೀತಿ ಡಿವೈಡ್ ಮಾಡ್ತಾ ಹೋದಾಗ ನೋಡಿ ಅವಾಗ ಏನ್ ಮಾಡ್ತಾರೆ ಗೊತ್ತಾ, ಎಲ್ಲ ಎಲೆಕ್ಷನ್ಸ್ ಇಂದ
ಈ ಒಂದು ಕ್ಷೇತ್ರದಿಂದ ಒಬ್ರು, ಒಂದರಿಂದ ಒಬ್ರು ಈ ರೀತಿ ಆಯ್ಕೆ ಮಾಡ್ತಾ ಹೋಗ್ತಾರೆ. ಬಟ್ ನೆನಪಿರ್ಲಿ ಕ್ಲಿಯರ್ ಆಗಿ, ಈ ಕ್ಷೇತ್ರಗಳು MLA ಎಲೆಕ್ಷನ್ ಆಗುತ್ತಲ್ವಾ ಸ್ಟೇಟ್ ಅಲ್ಲಿ, ರಾಜ್ಯ ಸರ್ಕಾರ ಚೀಫ್ ಮಿನಿಸ್ಟರ್ ಎಲೆಕ್ಷನ್, ಅದಕ್ಕೂ ಸೆಂಟ್ರಲ್ ಗವರ್ನಮೆಂಟ್ ಅಲ್ಲಿ ಆಗ್ತಕ್ಕಂಥ ಪ್ರೈಮ್ ಮಿನಿಸ್ಟರ್ ಎಲೆಕ್ಷನ್ಗೂ ಡಿಫ್ರೆಂಟ್ ಆಗಿರುತ್ತೆ. ಓಕೆ, ಡಿಫ್ರೆಂಟ್ ಆಗಿರುತ್ತೆ. ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಎಲೆಕ್ಟ್ರಲ್ ಕಾನ್ಸ್ಟಿಟ್ಯೂನ್ಸಿ ಬಗ್ಗೆ ನೋಡ್ತೋಗೋಣ. ದ ನೇಷನ್ ಅಂಡ್ ದ ಸ್ಟೇಟ್ಸ್ ಆರ್ ಡಿವೈಡೆಡ್ ಇಂಟು ಸ್ಮಾಲ್ ಎಲೆಕ್ಟ್ರಲ್ ಡಿವಿಷನ್ಸ್ ಫಾರ್ ದ ಪರ್ಪಸ್ ಆಫ್ ಎಲೆಕ್ಷನ್. ದೀಸ್ ಎಲೆಕ್ಟ್ರಲ್ ಡಿವಿಷನ್ಸ್ ಆರ್ ಕಾಲ್ಡ್ ಕಾನ್ಸ್ಟಿಟ್ಯೂಯೆನ್ಸೀಸ್. ಇವನ್ನ ನಾವು ಕಾನ್ಸ್ಟಿಟ್ಯೂನ್ಸ್ ಅಂತ ಹೇಳಿದ್ದಾರೆ. ಓಕೆ, ಇಲ್ಲಿ ಅದನ್ನೇ ಹೇಳಿರೋದು. ದೇಶ ಮತ್ತೆ ರಾಜ್ಯವನ್ನ ಹಲವಾರು ಚಿಕ್ಕ ಡಿವಿಷನ್ಸ್ ಆಗಿ ಡಿವೈಡ್ ಮಾಡ್ತಾರೆ ಫಾರ್ ದ ಪರ್ಪಸ್ ಆಫ್ ಎಲೆಕ್ಷನ್ಗೆ ಅಂತ ಇಲ್ಲಿ ಹೇಳಿದ್ದಾರೆ. ಓಕೆ, ಜಸ್ಟ್ ನಾನು ನಿಮಗೆ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದೀನಿ ಈ ರೀತಿ ಅಂತ ನೋಡಿ. ಕಾನ್ಸ್ಟಿಟ್ಯೂಯೆನ್ಸೀಸ್ ಆರ್ ಫಾರ್ಮ್ಡ್ ಬೇಸಿಸ್ ಆನ್ ದ ಪಾಪ್ಯುಲೇಷನ್. ಯಾವುದ್ರ ಆಧಾರದ ಮೇಲೆ? ಜನಸಂಖ್ಯೆನ ಆಧಾರವಾಗಿ ಇಟ್ಕೊಂಡು ಡಿವೈಡ್ ಮಾಡ್ತಾರೆ. ಇಷ್ಟು ಜನಸಂಖ್ಯೆಗೆ ಇಷ್ಟು ಏನು ಒಂದು ಕಾನ್ಸ್ಟಿಟ್ಯೂಯೆನ್ಸಿ ಅಂತ. ಕಾನ್ಸ್ಟಿಟ್ಯೂಯೆನ್ಸೀಸ್ ಆರ್ ಮೇನ್ಲಿ ಟೂ ಟೈಪ್ಸ್. ಒಂದು ಲೋಕಸಭಾ, ಒನ್ ಇಸ್ ಲೋಕಸಭಾ ಕಾನ್ಸ್ಟಿಟ್ಯೂಯೆನ್ಸಿ ಅಂಡ್ ದ ಅದರ್ ಇಸ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿ. ನಾನು ಆಲ್ರೆಡಿ ಹೇಳಿದ್ನಲ್ವಾ ಬೇರೆ ಅಂತ. ಲೋಕಸಭಾ ಕಾನ್ಸ್ಟಿಟ್ಯೂಯೆನ್ಸಿ ಅಂತಂದ್ರೆ ಪಾರ್ಲಿಮೆಂಟ್ ಎಲೆಕ್ಷನ್, PM ಎಲೆಕ್ಷನ್, ಪ್ರೈಮ್ ಮಿನಿಸ್ಟರ್ ಎಲೆಕ್ಷನ್, MP ಎಲೆಕ್ಷನ್. ಸೊ ಅದಾದ ನಂತರ ಲೆಜಿಸ್ಲೇಟಿವ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಅಂತಂದ್ರೆ ರಾಜ್ಯಗಳಲ್ಲಿ ಆಗ್ತಕ್ಕಂಥ ಏನು MLA ಎಲೆಕ್ಷನ್, ಚೀಫ್ ಮಿನಿಸ್ಟರ್ ಎಲೆಕ್ಷನ್. ಓಕೆ, ಎರಡಕ್ಕೂ ಕೂಡ ಬೇರೆ ಇರುತ್ತೆ ಕ್ಷೇತ್ರಗಳು ಅನ್ನೋದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ದ ಮೆಂಬರ್ಸ್ ಎಲೆಕ್ಟೆಡ್ ಫ್ರಮ್ ಲೋಕಸಭಾ ದೇ ಆರ್ ಕಾಲ್ಡ್ ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್ ಆರ್ MPs. ಓಕೆ, ಯಾರು ಇದಕ್ಕೆ ಹೋಗ್ತಾರಲ್ವಾ ದೆಹಲಿಲಿ ಇರ್ತಕ್ಕಂಥ ಪಾರ್ಲಿಮೆಂಟ್ಗೆ ಹೋಗ್ತಾರಲ್ವಾ, ಅವರನ್ನ ನಾವು ಲೋಕಸಭೆಗೆ ಹೋಗ್ತಕ್ಕಂಥವ್ರನ್ನ ನಾವು ಚುನಾವಣೆ ಮುಖಾಂತರ ಆಯ್ಕೆಯಾಗಿ ಹೋಗ್ತಕ್ಕಂಥ ನಾವು MPs ಅಥವಾ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸಿಮಿಲರ್ ಅದೇ ರೀತಿ ಮೆಂಬರ್ಸ್ ಎಲೆಕ್ಟೆಡ್ ಫ್ರಮ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸೀಸ್ ಬಿಕಮ್ ದ ಮೆಂಬರ್ಸ್ ಆಫ್ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂಡ್ ದೇ ಆರ್ ಕಾಲ್ಡ್ ದ MLAs. ಏನಂತ? ಮೆಂಬರ್ಸ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆರ್ MLAs ಕಾನ್ಸ್ಟಿಟ್ಯೂಷನ್ ಬಿಕಮ್ ದ ಮೆಂಬರ್ಸ್ ಆಫ್ ಲೋಕಸಭಾ. ಓಕೆ, ಸೊ ನೋಡಿ ಅಂದ್ರೆ ಏನಂತ ಕರಿತಾರಪ್ಪ ಅಂತಂದ್ರೆ ಅವ್ರ MLAs ಕಾನ್ಸ್ಟಿಟ್ಯೂಯೆನ್ಸೀಸ್ ಬಿಕಮ್ ದ ಮೆಂಬರ್ಸ್ ಆಫ್ ಲೋಕಸಭಾ. ಓಕೆ, ಸೊ ಏನ್ ಹೇಳಿದೆ ಅಂತಂದ್ರೆ ಅವ್ರನ್ನ ಆ ರಾಜ್ಯದಲ್ಲಿ ಬರ್ತಕ್ಕಂಥ ನಾವು MLAs ಅಂತ ಕರಿತಾ ಹೋಗ್ತೀವಿ. ಓಕೆ, ರಾಜ್ಯಕ್ಕೆ ಆಯ್ಕೆಯಾಗಿ ಹೋಗ್ತಾರಲ್ವಾ ಚುನಾವಣೆ ಮುಖಾಂತರ, ಸೊ ಅವ್ರನ್ನ ನಾವು MLAs ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ. ಓಕೆ, ಸೊ ಇಷ್ಟು ನಿಮಗೆ ಕ್ಲಿಯರ್ ಆಗಿರಲಿ. ಸೊ ನಂತರ ಇನ್ ಬೋತ್ ದೀಸ್ ಕಾನ್ಸ್ಟಿಟ್ಯೂನ್ಸೀಸ್ ರಿಸರ್ವೇಷನ್ ಇಸ್ ಪ್ರೊವೈಡೆಡ್ ಟು ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್ಸ್. ಓಕೆ, ಈ ಎರಡೂ ಕಾನ್ಸ್ಟಿಟ್ಯೂನ್ಸೀಸ್ ಗಳಲ್ಲೂ ಏನ್ ಮಾಡ್ತಾರೆ? ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ವರ್ಗದವ್ರಿಗೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ರಿಸರ್ವೇಷನ್, ಮೀಸಲಾತಿಯನ್ನ ಕೊಟ್ಟಿದ್ದಾರೆ. ಮೀಸಲಾತಿ ಅಂದ್ರೆ ಏನ್ ಗೊತ್ತಾ? ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ನಾನೀಗ ತೋರಿಸಿದ್ನಲ್ವ ಅಲ್ಲಿ ನಿಮಗೆ. ಓಕೆ, ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ಯಾವ್ದೋ ಒಂದು ಕಾನ್ಸ್ಟಿಟ್ಯೂನ್ಸೀಸ್ ಇದೆ. ಓಕೆ, ಸೊ ಇಲ್ಲಿ ಕಾನ್ಸ್ಟಿಟ್ಯೂನ್ಸೀಸ್ ಇದೆ. ಸೊ ಇಲ್ಲಿ ಏನ್ ಮಾಡ್ತಾರಪ್ಪ ಅಂತ ಮೀಸಲಾತಿ ಅಂದ್ರೆ ಇಲ್ಲಿ ಸರ್ಕಾರ ಹೇಳುತ್ತೆ ಏನಪ್ಪಾ ಅಂತಂದ್ರೆ ನೋಡಿ, ಈ ಜಾಗದಲ್ಲಿ ಈ ಭಾಗ ಇದೆಯಲ್ವಾ, ಇಲ್ಲಿ ಬೇರೆ ಪಿನ್ನಲ್ಲಿ ಬರಿತೀನಿ ನಾನು, ನಿಮ್ಗೆ ಗೊತ್ತಾಗುತ್ತೆ ಕ್ಲಿಯರ್ ಆಗಿ ನೋಡಿ. ಈ ಭಾಗದಲ್ಲಿ ಇದನ್ನ ನಾವು ಈ ಪ್ಲೇಸ್ ಅನ್ನ ನಾವು ಈ ಕಾನ್ಸ್ಟಿಟ್ಯೂನ್ಸಿನ SC ಕ್ಯಾಟಗರಿ ಅವರಿಗೆ, ಪರಿಶಿಷ್ಟ ಜಾತಿ ಅವರಿಗೆ ಏನ್ ಮಾಡೋಣ? ರಿಸರ್ವೇಷನ್ ಕೊಟ್ಬಿಡೋಣ ಅಂತಂದ್ರೆ ಈ ಕಾನ್ಸ್ಟಿಟ್ಯೂಷನ್ ಏನ್ ಮಾಡ್ಬೇಕು ಗೊತ್ತಾ? SC ಕ್ಯಾಂಡಿಡೇಟ್ ಮಾತ್ರ ಏನ್ ಮಾಡ್ಬೇಕು? ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಬೇಕು. ಓಕೆ, ಆ ಒಂದು ಏನು ಈ ಶೆಡ್ಯೂಲ್ ಕಾಸ್ಟ್ ರಿಲೇಟೆಡ್ ಕ್ಯಾಂಡಿಡೇಟ್ ಮಾತ್ರ ಕಂಟೆಸ್ಟ್ ಮಾಡಬೇಕು ಅನ್ನೋದನ್ನ ಇಲ್ಲಿ ತಿಳಿಸ್ಕೊಡ್ತೇವೆ. ಬೇರೆ ಯಾರಿಗೂ ಕೂಡ ಆ ಒಂದು ಅಧಿಕಾರ ಇರೋದಿಲ್ಲ. ಓಕೆ, ಸೊ ವೋಟ್ ಎಲ್ಲರೂ ಮಾಡಬೇಕು, ಬಟ್ ಎಲೆಕ್ಷನ್ಗೆ ನಿಲ್ಲೋದು ಮಾತ್ರ ಕಂಟೆಸ್ಟ್ ಮಾಡೋದು ಶೆಡ್ಯೂಲ್ ಕಾಸ್ಟ್ ಸಂಬಂಧಪಟ್ಟ ವ್ಯಕ್ತಿ ಮಾತ್ರ. ಓಕೆ, ಸಪೋಸ್ ಇಲ್ಲೊಂದು ಕಾನ್ಸ್ಟಿಟ್ಯೂನ್ಸೀಸ್ ಇದೆ, ಈ ಕಾನ್ಸ್ಟಿಟ್ಯೂನ್ಸಿ ಏನ್ ಮಾಡ್ತೀವಪ್ಪ ಅಂದ್ರೆ STsಗೆ ಕೊಡ್ತೀವಿ. STs ಅಂದ್ರೆ ಶೆಡ್ಯೂಲ್ ಟ್ರೈಬ್ ಜನಗಳಿಗೆ ಕೊಡ್ತೀವಿ ನಾವು. ಸೊ ಈ ಕಾನ್ಸ್ಟಿಟ್ಯೂನ್ಸಿಯಿಂದ ಕೇವಲ ST ಸಮುದಾಯಕ್ಕೆ, ಶೆಡ್ಯೂಲ್ ಟ್ರೈಬ್ ಸಮುದಾಯಕ್ಕೆ ಸೇರಿದಂತ ವ್ಯಕ್ತಿ ಮಾತ್ರ ಎಲೆಕ್ಷನ್ಗೆ ನಿಲ್ಲಬೇಕು ಅನ್ನೋ ಒಂದು ಈ ರೀತಿ ಪಾಲಿಸಿ ಇದೆಯಲ್ವಾ. ಸೊ ಇದನ್ನ ನಾವು ರಿಸರ್ವೇಷನ್ ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ. ಓಕೆ, ಸೊ ಈ ರೀತಿ ದೇಶದಲ್ಲಿ ಕೆಲವೊಂದು ಇಷ್ಟು ಸೀಟ್ ಅಂತ ಕೊಟ್ಟಿದ್ದಾರೆ. ನಾನು ನಿಮಗೆ ಅದನ್ನ ಎಲ್ಲಿ ಹೇಳಿದ್ದೀನಿ ಅವರ್ ಕಾನ್ಸ್ಟಿಟ್ಯೂಷನ್ ಚಾಪ್ಟರ್ ನಾನು ಹೇಳಿದ್ದೀನಿ, ನೀವಲ್ಲಿ ಇನ್ನೊಂದ್ಸತಿ ನೋಡ್ತಾ ಹೋಗಿ. ಓಕೆ, ಅದೇ ರೀತಿ ಸ್ಟೇಟ್ ಎಲೆಕ್ಷನ್ ಅಲ್ಲೂ ಕೂಡ ಏನ್ ಮಾಡಿದ್ದಾರೆ? ಇದೇ ರೀತಿ ಏನ್ ಮಾಡ್ತಾರಪ್ಪ ಅಂದ್ರೆ ಮೀಸಲಾತಿಯನ್ನ ಕೊಡ್ತಾ ಹೋಗ್ತಾರೆ. ಓಕೆ, ಸೊ ಆಫ್ಟರ್ ದಿ ಎನಾಕ್ಟ್ಮೆಂಟ್ ಆಫ್ ದಿ 106 ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್, ನಾರಿ ಶಕ್ತಿ ವಂದನಾ ಅಧಿನಿಯಮ, 33 seats in the Lok Sabha and legislative assemblies must be reserved for women. Okay, these are called reserved constituencies. So ಇದೇ ರೀತಿ ನೋಡಿ, ಇದಾದ್ಮೇಲೆ 106ನೇ ಸಂವಿಧಾನ ತಿದ್ದುಪಡಿಯ ಮುಖಾಂತರ ಏನ್ ಮಾಡಿದ್ದಾರೆ? ನಾರಿ ಶಕ್ತಿ ವಂದನಾ ಅಧಿನಿಯಮ ಅಂತ ಅದ್ರ ಹೆಸರು. 33% ಸೀಟನ್ನ ಏನ್ ಮಾಡ್ಬೇಕು? ಲೋಕಸಭಾ ಮತ್ತೆ ರಾಜ್ಯಸಭೆಯಲ್ಲಿ ಯಾರಿಗೆ ಕೊಡಬೇಕು? ರಿಸರ್ವ್ ಫಾರ್ ವುಮೆನ್, ಹೆಣ್ಣು ಮಕ್ಕಳಿಗೆ ಕೊಡಬೇಕು ಅನ್ನೋದನ್ನ ಹೇಳಿದ್ದಾರೆ. ಓಕೆ, ಸೊ ಇದು ಕೂಡ ನಿಮಗೆ ಗೊತ್ತಿರಲಿ, ಹೆಣ್ಮಕ್ಳು ಕೂಡ ಮೀಸಲಾತಿಯನ್ನ ಕೊಟ್ಟಿದ್ದಾರೆ ಅಂತಂದ್ರೆ. ಫಾರ್ ಎಕ್ಸಾಂಪಲ್ ಏನ್ ಮಾಡ್ತಾರೆ? ಈ ರೂಲ್ ಪ್ರಕಾರ ಇಲ್ಲೊಂದು ಯಾವ್ದೋ ಕಾನ್ಸ್ಟಿಟ್ಯೂನ್ಸಿ ಇದೆಯಲ್ವಾ, ಇಲ್ಲಿ ಬರೀ ಯಾರು ಕಾಂಪೀಟ್ ಮಾಡಬೇಕು? ಎಲೆಕ್ಷನ್ ನಿಲ್ಬೇಕು? ಕೇವಲ ವುಮೆನ್. ಈ ರೀತಿ ಇನ್ನೂ ಬರುತ್ತೆ, ನಾನು ನಿಮಗೆ ಎಕ್ಸಾಂಪಲ್ ಈ ಕ್ಷೇತ್ರದಲ್ಲಿ ಕೇವಲ ಹೆಣ್ಮಕ್ಳು ಮಾತ್ರ ಕಾನ್ಸ್ಟಿಟ್ಯೂಷನ್ಗೆ ನಿಲ್ಬೇಕು ಅಂತ ಏನು ರೂಲ್ಸ್ ಅನ್ನ ತಂದಿದ್ದಾರೆ. ಓಕೆ, ಈ ಒಂದು 106 ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್ ಮುಖಾಂತರ ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಓಕೆ, ಇದು ನೇಮು ನಾರಿ ಶಕ್ತಿ ವಂದನಾ ಅಧಿನಿಯಮ. ಇದು ನಿಮಗೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸ್ಟೂಡೆಂಟ್ಸ್, ಮಿಸ್ ಮಾಡ್ಲಿಕ್ಕೆ ಹೋಗ್ಲೇಬೇಡಿ.
ಸೊ ಕ್ಲಿಯರ್ ಆಗಿದೆಯಲ್ವ ಇಷ್ಟು. ಸೊ ನಂತರ ಆಯ್ತು, ಈಗ ನೋಡ್ತಾ ಹೋದ್ವಿ ಅಲ್ವಾ. ಈಗ ನೆಕ್ಸ್ಟ್ ವೋಟರ್ ಲಿಸ್ಟ್ ಬಗ್ಗೆ ನೋಡ್ತಾ ಹೋಗೋಣ. ಸರ್ ಯಾರ್ಯಾರು ಓಟ್ ಹಾಕ್ಬೋದು, ಎಲ್ಲರೂ ಓಟ್ ಹಾಕ್ಬೋದಾ? ಇಲ್ಲ, 18 ವರ್ಷ ಆಗಿರ್ಬೇಕಂತ ಹೇಳಿದೆ. ಸೊ ಅದಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರೆ 18 ವರ್ಷ ಹೋದಾರ್ನೆಲ್ಲ ಹೆಂಗ್ ತಗೊಳ್ತಾರೆ ಸರ್ ಅಂತಂದ್ರೆ, ನೋಡಿ ಈ ರೀತಿ ಒಂದು ವೋಟರ್ ಲಿಸ್ಟ್ ನ ತಯಾರು ಮಾಡ್ತಾರೆ. ನೀವು ನೋಡಿದಿರಾ, ನಿಮ್ಮ ತಂದೆ ತಾಯಿ ಅಥವಾ ಅಣ್ಣ ಅಕ್ಕ ಯಾರು ಇರ್ತಾರಲ್ವಾ, ಸೊ ಅವ್ರದ್ದು ಈ ರೀತಿ ವೋಟರ್ ಲಿಸ್ಟ್ ಇರುತ್ತೆ ನೋಡಿ. ಸೊ ಇಲ್ಲಿ ಹಲವಾರು ಜನದ ಇದೆಯಲ್ವಾ, ಇಲ್ಲಿ ಫೋಟೋ ಇರುತ್ತೆ, ಇಲ್ಲಿ ಅವ್ರದ್ದು ನೇಮು ಎಲ್ಲ ಇರುತ್ತೆ. ಓಕೆ, ಸೊ ನೋಡಿ ದ ವೋಟರ್ ಲಿಸ್ಟ್ ಇಸ್ ದ ಲಿಸ್ಟರ್ ವಿಚ್ ಕಂಟೈನ್ಸ್ ದ ನೇಮ್ಸ್ ಅಂಡ್ ಕಂಟೈನ್ ಅದರ್ ಡೀಟೇಲ್ಸ್ ಆಫ್ ದ ವೋಟರ್. ನೋಡಿ ಈ ವೋಟರ್ ಡೀಟೇಲ್ಸ್ ಅಲ್ಲಿ ಏನಿರ್ತಪ್ಪ ಅಂದ್ರೆ ಆ ವ್ಯಕ್ತಿಯ ಯಾರ್ಯಾರಿಗೆ 18 ವರ್ಷ ಆಗಿರುತ್ತಲ್ವಾ, ಭಾರತದ ಸಿಟಿಸನ್ಸ್, ಇದರಲ್ಲಿ ಏನು ಇದಿಲ್ಲ, ಏನಲ್ಲಿ ಜಾತಿ ಧರ್ಮ ಏನು ಡಿಸ್ಕ್ರಿಪ್ಷನ್ ಇಲ್ಲ. ಅಲ್ಲಿ ಭಾರತದ ಎಲ್ಲಾ ಜನ, ನಿಮಗೆ 18 ವರ್ಷ ಆಗಿದ್ರೆ ಸಾಕು, ನಿಮ್ಗೆ ಎಲ್ರಿಗೂ ಕೂಡ ಏನಲ್ಲಿ ವೋಟರ್ ಲಿಸ್ಟ್ ಕೊಡ್ತಾರೆ. ಸೊ ಅಲ್ಲಿ ನಿಮ್ಮ ಏನು ಹೆಸರು ಮತ್ತೆ ಬೇರೆ ಬೇರೆ ಡೀಟೇಲ್ಸ್ ಇರುತ್ತೆ. ಓಕೆ, ಸೊ ಇದನ್ನ ಎಲೆಕ್ಟೋರಲ್ ರೂಲ್ ಅಂತ ಹೇಳ್ಬಿಟ್ಟು ಕೂಡ ನಾವು ಕರಿತಾ ಹೋಗ್ತೀವಿ. ಏನಲ್ಲಿ ವೋಟರ್ ಲಿಸ್ಟ್ ಆರ್ ಎಲೆಕ್ಟೋರಲ್ ಲಿಸ್ಟ್ ಅಂತ ಹೇಳ್ಬಿಟ್ಟು ನಾವು ಇದನ್ನ ಕರಿತಾ ಹೋಗ್ತೀವಿ. ಓಕೆ, ಸೊ ದೆನ್ ನೋಡಿ ದ ಎಲೆಕ್ಟೋರಲ್ ರೋಲ್ ಇಸ್ ಪ್ರಿಪೇರ್ಡ್ ಬೈ ದ ಎಲೆಕ್ಷನ್ ಕಮಿಷನ್ ಮಚ್ ಬಿಫೋರ್ ದ ಎಲೆಕ್ಷನ್ಸ್. ನೋಡಿ ಈ ಎರಡು ಎಲೆಕ್ಷನ್ಸ್ ರೋಲ್ ನ, ಈ ವೋಟರ್ ಲಿಸ್ಟ್ ನ ಯಾರು ಪ್ರಿಪೇರ್ ಮಾಡ್ತಾರೆ? ಎಲೆಕ್ಷನ್ ಕಮಿಷನ್. ಓಕೆ, ರಾಜ್ಯದಾದ್ರೆ ರಾಜ್ಯ ಚುನಾವಣೆಗಾದ್ರೆ ಸ್ಟೇಟ್ ರಾಜ್ಯದ ಅಂತೀನಿ ನಾನು, ರಾಜ್ಯ ಮತ್ತೆ ಪಾರ್ಲಿಮೆಂಟ್ ಎಲೆಕ್ಷನ್ ಆದ್ರೆ ಆ ಒಂದು ಯಾರು ಚೀಫ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ತಯಾರು ಮಾಡುತ್ತೆ. ಗ್ರಾಮ ಪಂಚಾಯತಿ ಎಲೆಕ್ಷನ್ಗಳಿಗಾದ್ರೆ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಪ್ರಿಪೇರ್ ಮಾಡುತ್ತೆ. ಓಕೆ, ಎಲೆಕ್ಟರ್ ಲಿಸ್ಟ್ ಅನ್ನ ಎಲೆಕ್ಟೋರಲ್ ಲಿಸ್ಟ್ ಇಸ್ ರಿವೈಸ್ಡ್ ಎವ್ರಿ ಇಯರ್. ಇದನ್ನ ಪ್ರತಿ ವರ್ಷ ಚೆಕ್ ಮಾಡ್ತಾ ಇರ್ತಾರೆ. ಯಾಕಂತಂದ್ರೆ ಪ್ರತಿ ವರ್ಷ ಹೊಸದಾಗಿ ಏನೋ ಬರ್ತಾ ಇರ್ತಾರೆ. 18 ವರ್ಷ ದಾಟಿದವರು ಪ್ರತಿ ವರ್ಷ ಬರ್ತಾ ಇರ್ತಾರೆ. ಅಟ್ ಎ ಸೇಮ್ ಟೈಮ್ ಪ್ರತಿ ವರ್ಷ ಎಷ್ಟು ಜನ ಡೆತ್ ಆಗ್ತಾ ಇರ್ತಾರಲ್ವಾ, ಸೊ ಅವ್ರನ್ನ ಡೆತ್ ಆದವ್ರನ್ನ ಆ ಲಿಸ್ಟ್ ಇಂದ ತೆಗಿಬೇಕು. ಯಾರು 18 ವರ್ಷ ದಾಟಿ ಬರ್ತಾರೋ ಅವರಿಗೆ 17ರಿಂದ 18 ಕೊಡ್ತಾರೋ ಅವ್ರನ್ನ ಆಡ್ ಮಾಡ್ಬೇಕಾಗ್ತಾ ಇರುತ್ತೆ. ಅದಕ್ಕೆ ಏನ್ ಮಾಡ್ತಾರೆ, ಪ್ರತಿ ವರ್ಷ ರಿವೈಸ್ ಮಾಡ್ತಾ ಇರ್ತಾರೆ, ಚೆಕ್ ಮಾಡ್ತಾ ಇರ್ತಾರೆ. ಅಟ್ ದ ಟೈಮ್ಸ್ ಆಫ್ ರಿವಿಷನ್ ದ ನೇಮ್ಸ್ ಆಫ್ ದೋಸ್ ಹೂ ಹ್ಯಾವ್ ಅಟೈನ್ಡ್ ದ ಏಜ್ ಆಫ್ 18 ಆರ್ included and the names of the dead are deleted. The election roll helps the polling officials to identify the voters. ಅಂತಂದ್ರೆ ಇದನ್ನ ನಾನು ಹೇಳಿದ್ದು, 18 ವರ್ಷ ಹೋದವ್ರನ್ನ ಆಡ್ ಮಾಡ್ತಾರೆ, ಮತ್ತೆ ಯಾರು ಡೆತ್ ಆಗಿದ್ರೆ ಅವ್ರನ್ನ ಅಲ್ಲಿಂದ ಕ್ಯಾನ್ಸಲ್ ಮಾಡ್ತಾರೆ ಪ್ರತಿ ವರ್ಷ. ಓಕೆ, ಮತ್ತೆ ದ ಎಲೆಕ್ಟರ್ ರೋಲ್ಸ್ ಹೆಲ್ಪ್ಸ್ ದ ಪೋಲಿಂಗ್ ಅಫಿಷಿಯಲ್ಸ್ ಟು ಐಡೆಂಟಿಫೈ ದ ವೋಟರ್ಸ್. ಅಂತಂದ್ರೆ ಆ ವೋಟ್ ಎಲೆಕ್ಷನ್ ಆಗೋ ದಿನ ಅಲ್ಲಿ ಜನ ಇರ್ತಾರಲ್ವಾ, ಜನ ಅಂತಂದ್ರೆ ಅಧಿಕಾರಿಗಳು, ಅವರಿಗೆ ಈ ವೋಟರ್ ID ಮುಖಾಂತರ ಏನಾಗುತ್ತಪ್ಪ ಅಂತಂದ್ರೆ, ಸೊ ನೋಡಿ ಇವರೇನಾ ವೋಟರು, ಈಗ ನಾನು ವೋಟ್ ಹಾಕ್ಲಿಕ್ಕೆ ಹೋದ್ರೆ ಅವ್ರು ಚೆಕ್ ಮಾಡ್ತಾರೆ, ಇವರೇನಾ, ನಮ್ಮ ಫೋಟೋ ನೋಡ್ತಾರೆ, ಫಸ್ಟ್ ನಮ್ಮ ಫೋಟೋ ನೋಡಿ ಇವರೇನಾ ಅಂತ ಚೆಕ್ ಮಾಡ್ತಾರೆ. ಓಕೆ, ಹೆಸರು ನೋಡ್ತಾರೆ, ಎಲ್ಲ ಚೆಕ್ ಮಾಡ್ಬಿಟ್ಟು ಈ ರೀತಿ ವೆರಿಫೈ ಮಾಡ್ಲಿಕ್ಕೆ ಈ ವೋಟರ್ ಲಿಸ್ಟ್ ತುಂಬಾ ಹೆಲ್ಪ್ ಆಗುತ್ತೆ ಅನ್ನೋದನ್ನ ಕೂಡ ನಾವಿಲ್ಲಿ ಸೊ ನೋಡ್ತಾ ಹೋಗ್ಬೋದು. ಓಕೆ, ಸೊ ನಂತರ ಅಟ್ ಪ್ರೆಸೆಂಟ್ 4 ಎಲಿಜಿಬಿಲಿಟಿ ಡೇಟ್ಸ್ ಹ್ಯಾವ್ ಸೀನ್ ಫಿಕ್ಸ್ಡ್ ಫಾರ್ ಇನ್ಕ್ಲೂಷನ್ ಆಫ್ ನೇಮ್ಸ್ ಇನ್ ದ ರೋಲ್, ನೇಮ್ಲಿ ಫಸ್ಟ್. ಓಕೆ, ಯಾವುದಪ್ಪ ಅಂದ್ರೆ ನೋಡಿ ಪ್ರೆಸೆಂಟ್ ಆಗಿ ಏನ್ ಮಾಡಿದ್ದಾರೆ, ನೀವು ಹೊಸದಾಗಿ 17 ವರ್ಷ ಕಳೆದು 18 ವರ್ಷ ಕಾಲಿಟ್ರಿ ಅಂದ ತಕ್ಷಣ ನಿಮ್ಮ ನೇಮನ್ನ ಈ ಒಂದೇನು ವೋಟರ್ ಲಿಸ್ಟ್ಗೆ ಆಡ್ ಮಾಡ್ಲಿಕ್ಕೆ ಮುಖ್ಯವಾಗಿ 4 ಡೇಟ್ ಇದೆ. ಯಾವಾಗ ನೀವು 1 ಜನವರಿ ಈ ದಿನ ನೀವು ಸೇರಿಸ್ಬೋದು. ಓಕೆ, ಈ ದಿನ ಅದಾದ ನಂತರ ಅಂದ್ರೆ ಸೇರಿಸೋದಂದ್ರೆ ಎಲ್ಲೆಲ್ಲಿ ನಿಮ್ಮ ಸ್ಕೂಲು ಅಥವಾ ಅಂಗನವಾಡಿ ಕೇಂದ್ರ ಇರುತ್ತಲ್ವಾ, ಅಲ್ಲಿ ಹೋಗಿ ನೀವೇನ್ ಮಾಡ್ಬೇಕು, ಏನು ನಿಮ್ಗೆ ತಿಳಿಸ್ಬೇಕು, ಸೊ ನಾನು 18 ವರ್ಷ ಆಗಿದ್ದೀನಿ, ನನ್ನ ಹೆಸರನ್ನ ಆಡ್ ಮಾಡಿ ಅಂತ. ಅದ ನಂತರ 1 ಏಪ್ರಿಲ್, 1 ಜುಲೈ ಮತ್ತೆ 1 ಅಕ್ಟೋಬರ್ ಈ 4 ಡೇಟ್ಗಳೆಲ್ಲ ಏನ್ ಮಾಡ್ಬೋದು ನೀವು, ಈ 4 ಡೇಟ್ಗಳಲ್ಲಿ ನೀವು ತಿಳಿಸ್ತಾ ಹೋಗ್ಬೋದು. ಓಕೆ, ನಂತರ ಎಲೆಕ್ಟರ್ಸ್ ಫೋಟೋ ಐಡೆಂಟಿಟಿ ಕಾರ್ಡ್ಸ್ EPIC ಆರ್ ಇಶ್ಯೂ ಟು ಆಲ್ ದ ಎಲಿಜಿಬಲ್ ವೋಟರ್ಸ್ ಬೈ ದ ಎಲೆಕ್ಷನ್ ಕಮಿಷನ್ ಟು ಪ್ರಿವೆಂಟ್ ಇಂಪರ್ಸೋನೇಷನ್. ಅಂತಂದ್ರೆ ನೋಡಿ ಎಲೆಕ್ಟರ್ಸ್ ಫೋಟೋ ಐಡೆಂಟಿ ಕಾರ್ಡ್ಸ್ ಅನ್ನ ಕೊಡ್ತಾ ಹೋಗ್ತಾರೆ, ಐಡೆಂಟಿ ಕಾರ್ಡ್ ಅಂತ ಕೊಡ್ತಾ ಹೋಗ್ತಾರೆ. ಓಕೆ, ಸೊ ಐಡೆಂಟಿ ಕಾರ್ಡ್ ಅಂತ ಕೊಡ್ತಾ ಹೋಗ್ತಾರೆ ಪ್ರತಿಯೊಬ್ಬರಿಗೂ ಕೂಡ. ಸೊ ಅದ್ರಲ್ಲಿ ಏನಿರುತ್ತೆ, ಅವರ ಫೋಟೋ ಮತ್ತೆ ನೇಮ್ ಇರುತ್ತೆ. ಯಾಕೆ ಅಂತ ಹೇಳಿ, ಫೋಟೋ ಏನಕ್ಕೆ ಹೇಳಿ, ಸಪೋಸ್ ಈಗ ನನ್ನ ಪರವಾಗಿ ನಾನೇ ಓಟ್ ಹಾಕ್ಲಿಕ್ಕೆ ಹೋಗ್ಬೇಕು, ನನ್ನ ಪರವಾಗಿ ಇನ್ನೊಬ್ರು ಯಾರೋ ಹೋದ್ರೆ ಅಲ್ವಾ, ಆ ರೀತಿ ಚೆಕ್ ಮಾಡ್ಲಿಕ್ಕೋಸ್ಕರ ಏನ್ ಮಾಡ್ತಾರೆ, ಐಡೆಂಟಿ ಕಾರ್ಡ್ ಅನ್ನ ಕೊಡ್ತಾ ಹೋಗ್ತಾರೆ. ಮತ್ತೆ ಇದನ್ನ ಈ EPIC ಕಾರ್ಡ್ ಇದೆಯಲ್ಲ, ಇದನ್ನ ಪ್ರೂಫ್ ಫಾರ್ ಜನರಲ್ ಐಡೆಂಟಿಫಿಕೇಶನ್ ಆಗಿ ಕೂಡ ಕೊಡ್ತಾರೆ. ಬೇರೆ ಪರ್ಪಸ್ಗೂ ಕೂಡ ನೀವು ಜನರಲ್ ಆಗಿ ಇದನ್ನ ಐಡೆಂಟಿಫಿಕೇಶನ್ ಪರ್ಪಸ್ಗೆ ಯೂಸ್ ಮಾಡಬಹುದು. ಯಾಕಂತಂದ್ರೆ ಇದು ಇಲ್ಲಿಂದ ಕೂಡ ಎಲೆಕ್ಷನ್ ಕಮಿಷನ್ ಇಂದ ಕೊಡೋದಲ್ವಾ. ದ ವೋಟರ್ ಮಸ್ಟ್ ಪ್ರೊಡ್ಯೂಸ್ EPIC ಆರ್ ಎನಿ ಆಫ್ ದ ಅದರ್ ಐಡೆಂಟಿಟಿ ಪ್ರೂಫ್ ಸಚ್ as PAN, ಪರ್ಮನೆಂಟ್ ಅಕೌಂಟ್ ನಂಬರ್, ಕಾರ್ಡ್ ಆಫ್ ದ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್, ಡ್ರೈವಿಂಗ್ ಲೈಸೆನ್ಸ್, ಪಾಸ್ಪೋರ್ಟ್, ಎಲೆಕ್ಟರಲ್ಸ್ ಫೋಟೋ, ಐಡೆಂಟಿ ಕಾರ್ಡ್ ಆರ್ ಎನಿ ಅದರ್ ಪ್ರೂಫ್ ಐಡೆಂಟಿಫಿಕೇಶನ್ ಸ್ಪೆಸಿಫೈಡ್ ಬೈ ದ ಗವರ್ನಮೆಂಟ್ ಅಟ್ ದ ಟೈಮ್ ಆಫ್ ವೋಟಿಂಗ್. ನೋಡಿ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಈ ವೋಟ್ ಹಾಕೋ ಟೈಮಲ್ಲಿ, ಆ ವೋಟಿಂಗ್ ಎಲೆಕ್ಷನ್ ಆಗುತ್ತಲ್ಲ ಆ ದಿನ, ಒಂದು ಈ ವೋಟರ್ ID, ಓಕೆ, ವೋಟರ್ ID ಆರ್ ಇದ್ರ ಜೊತೆಗೆ ವೋಟರ್ ID ಕೇಳಿ ನೋಡಿ, ನಿಮ್ಮ ತಂದೆ ತಾಯಿ ಹತ್ರ ಕೇಳಿ ನೋಡಿ. ಓಕೆ, ಅಪ್ಪ ನಿಮ್ಮ ತಂದೆ ವೋಟರ್ ID ತೋರಿಸಿ ಅಂತ ಕೇಳಿ ನೋಡಿ, ಅವ್ರು ತೋರಿಸ್ತಾರೆ. ಓಕೆ, ಸೊ ಅದ್ರ ಜೊತೆಗೆ ಏನ್ ಮಾಡ್ಬೇಕು, ಪಾನ್ ಕಾರ್ಡು ಅಥವಾ ಡ್ರೈವಿಂಗ್ ಲೈಸೆನ್ಸ್, ಬೇರೆ ಬೇರೆ ಯಾವ್ದೋ ಒಂದು ನಮ್ದು ಇದಿರುತ್ತಲ್ವಾ, ಏನೋ
ಪ್ರೂಫ್ಗೋಸ್ಕರ ಫೋಟೋ ಇರ್ತಕ್ಕಂಥ ಡಾಕ್ಯುಮೆಂಟು ಅದನ್ನ ಇಲ್ಲಿ ಏನು ಮಾಡಬೇಕಾಗುತ್ತೆ, ತೋರಿಸ್ಬೇಕಾಗುತ್ತೆ ಆ ವೋಟಿಂಗ್ ದಿನದಲ್ಲಿ. ಓಕೆ, ಸೊ ಇಷ್ಟು ಕೂಡ ಏನು ನಾವು ನೋಡ್ತಾ ಬಂದ್ವಿ ವೋಟರ್ ಲಿಸ್ಟ್ ಯಾವ ರೀತಿ ಇತ್ತು ಅಂತ. ಸೊ ಇಲ್ಲಿಂದ ನಾವು ಕಂಪ್ಲೀಟ್ ಆಗಿ ಯಾವ್ದ್ರ ಬಗ್ಗೆ ನೋಡ್ತಾ ಹೋಗ್ತೀವಪ್ಪ ಅಂತಂದ್ರೆ ಎಲೆಕ್ಷನ್ ಪ್ರೋಸೆಸ್ ಬಗ್ಗೆ ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿಂದ ಯಾವ ರೀತಿ ಎಲೆಕ್ಷನ್ ಪ್ರೋಸೆಸ್ ನಡೆಯುತ್ತೆ, ಓಕೆ, ಯಾವಾಗ, ಓಕೆ, ಯಾವ ರೀತಿ ನೋಟಿಫಿಕೇಶನ್ ಮಾಡ್ತಾರೆ, ಪ್ರೋಸೆಸ್ ಯಾವ ರೀತಿ ನಡೆಯುತ್ತೆ, ಯಾರು ಕಂಟೆಸ್ಟ್ ಮಾಡ್ತಾರೆ, ಅದೆಲ್ಲದನ್ನು ಕೂಡ ನಾವಿಲ್ಲಿ ಕ್ಲಿಯರ್ ಆಗಿ ನೋಡ್ತಾ ಹೋಗ್ತೀವಿ. ಓಕೆ, ಇಲ್ಲಿಂದ ನೋಡ್ತಾ ಹೋಗ್ತೀವಿ. ಸೊ ನೋಡೋಣ. ಓಕೆ, ಸೊ ಫಸ್ಟ್ ನೋಡಿ ಎಲೆಕ್ಷನ್ ನೋಟಿಫಿಕೇಶನ್ ಆಗುತ್ತಪ್ಪ. ಓಕೆ, ಫಸ್ಟ್ ಏನಾಗುತ್ತೆ, ಎಲೆಕ್ಷನ್ ಏನಾಗುತ್ತೆ, ನೋಟಿಫಿಕೇಶನ್ ಆಗುತ್ತೆ. ದ ಎಲೆಕ್ಷನ್ ಪ್ರೋಸೆಸ್ ಬಿಗಿನ್ಸ್ ವಿತ್ ದ ಇಶ್ಯೂರೆನ್ಸ್ ಆಫ್ ದ ಎಲೆಕ್ಷನ್ ನೋಟಿಫಿಕೇಶನ್ ಬೈ ದ ಎಲೆಕ್ಷನ್ ಕಮಿಷನ್ ಅಬೌಟ್ ದ ಡೇಟ್, ಟೈಮ್ ಅಂಡ್ ಕೌಂಟಿಂಗ್ ಆಫ್ ವೋಟ್ಸ್. ಓಕೆ, ನೋಡಿ ಈ ಎಲೆಕ್ಷನ್ ನೋಟಿಫಿಕೇಶನ್ ಅಲ್ಲಿ ಏನ್ ಮಾಡ್ತಾರೆ, ಎಲೆಕ್ಷನ್ ಕಮಿಷನ್ ಇದೆಯಲ್ವಾ, ಅದು ಯಾವುದು ಪಾರ್ಲಿಮೆಂಟ್ ಅಥವಾ ಮೆಂಬರ್ ಎಲೆಕ್ಷನ್ ಆದ್ರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಅಥವಾ ಗ್ರಾಮ ಪಂಚಾಯತ್ ಎಲೆಕ್ಷನ್ ಅಂದ್ರೆ ಸ್ಟೇಟ್ ಕಮಿಷನ್ ಆಫ್ ಇಂಡಿಯಾ ಏನ್ ಮಾಡುತ್ತೆ, ಒಂದಿನ ನೋಟಿಫಿಕೇಶನ್ ಓಡಿಸುತ್ತೆ ಡೇಟ್ಗೆ. ಓಕೆ, ಎಲೆಕ್ಷನ್ಗೆ ಯಾವಾಗ ಅದ್ರಲ್ಲಿ ಏನೇನು ಕೊಟ್ಟಿರ್ತಾರಪ್ಪ ಅಂತಂದ್ರೆ ಡೇಟು, ಎಲೆಕ್ಷನ್ ಡೇಟು, ಯಾವತ್ತು ಎಲೆಕ್ಷನ್ ನಡೆಯುತ್ತೆ ಅನ್ನೋದನ್ನ ಕೊಟ್ಟಿರ್ತಾರೆ. ಓಕೆ, ಸೊ ಅದಾದ ನಂತರ ಟೈಮು, ಎಲೆಕ್ಷನ್ ಟೈಮು, ಆ ದಿನದಲ್ಲಿ ಯಾವ ಟೈಮಿಂಗಿಂದ ಯಾವ ಟೈಮ್ವರೆಗೂ ನಡೆಯುತ್ತೆ, ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆನ 5 ಗಂಟೆ ಅದನ್ನ ಇಲ್ಲಿ ಕೊಟ್ಟಿರ್ತಾರೆ. ನಂತರ ಥರ್ಡ್ ಒನ್ ಕೌಂಟಿಂಗ್ ಆಫ್ ವೋಟ್ಸ್, ಯಾವಾಗ ಕೌಂಟಿಂಗ್ ಆಗುತ್ತೆ, ಕೌಂಟಿಂಗ್ ಆಗಿ ಯಾವಾಗ ರಿಸಲ್ಟ್ ಬರುತ್ತೆ ಅಂತ ಹೇಳ್ತಾರಲ್ವಾ. ಸೊ ಈ ಮೂರನ್ನು ಕೂಡ ಅಲ್ಲೇ ಆ ಸ್ಟಾರ್ಟಿಂಗ್ ಅಲ್ಲೇ ಏನ್ ಮಾಡ್ತಾರೆ, ನೋಟಿಫಿಕೇಶನ್ ಅಲ್ಲೇ ಕೊಟ್ಬಿಡ್ತಾರೆ. ಓಕೆ, ಕೌಂಟಿಂಗ್ ಆಫ್ ವೋಟ್ಸ್ ಆರ್ ಕೌಂಟಿಂಗ್ ಆಫ್ ವೋಟ್ಸ್ ಆರ್ ರಿಸಲ್ಟ್, ಯಾವತ್ತು ರಿಸಲ್ಟ್ ಅನೌನ್ಸ್ ಆಗಬೇಕು ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಹೋಗ್ತಾರೆ. ಓಕೆ, ಸೊ ನಂತರ ಆನ್ ಇಟ್ಸ್ ಅಫಿಷಿಯಲ್ ವೆಬ್ಸೈಟ್ ಆಸ್ ವೆಲ್ ಆಸ್ ಇನ್ ನ್ಯೂಸ್ ಪೇಪರ್ಸ್, ಓಕೆ, ಮಾಸ್ ಮೀಡಿಯಾ ಲೈಕ್ ರೇಡಿಯೋ, ಟೆಲಿವಿಷನ್ ಅಂಡ್ ಇನ್ ದ ಗೆಜೆಟ್ ಪಬ್ಲಿಷ್ಡ್ ಬೈ ದ ಗವರ್ಮೆಂಟ್. ನೋಡಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಇದನ್ನ ಯಾವ ರೀತಿ ನೋಟಿಫೈ ಮಾಡ್ತಾರೆ ಸರ್ ಆಗತ್ತೆ ಅಂತಂದ್ರೆ, ಒಂದು ನೋಡಿ ಹಲವಾರು ಮಾಧ್ಯಮಗಳನ್ನೆಲ್ಲ ಕರೆದ್ಬಿಟ್ಟು ಕೂರಿಸಿ ಒಂದು ಅಫಿಷಿಯಲ್ ಆಗಿ ಏನು ನೋಟಿಫಿಕೇಶನ್ ಅನ್ನ ಮಾಧ್ಯಮದ ಎದುರುಗಡೆನೆ ನೋಡಿ ಕೊಟ್ಟಿದ್ದಾರೆ. ನ್ಯೂಸ್ ಪೇಪರು ಮತ್ತೆ ಮಾಸ್ ಮೀಡಿಯಾ, ಇವಾಗೆಲ್ಲ ಮೀಡಿಯಾ ಜಾಸ್ತಿ ಇದೆಯಲ್ವಾ, ಟೆಲಿವಿಷನ್, ರೇಡಿಯೋ ಎಲ್ಲ ಕಡೆ ಇದೇನಾಗುತ್ತೆ ಬರ್ತಾ ಹೋಗುತ್ತೆ, ಎಲ್ಲ ಕಡೆ ನ್ಯೂಸ್ ಆಗುತ್ತೆ ಇದು. ಓಕೆ, ಓ ನೋಡ್ರಪ್ಪ ಈ ಟೈಮಲ್ಲಿ ಎಲೆಕ್ಷನ್ ಅನೌನ್ಸ್ ಆಗಿದೆಯಂತೆ, ಈ ದಿನ ನಡೆಯುತ್ತಂತೆ ಎಲೆಕ್ಷನ್, ಈ ಟೈಮಿಂದ ಈ ಟೈಮ್ವರೆಗೂ ನಡೆಯುತ್ತಂತೆ, ಮತ್ತೆ ಈ ಟೈಮಲ್ಲಿ ಏನೋ ರಿಸಲ್ಟ್ ಬರುತ್ತಂತೆ ಅನ್ನೋದು ಇದು ಎಲ್ರಿಗೂ ಏನಾಗುತ್ತೆ ಗೊತ್ತಾಗ್ತಾ ಹೋಗುತ್ತೆ. ಓಕೆ, ಏನೋ ಎಲ್ಲರಿಗೂ ಪಬ್ಲಿಕ್ ಆಗಲಿ ಏನ್ ಮಾಡ್ತಾರೆ ಎಲೆಕ್ಷನ್ ಕಮಿಷನ್ ಅಫಿಷಿಯಲ್ ಆಗಿ ನೋಟಿಫಿಕೇಶನ್ ಅನ್ನ ಹೊರಡಿಸ್ತಾರೆ. ಈ ಮೂರು ವಿಚಾರ ಕ್ಲಿಯರ್ ಆಗಿರ್ಲಿ, ಎಂದು ಎಲೆಕ್ಷನ್ ಡೇಟು ಮತ್ತೆ ಎಲೆಕ್ಷನ್ ಟೈಮು ಮತ್ತೆ ಕೌಂಟಿಂಗ್ ಆಫ್ ವೋಟ್ಸ್ ಮೀನ್ಸ್ ರಿಸಲ್ಟ್ ಯಾವತ್ತು ಬರುತ್ತೆ ಅನ್ನೋದು ಇಷ್ಟನ್ನ ತಿಳಿಸ್ತಾರೆ. ಓಕೆ, ಆಯ್ತಪ್ಪ. ಈಗ ಏನೋ ನೋಟಿಫಿಕೇಶನ್ ಕೊಟ್ಟರು ಎಲೆಕ್ಷನ್ ಕಮಿಷನರು, ಆವಾಗ ಏನ್ ಮಾಡ್ತಾರೆ ಜನ ಅಥವಾ ಯಾರು ಇದಿರ್ತಾರಲ್ವಾ ನೋಡಿ ನಾಮಿನೇಷನ್ ಆಫ್ ಕ್ಯಾಂಡಿಡೇಟ್ಸ್, ಯಾರು ಈ ಕೆಲವೊಂದು ವ್ಯಕ್ತಿಗಳು ಇರ್ತಾರಲ್ವಾ, ನಾನು ಎಲೆಕ್ಷನ್ ನಿಲ್ಬೇಕಂತ ಇರ್ತಾರಲ್ವಾ. ಸೊ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ನಾಮಿನೇಷನ್ ಅನ್ನ ಫೈಲ್ ಮಾಡ್ತಾ ಹೋಗ್ತಾರೆ. ಯಾವ ರೀತಿ ಅಂತ ನೋಡಿ, ಸಿನ್ಸ್ ಅವರ್ ಕಂಟ್ರಿ ಆಸ್ ಎ representative democratic system, the people have right to contest the elections and elect the people's representative. ನೋಡಿ, ಸೊ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಸೊ ನಮ್ಮ ಜನಗಳಿಗೆ ನಮ್ಮ ದೇಶದಲ್ಲಿ ಏನಿದೆ, ನಮ್ದು ಪ್ರಜಾಪ್ರಭುತ್ವ ಸಿಸ್ಟದಲ್ಲಿ ಏನಿದೆಪ್ಪ ಅಂತಂದ್ರೆ 18 ವರ್ಷ ಆದವರು ಅಥವಾ ಬೇರೆ ಬೇರೆ ಎಲೆಕ್ಷನ್ಗಾದ್ರೆ MP ಎಲೆಕ್ಷನ್ಗೆ ಬೇರೆ, MLA ಎಲೆಕ್ಷನ್ಗೆ ಬೇರೆ, ಇಷ್ಟು ಸ್ಟೇಜ್ ಅಂತ ಇರುತ್ತೆ ಮಿನಿಮಮ್. ಆ ಸ್ಟೇಜ್ ಆದವರು ಯಾರು ಬೇಕಾದ್ರೂ ಎಲೆಕ್ಷನ್ಗೆ ನಿಲ್ಬಹುದು. ಓಕೆ, ಅಥವಾ ಆ ಎಲೆಕ್ಷನ್ ಪ್ರೊಸೆಸ್ ಅಲ್ಲಿ ಭಾಗವಹಿಸಬಹುದು ವೋಟ್ ಹಾಕೋ ಮುಖಾಂತರ. ಓಕೆ, ಸೊ ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಸೊ ಏನ್ ಮಾಡ್ತಾರೆ, ಕ್ಯಾಂಡಿಡೇಟ್ಸ್ ಹೂ ವಿಶ್ ಟು ಕಂಟೆಸ್ಟ್ ದ ಎಲೆಕ್ಷನ್ ಮಸ್ಟ್ ಫುಲ್ಫಿಲ್ ಸರ್ಟನ್ ಕ್ವಾಲಿಫಿಕೇಶನ್ಸ್. ಓಕೆ, ಸೊ ನೋಡಿ ಯಾರು ಎಲೆಕ್ಷನ್ ನಿಲ್ಬೇಕಂತ ಇರ್ತಾರೋ ಅವರಿಗೆ ಕೆಲವೊಂದು ಕ್ವಾಲಿಫಿಕೇಶನ್ ಇರಬೇಕಾಗುತ್ತೆ. ಸಿಂಪಲ್ ಆಗಿ ಹೇಳ್ಬೇಕಪ್ಪ ಅಂತಂದ್ರೆ ಏನ್ ಮಾಡ್ಬೇಕು, ಭಾರತೀಯರೇ ಆಗಿರ್ಬೇಕು ಅವರು, ಮಸ್ಟ್ ಅಂಡ್ ಶುಡ್. ಯಾವ ಎಲೆಕ್ಷನ್ಗಾದ್ರೂ ಅವ್ರು ಮಸ್ಟ್ ಭಾರತೀಯರಾಗಿರ್ಬೇಕು. ಸೊ ನಂತರ ಅವರಿಗೆ ಮಿನಿಮಮ್ ಸ್ಟೇಜ್ ಅಂತ ಇರುತ್ತೆ, ಈಗ ಜಸ್ಟ್ ಹೇಳಿದ್ನಲ್ವ ನಾನು, ಆ ಸ್ಟೇಜ್ ಅನ್ನೋದಾಗಿರ್ಬೇಕು. ಇನ್ನು ಬೇರೆ ಬೇರೆದೇ ಇರುತ್ತೆ, ಭ್ರಷ್ಟಾಚಾರದಲ್ಲಿ ಇನ್ವಾಲ್ವ್ ಆಗಿರ್ಬಾರ್ದು, ಜೈಲಿಗೆ ಹೋಗಿರ್ಬಾರ್ದು, ಅದೆಲ್ಲ ಇದೆ. ಬಟ್ ಮೇನ್ ಆಗಿ ಏಜ್ ಫ್ಯಾಕ್ಟರ್ ಆಗುತ್ತೆ. ಓಕೆ, ಸೊ ನಂತರ ನೋಡಿ ಯಾರ್ಯಾರು ಎಲೆಕ್ಷನ್ ನಿಲ್ಬೇಕಂತಾರಲ್ವಾ ಅವರೆಲ್ಲ ಏನ್ ಮಾಡ್ಬೋದು, ಅವ್ರಿಗೆ ಕೆಲವೊಂದು ಕ್ವಾಲಿಫಿಕೇಶನ್ಸ್ ಇರಬೇಕಾಗುತ್ತೆ. ಓಕೆ, ಸೊ ನಂತರ ಕ್ಯಾಂಡಿಡೇಟ್ಸ್ ಶುಡ್ ಸಬ್ಮಿಟ್ ದೇರ್ ನಾಮಿನೇಷನ್ ಪೇಪರ್ಸ್ ಅಂಡ್ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಟು ದ ರಿಟರ್ನಿಂಗ್ ಆಫೀಸರ್ ಅಪಾಯಿಂಟೆಡ್ ಫಾರ್ ದ ಪರ್ಪಸ್ ವಿತ್ ಇನ್ ದ ಸ್ಟಿಪ್ಯುಲೇಟೆಡ್ ಟೈಮ್. ಓಕೆ, ಸೊ ಏನ್ ಮಾಡ್ತಾರೆ, ಆ ಕಾನ್ಸ್ಟಿಟ್ಯೂಷನ್ ಏನು ಆ ಎಲೆಕ್ಷನ್ ಕಮಿಷನರು ಆ ನೋಟಿಫಿಕೇಶನ್ ಕೊಡ್ತಾರಲ್ವಾ, ಅಲ್ಲಿ ಈ ನಾಮಿನೇಷನ್ ಮಾಡೋಕ್ಕೂ ಟೈಮ್ ಕೊಡ್ತಾರೆ ಅವರು. ಇಷ್ಟು ದಿನದೊಳಗೆ ನೀವೇನ್ ಮಾಡಬೇಕು, ನಾಮಿನೇಷನ್ ಅನ್ನ ಫೈಲ್ ಮಾಡಬೇಕು ಅಂತ ಕೊಡ್ತಾರೆ. ಆ ಟೈಮ್ ಒಳಗಡೆ ಯಾರ್ಯಾರು ಇಷ್ಟಪಡ್ತಾರೋ ಎಲೆಕ್ಷನ್ ನಿಲ್ಲಕ್ಕೆ ಅವರೆಲ್ಲ ಏನ್ ಮಾಡ್ಬೇಕಾಗುತ್ತಪ್ಪ ಅಂದ್ರೆ ನಾಮಿನೇಷನ್ ಅನ್ನ ಅಂತಂದ್ರೆ ಒಂದು ಡಾಕ್ಯುಮೆಂಟ್ ಕೊಡ್ತಾರೆ. ಡಾಕ್ಯುಮೆಂಟ್ ಮೀನ್ಸ್ ಏನಪ್ಪಾ ಅಂತಂದ್ರೆ
ಅರ್ಜಿ ಕೊಡ್ತಾರೆ. ಓಕೆ, ಆ ಅರ್ಜಿನ ಫಿಲ್ ಮಾಡಿ, ಓಕೆ, ಅವ್ರ ಹೆಸರು ಎಲ್ಲ ಡೀಟೇಲ್ಸ್ ಫಿಲ್ ಮಾಡಿ, ಅದ್ರ ಜೊತೆಗೆ ಬೇರೆ ಬೇರೆ ಕೆಲವೊಂದು ಡಾಕ್ಯುಮೆಂಟ್ಸ್ ಎಲ್ಲ ಇರುತ್ತೆ, ಅದನ್ನೆಲ್ಲ ಫಿಲ್ ಮಾಡಿ ಯಾರಿಗೆ ಕೊಡ್ತಾರಪ್ಪ ಅಂದ್ರೆ ರಿಟರ್ನಿಂಗ್ ಆಫೀಸರ್ ಅಂತ ಇರ್ತಾರೆ ಪ್ರತಿ ಕ್ಷೇತ್ರದಲ್ಲೂ. ಇವ್ರನ್ನ ಎಲೆಕ್ಷನ್ ಕಮಿಷನ್ ಅಪಾಯಿಂಟ್ ಮಾಡ್ತಿರುತ್ತೆ. ಓಕೆ, ಸೊ ಅವ್ರಿಗೆ ಏನ್ ಮಾಡ್ತಾರೆ, ಕೊಡ್ತಾರೆ. ಓಕೆ, ಅವರಿಗೆ ಆ ಟೈಮಿಂಗ್ಸ್ ಒಳಗಡೆ ಏನ್ ಮಾಡ್ತಾರೆ, ತಗೊಂಡ ಕೊಡ್ತಾರೆ. ನೋಡ್ರಪ್ಪ, ನಾನು ಎಲೆಕ್ಷನ್ಗೆ ನಿಲ್ಬೇಕಂತಿದ್ದೀನಿ, ಓಕೆ ಅಂತ ಹೇಳ್ಬಿಟ್ಟು ಆ ಅಧಿಕಾರಿಗೆ ಏನ್ ಮಾಡ್ತಾರೆ, ಕೊಡ್ತಾ ಹೋಗ್ತಾರೆ. ಓಕೆ, ಸೊ ಇದಿಷ್ಟು. ಅದಾದ ನಂತರ ಎ ಸರ್ಟನ್ ಅಮೌಂಟ್ ಹ್ಯಾಸ್ ಟು ಬಿ ಪೇಡ್ ಆಸ್ ಸೆಕ್ಯೂರಿಟಿ ಡೆಪಾಸಿಟ್ಸ್ ಅಲಾಂಗ್ ವಿತ್ ದೇರ್ ನಾಮಿನೇಷನ್ ಪೇಪರ್ಸ್. ಓಕೆ, ಇದ್ರ ಜೊತೆಗೆ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಮಿನಿಮಮ್ ಒಂದಿಷ್ಟು ಅಮೌಂಟ್ ಅಂತ ಇಡ್ತಾರೆ. ಓಕೆ, ಒಂದ್ ಸ್ವಲ್ಪ ಅಮೌಂಟ್ ಅನ್ನ ಸೆಕ್ಯೂರಿಟಿ ಡೆಪಾಸಿಟ್ ಅಂತ ಹೇಳ್ಬಿಟ್ಟು ಅವರು ಇಡಬೇಕಾಗುತ್ತೆ. ಓಕೆ, ಸೆಕ್ಯೂರಿಟಿ ಡೆಪಾಸಿಟ್ ಅಂತ ಹೇಳ್ಬಿಟ್ಟು ಒಂದಿಷ್ಟು ಅಮೌಂಟ್ ಅನ್ನ ಕೂಡ ಅವರಲ್ಲಿ ಇಡ್ತಾ ಹೋಗ್ತಾರೆ. ಓಕೆ, ಸೊ ಅದ ಇಷ್ಟು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಸೆಕ್ಯೂರಿಟಿ ಡೆಪಾಸಿಟ್ ಅಂತ ಇಡ್ತಾರೆ. ಸೊ ನಂತರ ಏನಾಗುತ್ತಪ್ಪ ಅಂತಂದ್ರೆ ದ ಪೊಲಿಟಿಕಲ್ ಪಾರ್ಟೀಸ್ ಚೂಸ್ ದ ಕ್ಯಾಂಡಿಡೇಟ್ಸ್ ಟು ರೆಪ್ರೆಸೆಂಟ್ ದ ಪಾರ್ಟಿ. ಸೊ ನೋಡಿ, ಯಾವಾಗ ಏನು ಈ ಎಲೆಕ್ಷನ್ ಡೇಟ್ ರಿಲೀಸ್ ಆಗುತ್ತೋ, ಸೊ ಅವಾಗ ಏನಾಗುತ್ತಪ್ಪ ಅಂತಂದ್ರೆ ಕ್ಯಾಂಡಿಡೇಟ್ಸ್ ಏನ್ ಮಾಡ್ತಾರೆ, ಎಲೆಕ್ಷನ್ ಈ ಪಾರ್ಟೀಸ್ ಇರ್ತಾವಲ್ಲ, ಪೊಲಿಟಿಕಲ್ ಪಾರ್ಟೀಸ್, ಬೇರೆ ಬೇರೆ ಪೊಲಿಟಿಕಲ್ ಪಾರ್ಟೀಸ್ ಪ್ರೆಸೆಂಟ್ ಯಾವ್ದಿದೆ ಹೇಳಿ, ಕಾಂಗ್ರೆಸ್ಸು, BJP, JDS, ಆಮ್ ಆದ್ಮಿ, ಮತ್ತೆ ಇನ್ನು ಯಾವ್ದಾದ್ರು ಇದೆ ನಿಮಗೆ ಗೊತ್ತಿರುತ್ತೆ. ಆ ಪಾರ್ಟಿಗಳೆಲ್ಲ BSP, ಆ ಪಾರ್ಟಿಗಳೆಲ್ಲ ಏನ್ ಮಾಡ್ತಾ ಗೊತ್ತಾ, ತಮ್ಮ ಪಕ್ಷದಿಂದ ಯಾವ ಕ್ಯಾಂಡಿಡೇಟ್ ನಿಲ್ಬೇಕು ಎಲೆಕ್ಷನ್ಗೆ, ಆ ಎಲೆಕ್ಷನ್ ಅನ್ನ ಸೆಲೆಕ್ಟ್ ಮಾಡ್ತಾ ಹೋಗ್ತಾರೆ. ಓಕೆ, ಸೆಲೆಕ್ಟ್ ಮಾಡ್ತಾ ಹೋಗ್ತಾರೆ. ಓಕೆ, ಸೊ ಆಥರೈಸೇಷನ್ ಗಿವನ್ ಬೈ ದ ಪೊಲಿಟಿಕಲ್ ಪಾರ್ಟಿ ಟು ಕಂಟೆಸ್ಟ್ ಇನ್ ದ ಎಲೆಕ್ಷನ್ ಇಸ್ ಟರ್ಮ್ಡ್ ಅಸ್ ಪಾರ್ಟಿ ಟಿಕೆಟ್. ನೋಡಿ, ಆ ಎಲೆಕ್ಷನ್ ಪಾರ್ಟಿ ಅವರು ಸೆಲೆಕ್ಟ್ ಮಾಡ್ತಾರಲ್ವಾ, ಸೊ ನೋಡ್ರಪ್ಪ, ಈ ಕಾನ್ಸ್ಟಿಟ್ಯೂನ್ಸಿಯಿಂದ ಈ ಕ್ಷೇತ್ರದಿಂದ ಈ ವ್ಯಕ್ತಿ ಎಲೆಕ್ಷನ್ಗೆ ಏನು ಸ್ಪರ್ಧೆ ಮಾಡ್ಲಿ ಅಂತ ಡಿಸೈಡ್ ಮಾಡ್ತಾರಲ್ವ ಆ ಪಾರ್ಟಿ, ಅದನ್ನ ಏನ್ ಕರೀತಾರೆ, ಆ ಪಾರ್ಟಿ ಟಿಕೆಟ್ ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತಾರೆ. ಸೊ ನೀವು ನೋಡಿರ್ತೀರಾ ಎಲೆಕ್ಷನ್ ಟೈಮಲ್ಲೆಲ್ಲ, ಸೊ ಇವರಿಗೆ ಟಿಕೆಟ್ ಸಿಕ್ತು, ಇವರಿಗೆ ಟಿಕೆಟ್ ಸಿಗ್ಲೇ ಇಲ್ಲ, ಸೊ ಈ ರೀತಿ ಎಲ್ಲ ನೋಡ್ತಿರ್ತೀರಲ್ವಾ. ದ ಕಂಟೆಸ್ಟೆಂಟ್ ಗೆಟಿಂಗ್ ದ ಪಾರ್ಟಿ ಟಿಕೆಟ್ಸ್ ಯಾವ ದ ಅಡ್ವಾಂಟೇಜಸ್ ಆಫ್ ಯೂಸಿಂಗ್ ದ ಪಾರ್ಟಿ ಸಿಂಬಲ್ ಅಂಡ್ ದ ಪಾರ್ಟಿ ಸಪೋರ್ಟ್ ಇನ್ ದ ಕ್ಯಾಂಪೇನ್. ಯಾರಿಗೆ ಆ ಪಾರ್ಟಿ ಟಿಕೆಟ್ ಕೊಡುತ್ತೋ, ಓಕೆ, ಯಾರಿಗೆ ಆ ಪಾರ್ಟಿ ಟಿಕೆಟ್ ಕೊಡುತ್ತೋ ಅವ್ರಿಗೆ ಏನಾಗುತ್ತೆ ಹೇಳಿ, ಅವರಿಗೆ ಆ ಪಾರ್ಟಿಯವರೆಲ್ಲ ಏನ್ ಮಾಡ್ತಾರೆ, ಆ ಪಾರ್ಟಿ ಸಿಂಬಲ್ ಅನ್ನು ಅವ್ರು ಬಳಸ್ಕೊಂಡು ಕ್ಯಾಂಪೇಜಿನ್ ಹೋಗ್ತಾರೆ. ಪಾರ್ಟಿಯ ಬೇರೆ ಬೇರೆ ನಾಯಕರೆಲ್ಲ ಬಂದು ಅವ್ರ ಪರವಾಗಿ ಏನ್ ಮಾಡ್ತಾರೆ, ಎಲೆಕ್ಷನ್ ಕೇಳ್ತಾರೆ. ನೋಡಿ, ಇವರಿದ್ದಾರೆ, ಇವರಿಗೆ ನೀವು ಓಟ್ ಹಾಕಿ, ಇವರಿಗೆ ಓಟ್ ಹಾಕಿದ್ರೆ ಈ ರೀತಿ ನಿಮಗೆ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಬಂದ್ಬಿಟ್ಟು ಅವ್ರ ಪರವಾಗಿ ಪ್ರಚಾರ ಮಾಡ್ತಕ್ಕಂಥದ್ದನ್ನೆಲ್ಲ ಮಾಡ್ತಾ ಹೋಗ್ತಾರೆ ಆ ಪಾರ್ಟಿಯವರು. Many a time the party ticket proves beneficial to secure good number of votes from voters who against political party. ಸೊ ಕೆಲವೊಮ್ಮೆ ಜನ ಹೆಂಗಿರ್ತಾರೆ ಗೊತ್ತಾ, ಸೊ ಯಾರೇ ಬರಲಿ ನಾನು ಮಾತ್ರ ಇದೇ ಪಾರ್ಟಿಗೆ ಓಟ್ ಹಾಕೋದು, ಯಾವ ಕ್ಯಾಂಡಿಡೇಟ್ ಯಾರ ಬರಲಿ ನಾನು ಮಾತ್ರ ಇದೇ ಪಾರ್ಟಿಗೆ ಓಟ್ ಹಾಕೋದು, ಈ ತರ ಕೆಲವು ಜನ ಇರ್ತಾರಲ್ವಾ. ಸೊ ಆ ತರ ಇದ್ದಾಗ ಏನಾಗುತ್ತಪ್ಪ ಅಂದ್ರೆ ಇದು ಹೆಲ್ಪ್ ಆಗುತ್ತೆ. ಸೊ ನೋಡಿ, ಅವಾಗ ಏನಾಗುತ್ತೆ ಗೊತ್ತಾ, ಆ ಯಾರೇ ವ್ಯಕ್ತಿ ಬರಲಿ ಆ ಪಾರ್ಟಿಯಿಂದ, ಅವಾಗ ಏನಾಗ್ತಾರೆ, ಜನ ಎಲ್ಲರೂ ಕೂಡ ಆ ಪಾರ್ಟಿಗೆ ಓಟ್ ಹಾಕಿ ಅವನನ್ನ ಗೆಲ್ಲಿಸ್ತಕ್ಕಂಥ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ದ ಕಂಟೆಸ್ಟೆಂಟ್ಸ್ ಹೂ ಆರ್ ನಾಟ್ ಐಡೆಂಟಿಫೈಡ್ ವಿತ್ ಎನಿ ಪೊಲಿಟಿಕಲ್ ಪಾರ್ಟಿ ಆರ್ ಕಾಲ್ಡ್ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್. ನೋಡಿ, ಕ್ಯಾಂಡಿಡೇಟ್ಸ್ ಹಾಗಾದ್ರೆ ಸೊ ಅಟ್ ಸೇಮ್ ಟೈಮ್ ಏನಾಗುತ್ತೆ ಗೊತ್ತಾ, ನೋಡಿ ಕೆಲವೊಬ್ರು ಪೊಲಿಟಿಕಲ್ ಪಾರ್ಟಿ ಜೊತೆ ಜಾಯಿನ್ ಆಗ್ತಾರೆ, ಸೊ ನಾವು ಈ ಪಾರ್ಟಿ ಅಂತ. ಬಟ್ ಅಟ್ ದ ಸೇಮ್ ಟೈಮ್ ಕೆಲವೊಂದು ವ್ಯಕ್ತಿಗಳು ನಾವು ಯಾವ ಪಾರ್ಟಿನೂ ಸೇರಲ್ವಾ, ಈಗಿರ್ತಕ್ಕಂಥ ಯಾವುದೇ ದೊಡ್ಡ ದೊಡ್ಡ ಪಾರ್ಟಿಗಳನ್ನು ನಾವು ಸೇರಕ್ಕೆ ಹೋಗಲ್ಲ. ನಾನು ಕಾಂಗ್ರೆಸ್ ಸೇರಲ್ಲ, BJP ಸೇರಲ್ಲ, JDS ಸೇರಲ್ಲ, ನಾನು ಇಂಡಿಪೆಂಡೆಂಟ್ ಆಗಿ ನಿಲ್ತಾ ಹೋಗ್ತೀನಿ, ನನ್ನ ಸ್ವಂತ ನಾನೇ ನಿಲ್ತೀನಿ ಅಂತ ಹೋಗ್ತಾರಲ್ವಾ, ಇವರನ್ನ ನಾವು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ. ಇವ್ರಿಗೂ ಕೂಡ ರೈಟ್ಸ್ ಇದೆ, ಯಾರು ಬೇಕಾದ್ರೂ ಎಲೆಕ್ಷನ್ ನಿಲ್ಬೋದು. ಓಕೆ, ಪಾರ್ಟಿ ಮುಖಾಂತರ ನಿಲ್ಬೇಕು ಅಂತ ಏನೂ ಇಲ್ಲ, ನೀವು ಸ್ವತಂತ್ರವಾಗಿ ನಿಲ್ತೀಯಾ, ಯಾವ ಪಾರ್ಟಿ ಹೆಲ್ಪ್ ಇಲ್ದಲ್ಲ ನಿಲ್ಲು. ಓಕೆ, ಸೊ ಬಟ್ ಏನ್ ಮಾಡ್ತಾರಪ್ಪ ಅಂತಂದ್ರೆ ಹ್ಯಾವ್ ಬಿನ್ ಗಿವನ್ ಎ ಸಿಂಬಲ್ ಬೈ ದ ಎಲೆಕ್ಷನ್ ಕಮಿಷನ್ ಫ್ರಮ್ ಇಟ್ಸ್ ಲಿಸ್ಟ್ ಆಫ್ ಫ್ರೀ ಕ್ಯಾಂಡಿಡೇಟ್ಸ್. ಓಕೆ, ಇವರಿಗೂ ಕೂಡ ಒಂದು ಸಿಂಬಲ್ ಬೇಕಲ್ವಾಗಾದ್ರೆ ಎಲ್ಲ ಪಾರ್ಟಿಗೂ ಒಂದು ಸಿಂಬಲ್ ಅನ್ನು ಕೊಟ್ಟೆ ಕೊಡ್ತಾರೆ. ಓಕೆ, ಸೊ ಅದೇ ರೀತಿ ಈ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗೆ ಇದಿರುತ್ತಲ್ವ ಯಾವುದು ಎಲೆಕ್ಷನ್ ಕಮಿಷನ್, ಅವರಿಂದ ಏನ್ ಮಾಡ್ತಾರೆ, ಒಂದು ಸಿಂಬಲ್, ಒಂದು ಹಲವಾರು ಸಿಂಬಲ್ಗಳು ಇರ್ತವೆ, ಅಲ್ಲಿಂದ ಏನ್ ಮಾಡ್ತಾರೆ, ಒಂದು ಸಿಂಬಲ್ ಅನ್ನ ಕೊಡ್ತಾ ಹೋಗ್ತಾರೆ. ಓಕೆ, ಸೊ ಇಷ್ಟು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ ಸ್ಟೂಡೆಂಟ್ಸ್. ಸೊ ಅದಾದ ನಂತರ ಓಕೆ, ನಾಮಿನೇಷನ್ ಏನೋ ಫೈಲ್ ಮಾಡಿದ್ರು. ಓಕೆ, ಆಮೇಲೆ ಏನೋ ಸೆಕ್ಯೂರಿಟಿ ಡೆಪಾಸಿಟ್ ಇಟ್ಟರು, ನಾಮಿನೇಷನ್ ಫೈಲ್ ಮಾಡಿದ್ರು, ಪಾರ್ಟಿ ಟಿಕೆಟ್ ಕೊಡಿದ್ರು, ಎಲ್ಲ ಆಯ್ತು. ನಂತರ ಏನ್ ಪ್ರೊಸೆಸ್ ಆಗುತ್ತೆ ಅಂತಂದ್ರೆ ಸ್ಕ್ರೂನಿಟಿ ಆಫ್ ನಾಮಿನೇಷನ್. ಓಕೆ, ಸೊ ನಾವೇ ನೋಡ್ತಾ ಇರೋದು ಎಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ನಡೀತಾ ಹೋಗುತ್ತೆ ಒಂದೊಂದು ಸ್ಟೆಪ್ ಅಂತ. ಸ್ಕ್ರೂನಿಟಿ ಅಂತಂದ್ರೆ ಪರಿಶೀಲನೆಗೆ ಒಳಪಡಿಸ್ತಾರೆ. ಅವನು ಆ ನಾಮಿನೇಷನ್ ಫೈಲ್ ಮಾಡಿರ್ತಾನಲ್ವಾ ಆ ಕ್ಯಾಂಡಿಡೇಟು, ಅದು ಸರಿ ಇದೆಯಾ, ಇವನು ಸರಿಯಾದ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದಾರ, ಡೀಟೇಲ್ ಅನ್ನ ಕೊಟ್ಟಿದಾರ ಅಂತ ಹೇಳ್ಬಿಟ್ಟು ಆ ಅಧಿಕಾರಿಗಳು ಹೇಳ್ತಾರೆ, ಅವರು ಚೆಕ್ ಮಾಡ್ತಾ ಹೋಗ್ತಾರೆ. ಓಕೆ, ಅಟ್ ದ ಲಾಸ್ಟ್ ಡೇಟ್ ಫಾರ್ ಸಬ್ಮಿಷನ್ ಆಫ್ ನಾಮಿನೇಷನ್ ಪೇಪರ್ಸ್ ಎಲೆಕ್ಷನ್ ಅಫಿಷಿಯಲ್ಸ್ ವಿಲ್ ವೆರಿಫೈ ದ ನಾಮಿನೇಷನ್ ಪೇಪರ್ ಅಂಡ್ ಅದರ್ ಡಾಕ್ಯುಮೆಂಟ್ಸ್. ಓಕೆ, ಅಂತಂದ್ರೆ ಲಾಸ್ಟ್ ಡೇಟ್ ಅಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ
ಆ ಲಾಸ್ಟ್ ಡೇಟ್ ಸಬ್ಮಿಷನ್ ಇರ್ತಲ್ವ ಆವಾಗ ಏನ್ ಮಾಡ್ತಾರೆ ಅವರು ವೆರಿಫೈ ಮಾಡ್ತಾರೆ. ಓಕೆ ಇವನು ಸೊ ಓಕೆ ಈ ಕ್ಯಾಂಡಿಡೇಟು ಏನ್ ಮಾಡ್ತಾನೆ ವೋಟಿಂಗ್ ನಿಲ್ಬೇಕಂತ ನಾಮಿನೇಷನ್ ಫೈಲ್ ಮಾಡಿದ್ದಾನೆ. ಅವನು ಕೊಟ್ಟಿರ್ತಕ್ಕಂಥ ಡೀಟೇಲ್ಸ್ ಸರಿದೆಯೋ, ಅವ್ನ ನೇಮ್ ಸರಿದೆಯೋ, ಫೋಟೋ ಅವನೇನಾ, ಮತ್ತೆ ಅವನಿಗೆ ಸಂಬಂಧಪಟ್ಟಂತ ಬೇರೆ ಬೇರೆ ಡಾಕ್ಯುಮೆಂಟ್ಸ್ ಅವ್ರು ಕೊಟ್ಟಿರ್ತಾರೆ. ಸೊ ಅದೆಲ್ಲ ಕೂಡ ಕರೆಕ್ಟ್ ಇದೆಯಾ ಸರಿ ಇದೆಯಾ ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗ್ತಾರೆ. ಓಕೆ ಸರಿ ಇಲ್ಲ ಅಂದ್ರೆ ರಿಜೆಕ್ಟ್ ಮಾಡ್ತಾರೆ, ಅದನ್ನ ಸರಿ ಇರಬೇಕು ಅದು. ಓಕೆ ನೇಮ್ಸ್ ಆಫ್ ಎಲಿಜಿಬಲ್ ಅಂಡ್ ಇನ್ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಟು ಕಂಟೆಸ್ಟ್ ದ ಎಲೆಕ್ಷನ್ಸ್ ಆಫ್ಟರ್ ಸ್ಟ್ರಿಕ್ಟ್ ಸ್ಕ್ರೂನಿಟಿ ಆಫ್ ನಾಮಿನೇಷನ್ ಪೇಪರ್ ಆಫ್ ಈಚ್ ಕ್ಯಾಂಡಿಡೇಟ್ ಅಂಡ್ ನೆಸೆಸರಿ ಡಾಕ್ಯುಮೆಂಟ್ ಸಬ್ಮಿಟೆಡ್ ವಿತ್ ಇಟ್. ಓಕೆ ನೋಡಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಆ ಒಂದು ಯಾರು ಆಫ್ಟರ್ ಸ್ಟ್ರಿಕ್ಟ್ ಸ್ಕ್ರೂನಿಟಿ ಆಫ್ ನಾಮಿನೇಷನ್ ಪೇಪರ್ ಆಫ್ ಈಚ್ ಕ್ಯಾಂಡಿಡೇಟ್ ಅಂಡ್ ನೆಸೆಸರಿ ಡಾಕ್ಯುಮೆಂಟ್ ಸಬ್ಮಿಟೆಡ್ ವಿತ್ ಇಟ್. ಓಕೆ ಸೊ ನೋಡಿ ಅಲ್ಲಿ ಯಾರ್ಯಾರು ಎಲಿಜಿಬಲ್ ಆಗ್ತಾರೆ ಅಂತಂದ್ರೆ ಚುನಾವಣೆ ಕಂಟೆಸ್ಟ್ ಆಗ್ಲಿಕ್ಕೆ ಆ ಡಾಕ್ಯುಮೆಂಟ್ಸ್ ಆಧಾರದ ಮೇಲೆ, ಅದಾದ ನಂತರ ಯಾರ್ಯಾರು ಇನ್ಎಲಿಜಿಬಲ್ ಆಗ್ತಾರೆ ಅದನ್ನೆಲ್ಲ ಕೂಡ ಅಲ್ಲಿ ಏನ್ ಮಾಡ್ಬೇಕಾಗುತ್ತೆ ಸಬ್ಮಿಟ್ ಮಾಡ್ಬೇಕಾಗುತ್ತೆ. ಅವರೆಲ್ಲ ಅದನ್ನ ಪರಿಶೀಲನೆಗೆ ಒಳಪಡಿಸ್ತಾರೆ ಅಂತ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ ಸೊ ದೆನ್ ವಿತ್ಡ್ರಾವಲ್ ಆಫ್ ನಾಮಿನೇಷನ್ ಪೇಪರ್ಸ್. ಸಪೋಸ್ ಈಗ ಒಂದು ಟೈಮ್ ಕೊಟ್ಟಿರ್ತಾರಪ್ಪ. ಓಕೆ ಸೊ ನೋಡಿ ಒಂದು ಟೈಮ್ ಅನ್ನ ಕೊಟ್ಟಿರ್ತಾರೆ ಅವರು. ಸೊ ನೋಡಿ ನಾಮಿನೇಷನ್ ಫೈಲ್ ಮಾಡ್ಲಿಕ್ಕೆ ಒಂದು ಡೇಟ್ ಕೊಟ್ಟಿರ್ತಾರೆ. ಓಕೆ ನಾಮಿನೇಷನ್ ಫೈಲ್ ಡೇಟ್ ಅಂತ ಒಂದು ಕೊಟ್ಟಿರ್ತಾರೆ. ಓಕೆ ಸೊ ಅದಾದ ನಂತರ ಏನು ಲಾಸ್ಟ್ ಡೇಟ್ ಇರುತ್ತೆ, ಲಾಸ್ಟ್ ಸಬ್ಮಿಷನ್ ಡೇಟ್ ಅಂತ ಒಂದಿರುತ್ತೆ. ಸೊ ಅದಾದ ನಂತರ ಒಂದು ಸ್ವಲ್ಪ ಟೈಮ್ ಅನ್ನ ಗ್ಯಾಪ್ ಕೊಡ್ತಾರೆ ಅಲ್ಲಿ. ಓಕೆ ಸೊ ಏನೋ ಅವರಿಗೆ ಏನಾದ್ರು ಒಂದು ಟೈಮ್ ಕೊಡ್ತಾರೆ. ಸಪೋಸ್ ಯಾರಿಗಾದ್ರೂ ನಿಮಗೆ ಯಾರಾದ್ರೂ ಇಂಟ್ರೆಸ್ಟ್ ಇಲ್ಲ ಅಂತ ಆದ್ರೆ ನಾವು ಕೊಟ್ಟಿರ್ತಕ್ಕಂಥ ನಾಮಿನೇಷನ್ ಅನ್ನು ನಾವು ವಾಪಸ್ ತಗೊಳ್ತೀವಿ ಅಂತ ಅನ್ಸಿದ್ರೆ ಅಲ್ಲೂ ಕೂಡ ನಿಮಗೆ ಟೈಮ್ ಇರುತ್ತೆ. ಓಕೆ ನೋಡಿ ಆಫ್ಟರ್ ಪಬ್ಲಿಕೇಶನ್ ಆಫ್ ದ ಲಿಸ್ಟ್ ಆಫ್ ಎಲಿಜಿಬಲ್ ಅಂಡ್ ಕ್ಯಾಂಡಿಡೇಟ್ಸ್ ಟು ಕಂಟೆಸ್ಟ್ ದ ಎಲೆಕ್ಷನ್. ಓಕೆ ನೋಡಿ ಅಲ್ಲಿ ಏನ್ ಮಾಡ್ತಾರೆ ಈ ಪ್ರೊಸೆಸ್ ಅಲ್ಲಿ ಏನಾಗುತ್ತೆ ಹೇಳಿ, ಈ ಪ್ರೊಸೆಸ್ ಅಲ್ಲಿ ಸ್ಕ್ರೂನಿಟಿ ಮಾಡಿ ಏನ್ ಮಾಡ್ತಾರೆ ಪಬ್ಲಿಷ್ ಮಾಡ್ತಾರೆ. ಯಾರ್ಯಾರು ಅರ್ಹತೆಯನ್ನ ಪಡ್ಕೊಂಡಿದ್ದಾರೆ, ಯಾರ್ಯಾರು ಅರ್ಹತೆಯನ್ನ ಪಡ್ಕೊಂಡಿಲ್ಲ ಅಂತ ಇಲ್ಲಿ ಸ್ಕ್ರೂನಿಟಿ ಆದ್ಮೇಲೆ ಅದನ್ನ ರಿಲೀಸ್ ಮಾಡ್ತಾರಲ್ವಾ. ಸೊ ಇಲ್ಲಿ ರಿಲೀಸ್ ಮಾಡಾದ್ಮೇಲೆ ಏನಾಗುತ್ತಪ್ಪ ಅಂದ್ರೆ ಲಿಸ್ಟ್ ಆಫ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್. ಓಕೆ ಯಾರ್ಯಾರು ಎಲಿಜಿಬಲ್ ಆಗಿರ್ತಾರೆ ಅವ್ರದ್ದು ಮಾತ್ರ ಇಲ್ಲಿ ಏನ್ ಮಾಡ್ತಾರೆ ರಿಲೀಸ್ ಮಾಡ್ತಾರೆ. ಓಕೆ ಸೊ ನಂತರ ಎ ಡೇಟ್ ವಿಲ್ ಬಿ ಫಿಕ್ಸ್ಡ್ ಅಂಡ್ ಅನೌನ್ಸ್ಡ್ ಫಾರ್ ದ ಕ್ಯಾಂಡಿಡೇಟ್ಸ್ ಟು ವಿತ್ಡ್ರಾ ದೇರ್ ನಾಮಿನೇಷನ್ ಇಫ್ ದೇ ಸೋ ಡಿಸೈರ್. ಓಕೆ ಒಂದು ಡೇಟ್ ಅನ್ನು ಕೊಡ್ತಾರೆ ಪರ್ಟಿಕ್ಯುಲರ್ ಆಗಿ. ನೋಡಪ್ಪ ಇಷ್ಟು ಟೈಮ್ ನಿಮಗೆ ಕೊಡ್ತಾ ಇದ್ವಿ, ನೀವು ಯಾರ್ಯಾರು ನಿಮ್ಮ ಅರ್ಜಿ ಏನಾಗಿದೆ ಎಲಿಜಿಬಲ್ ಇದೆ, ನಿಮಗೆ ಏನಾದರೂ ಬೇಡ ಅನ್ಸಿದ್ರೆ ಮತ್ತೆ ಎಲೆಕ್ಷನ್ ನಿಲ್ಲೋದು ನೀವು ವಾಪಸ್ ತಗೋಬಹುದು ಅಂತ ಹೇಳ್ಬಿಟ್ಟು ಅವರಿಗೆ ಕೂಡ ಇಲ್ಲಿ ತಿಳಿಸ್ತಾ ಹೋಗ್ತಾರೆ. ಓಕೆ ಇಫ್ ಎನಿ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ವಿತ್ಡ್ರಾಸ್ ಇಸ್ ನಾಮಿನೇಷನ್ ಪೇಪರ್ ಸಚ್ ಕ್ಯಾಂಡಿಡೇಟ್ಸ್ ವಿಲ್ ನಾಟ್ ಬಿ ಏಬಲ್ ಟು ಕಂಟೆಸ್ಟ್ ದ ಎಲೆಕ್ಷನ್. ಓಕೆ ಸೊ ಆವಾಗ ಸಪೋಸ್ ಯಾರಾದ್ರೂ ಆ ಟೈಮಲ್ಲಿ ಆ ನಾಮಿನೇಷನ್ ಪೇಪರ್ಸ್ನ ವಿತ್ಡ್ರಾ ಮಾಡ್ಕೊಂಡ್ರೆ ವಾಪಸ್ ತಗೊಂಡ್ರೆ ಅವರು ಎಲೆಕ್ಷನ್ಗೆ ನಿಲ್ಲೋ ಹಾಗೆ ಇರೋದಿಲ್ಲ. ಓಕೆ ಎಲೆಕ್ಷನ್ಗೆ ನಿಲ್ಲೋ ಅವಶ್ಯಕತೆ ಇರೋದಿಲ್ಲ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಸೊ ದೆನ್ ನೋಡಿ ಸೊ ಇದಾದ ನಂತರ ಆಯ್ತಪ್ಪ ಎಲ್ಲ ಫಿಕ್ಸ್ ಆಯ್ತು, ಯಾರು ಎಲೆಕ್ಷನ್ ನಿಲ್ತಾರೆ, ಯಾರು ವಾಪಸ್ ತಗೊಂಡ್ರು ಎಲ್ಲ ಫಿಕ್ಸ್ ಆದ್ಮೇಲೆ ಶುರುವಾಗದೆ ಏನು ಕ್ಯಾಂಪೇಜಿನ್, ಎಲೆಕ್ಷನ್ ಕ್ಯಾಂಪೇಜಿನ್. ಓಕೆ ನೋಡಿ ಈ ರೀತಿ ಬರ್ತಾರೆ ದೊಡ್ಡದಾಗಿ ಎಲ್ಲ ಟೌನ್ ಏರಿಯಾದಲ್ಲಿ, ನಗರ ಹಳ್ಳಿ ಪ್ರದೇಶಗಳೆಲ್ಲ ಕೂಡ ನಿಮ್ಮ ಮನೆಗೆ ಬರ್ತಾರಲ್ವಾ, ನಮಸ್ತೆ ಸರ್ ನಮಗೆ ಓಟ್ ಹಾಕಿ, ನಮ್ಮ ಪಕ್ಷಕ್ಕೆ ಓಟ್ ಹಾಕಿ ಅಂತ ಬರ್ತಾರಲ್ವಾ. ಸೊ ಆ ರೀತಿ ಏನು ಸ್ಟಾರ್ಟ್ ಆಗುತ್ತೆ ಎಲೆಕ್ಷನ್ ಕ್ಯಾಂಪೇಜಿನ್ ಅನ್ನೋದು. ಓಕೆ ದ ಎಲೆಕ್ಷನ್ ಕ್ಯಾಂಪೇಜಿನ್ ಸ್ಟಾರ್ಟ್ಸ್ ಆಫ್ಟರ್ ದ ಅನೌನ್ಸ್ಮೆಂಟ್ ಆಫ್ ದ ಫೈನಲ್ ಲಿಸ್ಟ್ ಆಫ್ ದ ಕ್ಯಾಂಡಿಡೇಟ್ಸ್. ನೋಡಿ ಯಾವಾಗ ಫೈನಲ್ ಲಿಸ್ಟ್ ಅನೌನ್ಸ್ ಆಗುತ್ತೆ ಕ್ಯಾಂಡಿಡೇಟ್ಸ್ ಇಂದು ಆವತ್ತಿಂದ ಶುರುವಾಗುತ್ತೆ ಅವರ ಕ್ಯಾಂಪೇಜಿನ್. ಎಲ್ಲ ಕಡೆ ಹೋಗ್ತಾರೆ, ಎಲ್ಲರೂ ಮನೆಗಳಿಗೂ ಹೋಗ್ತಾರೆ, ಅಲ್ಲೋಗಿ ಇಲ್ಲಿ ಬಂದು ಏನ್ ಮಾಡ್ತಾರೆ ಅಕ್ಕ ನಮಗೆ ಓಟ್ ಹಾಕಿ, ನೀವು ನಮಗೆ ಓಟ್ ಹಾಕಿ, ಓಕೆ ನಮಸ್ಕಾರ ನಮ್ಮ ಪಕ್ಷಕ್ಕೆ ಓಟ್ ಹಾಕಿ ನೀವು, ಈ ರೀತಿ ಏನ್ ಮಾಡ್ತಾರೆ ಅವರು ತಿಳಿಸ್ತಾ ಹೋಗ್ತಾರೆ. ಓಕೆ ದ ಕ್ಯಾಂಪೇಜಿನ್ ಮಸ್ಟ್ ಎಂಡ್ 48 hours ಬಿಫೋರ್ ದ ಕ್ಲೋಸರ್ ಆಫ್ ದ ಎಲೆಕ್ಷನ್. ಓಕೆ ಸೊ ನೋಡಿ ಬಟ್ ಆ ಎಲೆಕ್ಷನ್ ಕ್ಯಾಂಪೇಜಿನ್ ಇದೆಯಾ ಅದು ಆ ಎಲೆಕ್ಷನ್ ಡೇ ಇರೋಕ್ಕೆ ನಡಿಲಿಕ್ಕೆ 48 ಅವರ್ಸ್ ಅಂತಂದ್ರೆ 2 ದಿನ ಮುಂಚೆನೆ ಕ್ಲೋಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಎಲೆಕ್ಷನ್ಸು ಯಾವತ್ತಿದೆ ಡಿಸೆಂಬರ್ 1ನೇ ತಾರೀಕಿಗೆ ಇದೆ ಅಂತ ಆದ್ರೆ, ಡಿಸೆಂಬರ್ 1ನೇ ತಾರೀಕಿಗೆ ಎಲೆಕ್ಷನ್ ಇದೆ ಅಂತಂದ್ರೆ ನವೆಂಬರ್ 29 ಏನ್ ಮಾಡ್ತಾರೆ, ನವೆಂಬರ್ 28ಗೆ ಲಾಸ್ಟ್ ಮಾಡ್ಬಿಡ್ತಾರೆ ಏನನ್ನ ಎಲೆಕ್ಷನ್ ಕ್ಯಾಂಪೇಜನ್ನ ನವೆಂಬರ್ 28ಗೆ ಕ್ಯಾನ್ಸಲ್ ಮಾಡ್ತಾರೆ, ಸ್ಟಾಪ್ ಮಾಡ್ತಾರೆ. ಓಕೆ ನವೆಂಬರ್ 29 ಮತ್ತೆ 30th ಏನು ಕ್ಯಾಂಪೇಜನ್ ಇರೋಂಗಿಲ್ಲ, 48 hours ಏನ್ ಮಾಡ್ತಾರೆ ಸ್ಟಾಪ್ ಮಾಡ್ತಾರೆ. ಓಕೆ ಇದು ರೂಲು. ಡ್ಯೂರಿಂಗ್ ದ ಕ್ಯಾಂಪೇಜನ್ ದ ಪೊಲಿಟಿಕಲ್ ಪಾರ್ಟೀಸ್ ಅನೌನ್ಸಸ್ ದ several policies and programs and promise the people to fulfill those if voted power. Such kind of promises are given in the election manifesto. Okay ಚುನಾವಣೆ ಪ್ರಣಾಳಿಕೆ ಅಂತ ಬಿಡುಗಡೆ ಮಾಡ್ತಾರೆ, ಇಂಗ್ಲಿಷ್ ಅಲ್ಲಿ ಎಲೆಕ್ಷನ್ ಮ್ಯಾನಿಫೆಸ್ಟೋ ಅಂತ. ಏನ್ ಮಾಡ್ತಾರೆ ಇವರು, ಎಲ್ಲರ ಮನೆಗೆ ಹೋಗಿ ನೋಡಪ್ಪ ನೀವು ನಮ್ಮ ಪಕ್ಷಕ್ಕೆ ಓಟ್ ಹಾಕಿದ್ರೆ ನಾವು ನಿಮಗೆ ಈ ಕೆಲಸ ಮಾಡ್ಕೊಡ್ತೀವಿ, ಸೊ ನೀವು ಈ ನಮ್ಮ ಪಕ್ಷಕ್ಕೆ ಓಟ್ ಹಾಕಿದ್ರೆ ನಾವು ನಿಮಗೆ ಈ ರೀತಿ ಇನ್ನೊಂದಿನ ಕೆಲಸ, ನಿಮ್ಮೂರಿಗೆ ರಸ್ತೆ ಬೇಕಾ, ಶಾಲೆ ಬೇಕಾ, ನಿಮಗೆ ಮನೆ ಬೇಕಾ, ನಾವು ಮಾಡ್ಕೊಡ್ತೀವಿ. ಸೊ ಈ ರೀತಿ ಏನ್ ಮಾಡ್ತಾರೆ ಎಲೆಕ್ಷನ್ ಕ್ಯಾಂಪೇಜಿನ್ ಅಲ್ಲಿ ತಿಳಿಸ್ತಾ ಹೋಗ್ತಾರೆ. ಓಕೆ ಅದನ್ನ ಎಲೆಕ್ಷನ್ ಮ್ಯಾನಿಫೆಸ್ಟೋ ಅಂತ
ನಾವು ನೋಡ್ತಾ ಹೋಗ್ತೀವಿ. ಅದು ಏನಾಗಿರುತ್ತೆ, ಇದಾಗಿರುತ್ತೆ, ಏನು ಡಿಫ್ರೆಂಟ್ ಇರುತ್ತೆ. ಪಕ್ಷದಿಂದ ಪಕ್ಷಕ್ಕೆ, ಪಾರ್ಟಿಯಿಂದ ಪಾರ್ಟಿಗೆ ಆ ಎಲೆಕ್ಷನ್ ಮ್ಯಾನಿಫೆಸ್ಟೋಸ್ ಏನಿರುತ್ತೆ ಡಿಫ್ರೆಂಟ್ ಆಗಿರುತ್ತೆ, ಚೇಂಜಸ್ ಆಗಿರುತ್ತೆ. ಓಕೆ, ದೆನ್ ಪಬ್ಲಿಕ್ ಮೀಟಿಂಗ್ಸ್, ಡೋರ್ ಟು ಡೋರ್ ಕ್ಯಾಂಪೇನ್ಸ್, ಬ್ಯಾನರ್ಸ್, ಕಟ್ ಆಫ್ಸ್, ಪೋಸ್ಟರ್ಸ್, ಪ್ಯಾಂಪ್ಲೆಟ್ಸ್, ಫ್ಲಾಗ್ಸ್ ಆ್ಯಂಡ್ ಕ್ಯಾಚಿ ಸ್ಲೋಗನ್ಸ್ ಆರ್ ಕಾಮನ್ ಡ್ಯೂರಿಂಗ್ ದ ಪ್ರೊಪಗಂಡ. ನೋಡಿ, ಈ ಟೈಮಲ್ಲಿ ಈ ಎಲೆಕ್ಷನ್ ಕ್ಯಾಂಪೇನಲ್ಲಿ ಏನು ಮಾಡ್ತಾರೆ ಹೇಳಿ, ಪಬ್ಲಿಕ್ಸ್ ಮೀಟಿಂಗ್ಸು. ಓಕೆ, ಅಂತಂದರೆ ತುಂಬ ಜನ ಒಂದು ಕಡೆ ಸೇರಿಸಿ, ನೋಡ್ರಪ್ಪ ದೊಡ್ಡದಾಗಿ ಮೀಟಿಂಗ್ ಮಾಡೋದು, ನೀವೆಲ್ಲ ನಮಗೆ ಓಟ್ ಹಾಕಿ, ಸೊ ಈ ರೀತಿ ಓಟ್ ಹಾಕಿ ಅಂತ ಮೀಟಿಂಗ್ ಮಾಡೋದು. ಮತ್ತು ಡೋರ್ ಟು ಡೋರ್ ಕ್ಯಾಂಪೇನ್ಸ್ ಅಂತ ಏನು ಹೇಳಿ, ಡೋರ್ ಟು ಡೋರ್ ಕ್ಯಾಂಪೇನ್ಸ್ ಅಂತಂದರೆ ಮನೆ ಬಾಗಿಲಿಗೆ ಹೋಗಿ ಕ್ಯಾಂಪೇನ್ ಮಾಡ್ತಕ್ಕಂಥದ್ದು. ನಿಮ್ಮ ಮನೆಗಳಿಗೂ ಬರ್ತಾರಲ್ವಾ, ನೀವು ಕೂಡ ನೋಡಿರ್ತೀರಾ, ನಿಮ್ಮ ಮನೆಗಳಿಗೆ ಬಂದಿರ್ತಾರೆ, ಅಲ್ಲೊಂದು ಪೇಪರ್ ಕೊಡ್ತಾರೆ, ನೋಡಿ ನಮ್ದು ಈ ಪಕ್ಷ, ಈ ಪಾರ್ಟಿಗೆ ಓಟ್ ಹಾಕಿ ಅಂತ ಹೇಳ್ತಾರಲ್ವಾ. ಸೊ ಅದು ಡೋರ್ ಟು ಡೋರ್ ಕ್ಯಾಂಪೇನ್. ನಂತರ ಬ್ಯಾನರ್ಸು, ಗ್ರಾಮಗಳಲ್ಲಿ, ಸಿಟಿಗಳಲ್ಲಿ, ಟೌನ್ಗಳ ಮಧ್ಯದಲ್ಲಿ ದೊಡ್ಡದಾಗಿ ಬ್ಯಾನರ್ ಹಾಕ್ತಾರೆ, ನೋಡಿ ಇವರು ಎಲೆಕ್ಷನ್ ನಿಂತಿದ್ದಾರೆ ಅಂತ. ನಂತರ ಕಟ್ಔಟ್ಸು, ಅವ್ರದ್ದು ದೊಡ್ಡ ಫೋಟೋ ಕಟ್ಔಟ್ ಹಾಕೋದು, ಸಿನಿಮಾ ಥಿಯೇಟ್ರಲ್ಲಿ ಹಾಕ್ತಾರಲ್ಲ ಆ ರೀತಿ. ನಂತರ ಪೋಸ್ಟರ್ಸು, ಅಲ್ಲಲ್ಲಿ ಪೋಸ್ಟರ್ಸು, ಪ್ಯಾಂಪ್ಲೆಟ್ಸ್ಗಳನ್ನ ಹಂಚೋದು, ಫ್ಲಾಗ್ಸು, ಅವರ ಪಕ್ಷಕ್ಕೆ ಸಂಬಂಧಪಟ್ಟಂಥ ಫ್ಲಾಗನ್ನು ಇಟ್ಕೊಂಡು ಓಡಾಡೋದು, ಮತ್ತು ಸ್ಲೋಗನ್ಸು, ಜೈ, ಓಕೆ ಇವರಿಗೆ ಜೈ, ಓಕೆ ಸೊ ಇವರಿಗೆ ಏನೋ ಈ ರೀತಿ ಎಲ್ಲ ಸ್ಲೋಗನ್ಸ್ ಹಾಕ್ತಾರಲ್ವಾ. ಸೊ ಇದನ್ನ ಇಲ್ಲಿ ಏನು ಮಾಡ್ತಾರೆ, ಇದನ್ನೆಲ್ಲ ಈ ಟೈಮಲ್ಲಿ ಮಾಡ್ತಾ ಹೋಗ್ತಾರೆ. ಓಕೆ, ಆಲ್ ದ ಕಂಟೆಸ್ಟಿಂಗ್ ಕ್ಯಾಂಡಿಡೇಟ್ಸ್ ಹ್ಯಾವ್ ಟು ಫಾಲೋ ದ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಅನೌನ್ಸ್ಡ್ ಬೈ ದ ಎಲೆಕ್ಷನ್ ಕಮಿಷನ್ಸ್. ನೋಡಿ, ಸೊ ಈ ಎಲ್ಲ ಟೈಮಲ್ಲೂ ಏನು ಮಾಡಬೇಕಾಗುತ್ತೆ, ಈ ಎಲ್ಲ ಎಲೆಕ್ಷನ್ ಕ್ಯಾಂಪೇನ್ ಟೈಮಲ್ಲೂ ಆ ಚುನಾವಣಾ ಆಯೋಗ MCC ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಅಂತ ರಿಲೀಸ್ ಮಾಡಿರ್ತಲ್ಲ, ಅಲ್ಲಿ ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ, ಅದನ್ನ ಮಾತ್ರ ಏನು ಮಾಡಬೇಕು, ಫಾಲೋ ಮಾಡಬೇಕು, ಅದನ್ನ ಮಿಸ್ ಮಾಡಬಾರ್ದು ಅನ್ನೋದನ್ನ ಇಲ್ಲಿ ನಾವು ನೋಡ್ತಾ ಹೋಗ್ಬೋದು. ಎಲ್ಲರೂ ಕೂಡ ಫಾಲೋ ಮಾಡ್ಬೇಕು ಅನ್ನೋದನ್ನ ಇಲ್ಲಿ ನಾವು ನೋಡ್ತಾ ಹೋಗ್ಬೋದು. ಓಕೆ ಆಯ್ತು, ಚುನಾವಣಾ ಪ್ರಚಾರನೂ ಆಯ್ತು, ಅದ ನಂತರ ಚುನಾವಣೆ ಡೇನು ಬಂತು, ಫೈನಲ್ ಆಗಿ ಆ ಡೇ ಬಂತು, ಎಲೆಕ್ಷನ್ ಡೇನು ಕೂಡ ಬಂತು, ಪೋಲಿಂಗ್ ಡೇ ಕೂಡ ಬಂತಪ್ಪ. ಸೊ ಏನ್ ಮಾಡೋದು, ಪೋಲಿಂಗ್ ಡೇ ಇಸ್ ದ ಡೇ ಆಫ್ ವೋಟಿಂಗ್ ಆರ್ ಡೇ ಆಫ್ ಎಲೆಕ್ಷನ್. ಪೋಲಿಂಗ್ ಡೇ ಅಂತಂದ್ರೆ ಯಾವ ದಿನ ಚುನಾವಣೆ ನಡೆಯುತ್ತೋ ಅಥವಾ ಅದನ್ನ ನಾವು ಪೋಲಿಂಗ್ ಡೇ ಅಂತ ಹೇಳ್ಬಿಟ್ಟು ನಾವು ಕರಿತಾ ಹೋಗ್ತೀವಿ. ಓಕೆ, ಅದನ್ನ ನಾವು ಪೋಲಿಂಗ್ ಡೇ ಅಥವಾ ಎಲೆಕ್ಷನ್ ನಡೆಯುವ ದಿನ ಅಂತ ಹೇಳ್ಬಿಟ್ಟು ನಾವು ಕರಿತಾ ಹೋಗ್ತೀವಿ. ಓಕೆ, ಸೊ ಅದಾದ ನಂತರ ಆನ್ ದ ಪೋಲಿಂಗ್ ಡೇ ದ ವೋಟರ್ಸ್ ಗೋ ಟು ದ ಅಸೈನ್ಡ್ ಪೋಲಿಂಗ್ ಬೂತ್ಸ್ ಟು ವೋಟ್. ಸೊ ಅದಾದ ನಂತರ ಏನ್ ಮಾಡ್ತಾರಪ್ಪ ಅಂತಂದ್ರೆ ಯಾವತ್ತು ದಿನ ಇರುತ್ತೋ ಆ ದಿನ, ಆ ಪರ್ಟಿಕ್ಯುಲರ್ ಒಂದು ದಿನ ಇರುತ್ತೆ, ಇಲ್ಲ ಹೇಳಿ ಒಂದು ದಿನ ಯಾವತ್ತಿರುತ್ತಲ್ವಾ ಅವತ್ತು ಏನ್ ಮಾಡ್ತಾರೆ ವೋಟರ್ಸ್ ಎಲ್ಲ ಅವರವರ ರೆಸ್ಪೆಕ್ಟಿವ್ ಸ್ಕೂಲು ಕಾಲೇಜುಗಳಿಗೆ ಹೋಗಿಬಿಟ್ಟು ಏನ್ ಮಾಡ್ತಾರೆ, ವೋಟ್ ಹಾಕ್ತಾರೆ. ಓಕೆ, ಎಲ್ಲಿ ನಡೀತೀಳಿ, ಸಾಮಾನ್ಯವಾಗಿ ವೋಟರ್ಸ್ ಎಲ್ಲ ಎಲ್ಲಿ ನಡೀತೀಳಿ, ನಿಮ್ಮ ಶಾಲೆಗಳಲ್ಲೇ ನಡೆಯೋದು. ಸರ್ಕಾರಿ ಶಾಲೆಗಳಲ್ಲಿ ಎಲ್ಲಾ ತರದ ಆ ಒಂದು ಏನೋ ವೋಟಿಂಗ್ ಸಿಸ್ಟಮ್ ಅನ್ನೋದು ನಡೀತಾ ಹೋಗುತ್ತೆ. ಓಕೆ, ನಿಮ್ಮ ಊರ ಹತ್ರದ ಶಾಲೆಗಳಿದ್ರೆ ನಿಮಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ, ನೀವಲ್ಲಿ ನೋಡಿರ್ತೀರಾ. ಓಕೆ, ಸೊ ನೀವಿಲ್ಲ ಅಂತಂದ್ರು ನಿಮ್ಮ ಏನೋ ಅಕ್ಕ ಅಣ್ಣ ಅಥವಾ ಅಪ್ಪ ಅಮ್ಮ ಹೋಗಿರ್ತಾರೆ, ಅಜ್ಜಿ ಅಜ್ಜ. ಪೋಲಿಂಗ್ ಬೂತ್ ಇಸ್ ಎ ಪ್ಲೇಸ್ ಆಫ್ ವೋಟಿಂಗ್. ಪೋಲಿಂಗ್ ಬೂತ್ ಅಂತಂದ್ರೆ ಅದು ಪ್ಲೇಸ್ ಆಫ್ ವೋಟಿಂಗ್. ಓಕೆ, ಅಂದ್ರೆ ಆ ಶಾಲೆ. ಓಕೆ, ಟ್ರೈನ್ಡ್ ಪೋಲಿಂಗ್ ಅಫಿಷಿಯಲ್ಸ್ ಆರ್ ಅಪಾಯಿಂಟೆಡ್ ಟು ಮ್ಯಾನೇಜ್ ದ ಪೋಲಿಂಗ್ ಬೂತ್ಸ್. ಇನ್ ದ ಪೋಲಿಂಗ್ ಬೂತ್ಸ್ ಬ್ಯಾಲೆಟ್ ಪೇಪರ್ಸ್ ಆರ್ ಪ್ರೊವೈಡೆಡ್ ಟು ವೋಟರ್ಸ್ ಟು ಕ್ಯಾಸ್ಟ್ ದೇರ್ ವೋಟ್ಸ್. ನೋಡಿ, ಆ ವೋಟಿಂಗ್ ಅನ್ನ ನಡೆಸಲಿಕ್ಕೆ ಅಫಿಷಿಯಲ್ಸ್ ಇರ್ತಾರೆ, ಕೆಲವೊಂದು ಅಧಿಕಾರಿಗಳು, ಸರ್ಕಾರಿ ಅಧಿಕಾರಿಗಳು, ಸ್ಪೆಷಲಿ ಟೀಚರ್ಸ್ ಇರ್ತಾರೆ, ಆಲ್ಮೋಸ್ಟ್ ಟೀಚರ್ಸ್ ಮತ್ತೆ ಬೇರೆ ಇರ್ತಾರೆ. ಅವರಿಗೆಲ್ಲ ಟ್ರೈನಿಂಗ್ ಕೊಟ್ಟಿರ್ತಾರೆ, ಯಾವ ರೀತಿ ವೋಟಿಂಗ್ ನಡೆಸಬೇಕು, ಆ ದಿನ ಯಾವ ರೀತಿ ಏನೇನು ಇರಬೇಕು, ಯಾವ ರೀತಿ ನಡೆಸಬೇಕು ಅನ್ನೋದು ಟ್ರೈನಿಂಗ್ ಅನ್ನ ಕೊಟ್ಟಿರ್ತಾರೆ. ಓಕೆ, ಸೊ ಅದಾದ ನಂತರ ನೋಡಿ, ಆ ಒಂದು ವೋಟಿಂಗ್ ರೂಮ್ ಒಳಗಡೆ ನೀವು ಹೋದಾಗ ಒಂದು ಸ್ಪೆಸಿಫಿಕಲಿ ಒಂದು ಏನಿರುತ್ತೆ, ಒಂದು ರೂಮ್ ಇರುತ್ತೆ. ಓಕೆ, ಒಂದು ರೂಮ್ ಇರುತ್ತೆ, ಇಲ್ಲಿ ಡೋರ್ ಇರುತ್ತೆ. ನೋಡಿ, ಇಲ್ಲಿ ಜನ ಎಲ್ಲ ಏನಾಗಿರ್ತಾರೆ, ಇಲ್ಲಿ ಕ್ಯೂ ಅಲ್ಲಿ ಈ ರೀತಿ ನಿಂತಿರ್ತಾರೆ. ಸೊ ಇವರು ಪೀಪಲ್. ಓಕೆ, ಇವರು ಪೀಪಲ್ ಇಲ್ಲಿ ಕ್ಯೂ ನಿಂತಿದ್ದಾರೆ. ಸೊ ನೋಡಿ ಯಾವ ರೀತಿ ಇರುತ್ತೆ ಅನ್ನೋದು ಜಸ್ಟ್ ಹಂಗೆ ಒಂದು ಹೇಳಿದ್ದೀನಿ. ಇವರು ಪೀಪಲ್ ಇಲ್ಲಿ ನಿಂತಿದ್ದಾರೆ, ಇದು ಡೋರ್. ಓಕೆ, ಸೊ ಇಲ್ಲಿ ಒಳಗಡೆ ಒಂದು ಮಷೀನ್ ಇಟ್ಟಿರ್ತಾರೆ, ಇಲ್ಲಿ ಹೋಗಿ ಏನ್ ಮಾಡ್ಬೇಕು ಗೊತ್ತಾ, ಈ ವ್ಯಕ್ತಿ ಇಲ್ಲಿ ಹೋಗಿ, ಸೊ ಇಲ್ಲೊಂದು 2 ಜನ ಇರ್ತಾರೆ. ಇಲ್ಲಿ ಫಸ್ಟ್ ಒಬ್ರು ಏನ್ ಮಾಡ್ತಾರೆ ಗೊತ್ತಾ, ನಿಮ್ಮ ID ಕಾರ್ಡ್ ಕೇಳ್ತಾರೆ. ಫಸ್ಟ್ ಒಳಗಡೆ ಹೋದ ತಕ್ಷಣ ID ಕಾರ್ಡ್ ಕೊಡ್ರಿ ನೀವೇನಾ ಅಂತ. ನಂತರ ಇಲ್ಲೊಬ್ರು ಚೆಕ್ ಮಾಡ್ತಾರೆ. ಓಕೆ, ಇಲ್ಲೊಬ್ರು ಇರ್ತಾರಲ್ವಾ, ಇವ್ರು ಏನ್ ಮಾಡ್ತಾರೆ ಗೊತ್ತಾ, ನಿಮ್ಮ ಈ ಬೆರಳಿಗೊಂದು ಬಣ್ಣ ಹಾಕ್ತಾರೆ, ನೀಲಿ ಕಲರ್ದು, ಈ ಕೈಗೊಂದು ಬಣ್ಣ ಹಾಕ್ತಾರೆ. ಓಕೆ, ಸೊ ನಂತರ ನೀವಂತರ ಅದಾದ ನಂತರ ಇಲ್ಲಿಂದ ಆದ್ಮೇಲೆ ನಂತರ ಇಲ್ಲೋಗಿ ನೀವು ಅಲ್ಲಿ ಪೋಲಿಂಗ್ ಬೂತ್ ಇರುತ್ತೆ. ಬೂತ್ ಯಾವ ರೀತಿ ಇರುತ್ತೆ ಗೊತ್ತಾ, ಒಂದು ನಿಮಗೆ ಈ ರೀತಿ ಪೇಪರ್ಸ್ ಅನ್ನು ಕೊಡ್ತಾರಪ್ಪ. ಒಂದು ಇಲ್ಲಿ ನೋಡಿ, ಕ್ಯಾಂಡಿಡೇಟ್ 1 ಆ ಕಾನ್ಸ್ಟಿಟ್ಯೂಷನ್ಸ್ ಅಲ್ಲಿ ಎಷ್ಟು ಜನ ಎಲೆಕ್ಷನ್ ನಿಂತಿದ್ದಾರೆ. ಸಪೋಸ್ 3 ಜನ ಇದ್ರೆ ನೋಡಿ, ಸಾರಿ 5 ಜನ ಇದಾರೆ ಅನ್ಕೊಳ್ಳಿ, ಇಲ್ಲಿ ಅವರ ನೇಮು. ಓಕೆ, ಸೊ ನಂತರ ನೋಡಿ, ಇಲ್ಲಿ ಅವ್ರ ನೇಮ್ ಇದ್ರೆ ಇಲ್ಲಿ ಅವ್ರದ ಏನಿರುತ್ತೆ, ಪಾರ್ಟಿ ಸಿಂಬಲ್ ಇರುತ್ತೆ. ಇಲ್ಲಿ ನೇಮು ಅವರ ಪಾರ್ಟಿ ಸಿಂಬಲ್, ನೇಮು ಪಾರ್ಟಿ ಸಿಂಬಲ್ ಈ ರೀತಿ ಇರುತ್ತೆ. ಸೊ ನೀವು ಯಾರಿಗೆ ಓಟ್ ಹಾಕ್ಬೇಕೋ ಅವ್ರಿಗೆ ಏನ್ ಮಾಡ್ಬೇಕು ಗೊತ್ತಾ, ನಿಮಗೆ ಏನಾದ್ರು ಬ್ಯಾಲೆಟ್ ಪೇಪರ್ಸ್ ಕೊಟ್ರೆ, ಬ್ಯಾಲೆಟ್ ಪೇಪರ್ಸ್ ಅಂತಂದ್ರೆ ಅದು ಪೇಪರ್ ಆಗಿರುತ್ತೆ, ಪೇಪರ್ ಫಾರ್ಮೆಟ್ ಅಲ್ಲಿ ಇರುತ್ತೆ ಇದೇ ರೀತಿ. ಸೊ ನೀವು ಇಲ್ಲೇನು ಗೊತ್ತಾ, ಅವರೊಂದು ಶೀಲನ ಕೊಡ್ತಾರೆ. ಆ ಶೀಲನ ನೀವು ನಿಮ್ಗೆ ಯಾರು ಬೇಕು, ನೀವು ಫಸ್ಟ್ ಕ್ಯಾಂಡಿಡೇಟ್ ವೋಟ್ ಮಾಡಿದ್ರೆ ಇವ್ರ ಹೆಸರು ಮುಂದೆ ಆ ಶೀಲನ ಒತ್ತಬೇಕು. ನೀವು ಥರ್ಡ್ ಕ್ಯಾಂಡಿಡೇಟ್ ಮುಂದೆ ವೋಟ್ ಮಾಡ್ತೀರ ಅಂತಂದ್ರೆ ನೀವು ಇಲ್ಲಿ ಏನ್ ಮಾಡ್ಬೇಕು, ಅಲ್ಲಿ ಏನ್ ಮಾಡ್ಬೇಕು,
ಶೀಲನ ಒತ್ತಬೇಕಾಗುತ್ತೆ. ನಂತರ ನೀವು ಆ 5ನೇ ಕ್ಯಾಂಡಿಡೇಟ್ಗೆ ವೋಟ್ ಮಾಡ್ತೀರಾ ಅಂತಂದ್ರೆ ಸೊ ನೀವು ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ನೀವು ಆ ಶೀಲನ ಒತ್ತಬೇಕಾಗುತ್ತೆ. ಓಕೆ, ಸೊ ಇದು ನಿಮಗೆ ಕ್ಲಿಯರ್ ಗೊತ್ತಿರಲಿ. ಸೊ ಇದಲ್ಲದೆ ಇನ್ನೊಂದು ಬರುತ್ತೆ ನೋಡಿ, ಇನ್ನೊಂದು ಬರುತ್ತೆ, ಅದು ಸಪ್ರೇಟ್ ಇದೆ, ಅದು ಇನ್ನೊಂದ್ಸತಿ ಹೇಳ್ತೀನಿ. ಇಲ್ಲಿ ಬ್ಯಾಲೆಟ್ ಪೇಪರ್ ಬಗ್ಗೆ ನೋಡ್ತಾ ಹೋಗಿ. ಓಕೆ, ಸೊ ಅದಾದ ನಂತರ ಬ್ಯಾಲೆಟ್ ಪೇಪರ್ಸ್ ಕಂಟೈನ್ ದ ನೇಮ್ಸ್ ಆಫ್ ದ ಕಂಟೆಸ್ಟೆಂಟ್ ಅಂಡ್ ದ ಎಲೆಕ್ಷನ್ ಸಿಂಬಲ್ಸ್ ಅಲಾಟೆಡ್ ಟು ದೆಮ್. ಓಕೆ, ಸೊ ನೋಡಿ ಈ ಬ್ಯಾಲೆಟ್ ಪೇಪರ್ ಏನೇನು ಕಂಟೈನ್ ಮಾಡಿರ್ತಪ್ಪ ಅಂತಂದ್ರೆ ಇಲ್ಲಿ ಆ ಕ್ಯಾಂಡಿಡೇಟ್ಸ್ಗಳ ನೇಮ್ ಇರುತ್ತೆ, ಇಲ್ಲಿ ಮತ್ತೆ ಅವರ ಪಾರ್ಟಿ ಸಿಂಬಲ್, ಅವರ ನೇಮ್ ಮತ್ತೆ ಪಾರ್ಟಿ ಸಿಂಬಲ್ ಇರುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ದ ಎಲೆಕ್ಷನ್ ಸಿಂಬಲ್ ಹೆಲ್ಪ್ ದ ಇಲ್ಲಿಟರೇಟ್ ಮಾರ್ಕ್ಸಸ್ ಅಂಡ್ ಆಲ್ಸೋ ದ ಅದರ್ಸ್ ಟು ಐಡೆಂಟಿಫೈ ದ ಕ್ಯಾಂಡಿಡೇಟ್ಸ್. ನೋಡಿ ಸ್ಪೆಷಲಿ ಎಲ್ರಿಗೂ ಓದ್ಲಿಕ್ಕೆ ಬರಲ್ಲಪ್ಪ ಅಲ್ವಾ, ಈಗ ಹಲವಾರು ಜನಕ್ಕೆ ಓದ್ಲಿಕ್ಕೆ ಬರೋದಿಲ್ಲ, ಕಷ್ಟ ಆಗುತ್ತೆ ಹೆಸರೋದಕ್ಕೆ. ಅವರಿಗೆ ಈ ಎಲೆಕ್ಷನ್ ಸಿಂಬಲ್ಸ್ ಇರ್ತಾವಲ್ವಾ, ಆ ಪಾರ್ಟಿ ಸಿಂಬಲ್ಸ್, ಅವರಿಗೆ ಅದು ಏನಾಗುತ್ತೆ, ಆ ಪಾರ್ಟಿ ಚೆನ್ನಾಗಿ ಗೊತ್ತಿರುತ್ತೆ ಅವರು. ಸೊ ಅವಾಗ ಅವ್ರು ಏನ್ ಮಾಡ್ತಾರೆ ಗೊತ್ತಾ, ಹೆಸರು ಗೊತ್ತಿಲ್ಲ ಅಂದ್ರು ಆ ಪಾರ್ಟಿ ಸಿಂಬಲ್ ಅನ್ನ ಆಧಾರವಾಗಿ ಇಟ್ಕೊಂಡು ಓ ಈ ಸಿಂಬಲ್ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ವೋಟ್ ಹಾಕ್ಬಿಟ್ಟು ಬರ್ತಾರೆ. ಓಕೆ, ಸೊ ಇಷ್ಟು ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಸೊ ನಂತರ ನಿಮಗೆ ಇನ್ನೊಂದು ಬರುತ್ತೆ, ಇಲ್ಲಿ ಬ್ಯಾಲೆಟ್ ಪೇಪರ್ ಬದಲಾಗಿ ಸೊ ಬಹಳ ಏನೋ ಬ್ಯಾಲೆಟ್ ಪೇಪರ್ನ ಬಳಸ್ತಾರೆ ಇವಾಗ. ಸೊ ಸ್ಪೆಷಲಿ ಈಗ ಇನ್ನೊಂದು ಈ ತರ ಮಷಿನ್ಗಳನ್ನು ಬಳಸ್ತಾರೆ, ಇದಕ್ಕೆ ನಾವು EVMs ಅಂತ ಹೇಳ್ಬಿಟ್ಟು ಕರಿತೀವಿ. ಏನ್ ಹೇಳಿ, EVMs ಅಂತ ಹೇಳ್ಬಿಟ್ಟು ನಾವು ಕರಿತಾ ಹೋಗ್ತೀವಿ. ಓಕೆ, EVMs ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಸ್ ಅನ್ನ ಏನ್ ಮಾಡ್ತಾರೆ, ಬಳಸ್ತಾ ಹೋಗ್ತಾರೆ. ಈ ರೀತಿ ಇರುತ್ತೆ ನೋಡಿ, ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು. ಓಕೆ, ಇಲ್ಲಿ 1 2 3 4 5 6 7 8 9 10 ಅಂತ ಇರುತ್ತೆ. ಓಕೆ, ಸೊ ಇಲ್ಲಿ ಈ ರೀತಿ ಏನಿದೆ ನಂಬರ್ಸ್ ಇರ್ತಾ, ಇಲ್ಲಿ ಅವ್ರ ಹೆಸರು. ಓಕೆ, ಅವ್ರ ಹೆಸರು ಮುಂದೆನೆ ಇಲ್ಲಿ ಪಾರ್ಟಿ ಸಿಂಬಲ್, ಇಲ್ಲಿ 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 ಇಲ್ಲೆಲ್ಲ ಪಾರ್ಟಿ ಸಿಂಬಲ್, ಇಲ್ಲೆಲ್ಲ ಅವ್ರ ನೇಮ್ ಇರುತ್ತೆ. ಸೊ ಇಲ್ಲಿ ಒಂದು ಬಟನ್ ಇರುತ್ತೆ, ಈ ಬ್ಲಾಕ್ ಕಲರ್ ಕಾಣ್ತಾ ಇದೆಯಲ್ವಾ, ಅದೆಲ್ಲ ಒಂದು ಬಟನ್. ನೀವು ಹೋಗಿ ನೀವು ಯಾರಿಗೆ ಓಟ್ ಹಾಕ್ಬೇಕು ಅವರಿಗೆ ಆ ಬಟನ್ ನಿಂಗೆ ಪ್ರೆಸ್ ಮಾಡಿದ್ರೆ ಏನಾಗುತ್ತೆ ಗೊತ್ತಾ, ಇಲ್ಲಿ ಬರುತ್ತೆ. ಇಲ್ಲಿ ಏನಾಗುತ್ತೆ ಗೊತ್ತಾ, ನೀವು ಯಾರಿಗೆ ಓಟ್ ಹಾಕಿದಿರಲ್ಲ ಅದೆಲ್ಲಿ ತೋರಿಸುತ್ತೆ, ನೀವು ಸರಿಯಾಗಿ ಓಟ್ ಹಾಕಿದಿರೋ ಇಲ್ವೋ ಅನ್ನೋದನ್ನ ಇಲ್ಲಿ ತೋರಿಸ್ತಾ ಹೋಗುತ್ತೆ. ಓಕೆ, ಸೊ ನೀವು ಸಪೋಸ್ ಇಲ್ಲಿ ಯಾರೊಬ್ರು ಇದ್ದಾರೆ, ಇಲ್ಲೊಬ್ರು ಕಾಂಗ್ರೆಸ್ ಕ್ಯಾಂಡಿಡೇಟ್ ಇದ್ದಾರೆ, ನೀವು ಕಾಂಗ್ರೆಸ್ಗೆ ಓಟ್ ಹಾಕಿದ್ರೆ ಇಲ್ಲಿ ಯಾವುದೋ ಏನಾಗುತ್ತೆ, ನೀವು ಕಾಂಗ್ರೆಸ್ಗೆ ಓಟ್ ಹಾಕಿದ್ರೆ ಅಂತ ಬರುತ್ತೆ. ಬಿಜೆಪಿಗೆ ಓಟ್ ಹಾಕಿದ್ರೆ ಬಿಜೆಪಿಗೆ ಓಟ್ ಹಾಕಿದ್ರೆ ಅಂತ ಇಲ್ಲಿ ಬರ್ತಾ ಹೋಗುತ್ತೆ. ಓಕೆ, ಸೊ ಈ ರೀತಿ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಸ್ ತಿಳಿಸ್ತಾ ಹೋಗುತ್ತೆ. ಇದನ್ನ ನಾವು EVM ಅಂತ ಹೇಳ್ಬಿಟ್ಟು ಕರಿತೀವಿ. ಓಕೆ, ಸೊ ಇದು ಗೊತ್ತಿರಲಿ. ವಿಲ್ ಬಿ ಯೂಸ್ಡ್ ಆಸ್ ದ ಆಲ್ಟರ್ನೇಟಿವ್ ಟು ದ ಕರೆಂಟ್ ಯೂಸ್ ಆಫ್ ಬ್ಯಾಲೆಟ್ ಪೇಪರ್. ಇದನ್ನ ಬ್ಯಾಲೆಟ್ ಪೇಪರ್ಗೆ ಆಲ್ಟರ್ನೇಟಿವ್ ಆಗಿ ಅದರ ಬದಲಾಗಿ ಏನ್ ಮಾಡ್ತಾರೆ, ಬಳಸ್ತಾ ಹೋಗ್ತಾರೆ. ಓಕೆ, the voters record their votes through EVMs by pressing a button in front of the candidates. ನೋಡಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಕ್ಯಾಂಡಿಡೇಟ್ಸ್ ಗಳ ನೇಮು ಮತ್ತೆ ಪಾರ್ಟಿ ಸಿಂಬಲ್ ಮುಂದೆ ಏನ್ ಮಾಡ್ತಾರೆ, ಆ ಬಟನ್ ಒತ್ತ ಮುಖಾಂತರ ಏನ್ ಮಾಡ್ತಾರೆ, ವೋಟ್ ಹಾಕ್ತಾರೆ ಅಂತ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಬ್ಯಾಲೆಟ್ ಪೇಪರ್ಸ್ ಆರ್ ಯೂಸ್ಡ್ ಓನ್ಲಿ ಇನ್ ಗ್ರಾಮ ಪಂಚಾಯತ್ ಎಲೆಕ್ಷನ್ಸ್. ಬ್ಯಾಲೆಟ್ ಪೇಪರ್ಸ್ ನ ಪೇಪರ್ ಫಾರ್ಮೆಟ್ ಅಲ್ಲಿ ಎಲ್ಲಿ ಬಳಸ್ತಾರಪ್ಪ ಅಂತಂದ್ರೆ ಗ್ರಾಮ ಪಂಚಾಯತಿ ಎಲೆಕ್ಷನ್ ಗಳಲ್ಲಿ ಬಳಸ್ತಾ ಹೋಗ್ತಾರೆ. ಓಕೆ, ಗ್ರಾಮ ಪಂಚಾಯತ್ ಎಲೆಕ್ಷನ್ ಗಳಲ್ಲಿ ಬಳಸ್ತಾ ಹೋಗ್ತಾರೆ. ದ ಬ್ಯಾಲೆಟ್ ಬಾಕ್ಸಸ್ ಆರ್ EVMs ಆರ್ ಸೀಲ್ಡ್ ಆಫ್ಟರ್ ದ ಎಲೆಕ್ಷನ್ ಅಂಡ್ ಕ್ಯಾರಿಡ್ ಟು ದ ಕೌಂಟಿಂಗ್ ಸೆಂಟರ್ಸ್. ಓಕೆ, ಸೊ ನೋಡಿ ಸಾಮಾನ್ಯವಾಗಿ ಪಂಚಾಯತ್ ಎಲೆಕ್ಷನ್, ಗ್ರಾಮ ಪಂಚಾಯತ್ ಎಲೆಕ್ಷನ್ ಗಳಲ್ಲಿ ಬ್ಯಾಲೆಟ್ ಪೇಪರ್ಸ್ ಅನ್ನ ಬಳಸಿದ್ರೆ ಅದರ ಮಿಕ್ಕಿದ ಎಲೆಕ್ಷನ್ ಇದೆಯಲ್ವಾ, MLA ಎಲೆಕ್ಷನ್, MP ಎಲೆಕ್ಷನ್, ಅಲ್ಲೆಲ್ಲ EVMs ಅನ್ನ ಬಳಸ್ತಾ ಹೋಗ್ತಾರೆ. ನಂತರ ಅದೆಲ್ಲ ಎಲೆಕ್ಷನ್ ಆದ್ಮೇಲೆ ಸಂಜೆ 5 ಗಂಟೆನೋ 6 ಗಂಟೆನೋ ಆಗುತ್ತೆ, 5-6 ಗಂಟೆ ಆದ್ಮೇಲೆ ಎಲೆಕ್ಷನ್ ಎಲ್ಲ ಮುಗಿದ್ಮೇಲೆ ಅದನ್ನ ಎಲ್ಲ ಚೆನ್ನಾಗಿ ಪ್ಯಾಕ್ ಮಾಡ್ಬಿಟ್ಟು ಏನ್ ಮಾಡ್ತಾರೆ, ಆ ಬಸ್ಸಲ್ಲಿ, ನಿಮ್ಮ ಊರಿಗೊಂದು ಬಸ್ ಬರುತ್ತೆ ಎಲೆಕ್ಷನ್ ಟೈಮಲ್ಲಿ ನೋಡಿದೀರಾ, ಒಂದು ಬಸ್ ಬರುತ್ತೆ KSRTC, ಆ ಬಸ್ಸಲ್ಲಿ ಏನ್ ಮಾಡ್ತಾರೆ ಗೊತ್ತಾ, ವಾಪಸ್ಸು ಆ ಡಿಸ್ಟ್ರಿಕ್ಟ್ ಸೆಂಟರ್ ಅಥವಾ ತಾಲೂಕ್ ಸೆಂಟರ್ಗೆ ಆ ಮತ ಎಣಿಕೆಗೋಸ್ಕರನೇ ಒಂದು ಸೆಂಟರ್ ಅಂತ ಇರುತ್ತೆ. ಸಾಮಾನ್ಯವಾಗಿ ತಾಲೂಕ್ ಸೆಂಟರ್ ಅಲ್ಲಿ ಇರುತ್ತೆ, ಕೆಲವೊಮ್ಮೆ ಜಿಲ್ಲಾ ಸೆಂಟರ್ಗಳಲ್ಲಿ ಕೂಡ ಇರ್ತವೆ. ಅಲ್ಲಿಗೆ ಏನ್ ಮಾಡ್ತಾರೆ, ತಗೊಂಡೋಗಿ ಯಾವತ್ತು ವೋಟಿಂಗ್ ಕೌಂಟಿಂಗ್ ಇರುತ್ತಲ್ವಾ, ಕೌಂಟಿಂಗ್. ಓಕೆ, ಎಲೆಕ್ಷನ್ ಆದ್ಮೇಲೆ ಒಂದು ಸ್ವಲ್ಪ ದಿನ ಗ್ಯಾಪ್ ಇರುತ್ತೆ, ಆ ದಿನ ಆ ಪೋಲಿಂಗ್ ಡೇಸ್ ಆ ಕೌಂಟಿಂಗ್ ಡೇಸ್ ಯಾವತ್ತು ಇರುತ್ತಲ್ವಾ, ಆ ದಿನ ಅದನ್ನ ಏನ್ ಮಾಡ್ತಾರೆ, ಓಪನ್ ಮಾಡಿ ಅಲ್ಲಿ ಕೌಂಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಅವತ್ತು ರಿಸಲ್ಟ್ ಅನ್ನ ಕೊಡ್ತಾರೆ. ಯಾವ ಪಕ್ಷರು ಎಷ್ಟು ಸೀಟನ್ನ ತಗೊಂಡ್ರು, ಓಕೆ, ಯಾರು ಗೆದ್ರು ಯಾರು ಸೋತರು ಅದನ್ನೆಲ್ಲ ಅಲ್ಲಿ ತಿಳಿಸ್ತಾ ಹೋಗ್ತಾರೆ. ಓಕೆ, ಕ್ಲಿಯರ್. ಸೊ ದೆನ್ ನೆಸೆಸರಿ ಫೆಸಿಲಿಟೀಸ್ ಫಾರ್ ವೋಟಿಂಗ್ ಆರ್ ಪ್ರೊವೈಡೆಡ್ ಇನ್ ದ ಪೋಲಿಂಗ್ ಬೂತ್ಸ್ ಫಾರ್ ದ ಡಿಸೇಬಲ್ಡ್ ಆಲ್ಸೋ. ಓಕೆ, ನೋಡಿ ಈ ಪೋಲಿಂಗ್ ಸ್ಟೇಷನ್ಸ್ ಅಲ್ಲಿ ಅಂತಂದ್ರೆ ಈ ಪೋಲಿಂಗ್ ಬೂತ್ಸ್ ಅಲ್ಲಿ ಆ ಸ್ಕೂಲ್ಗಳಲ್ಲಿ ಏನು ವೋಟ್ ಹಾಕ್ತೀವಲ್ಲ ಅಲ್ಲಿ ಎಲ್ಲರೂ ಕೂಡ ಏನೋ ಕೆಲವೊಬ್ರು ಅಂಗವಿಕಲರು ಇರ್ತಾರೆ, ಮತ್ತು ತುಂಬಾ ವಯಸ್ಸಾದಂಥವ್ರು ಇರ್ತಾರೆ ಅಲ್ವಾ, ಕಣ್ಕಾಣದವ್ರು ಇರ್ತಾರೆ. ಸೊ ಇವರಿಗೆಲ್ಲ ಏನ್ ಮಾಡಕ್ಕೆ ಹೆಲ್ಪ್ ಮಾಡ್ಲಿಕ್ಕೂ ಕೂಡ ಬೇಕಾದಂತ ಎಲ್ಲ ಫೆಸಿಲಿಟಿಗಳನ್ನ ಅಲ್ಲಿ ಏನ್ ಮಾಡಿರ್ತಾರೆ, ಕ್ರಿಯೇಟ್ ಮಾಡಿರ್ತಾರೆ. ಓಕೆ, ಸಪೋಸ್ ಯಾರೊಬ್ರು ತುಂಬಾ ವಯಸ್ಸಾದವ್ರು ಬಂದು ನಡೆಯಕ್ ಆಗ್ತಿಲ್ಲ, ಅಲ್ಲಿ ಯಾರೊಬ್ರು ಹೆಲ್ಪಿಗೆ ಅಂತ ನೇಮಕ ಮಾಡಿರ್ತಾರೆ, ಅವ್ರನ್ನ ಕರ್ಕೊಬಂದು ಏನ್ ಮಾಡ್ತಾರೆ, ಹೆಲ್ಪ್ ಮಾಡ್ತಾರೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ದ ಸಿಂಬಲ್ಸ್ ಆರ್ ಪ್ರಿಂಟೆಡ್ ಇನ್ ಬ್ರೈಲೆ ಸ್ಕ್ರಿಪ್ಟ್ ಆನ್ ದ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್ಸ್ ಟು ಮೇಕ್ ಇಟ್ ಈಸಿಯರ್ ಫಾರ್ ದ ವಿಜುವಲಿ ಇಂಪೇರ್ಡ್ ವೋಟ್. ಇಂಪೇರ್ಡ್ ಟು ವೋಟ್. ಓಕೆ, ನೋಡಿ ಬ್ರೈಲೆ ಸ್ಕ್ರಿಪ್ಟ್ ಅಲ್ಲಿ ಏನ್ ಮಾಡಿರ್ತಾರೆ, ಒಟ್ಟಿಗೆ ಕ್ಲೀನ್ ಆಗಂತೂ
ಇ ವಿ ಎಮ್ಸ್ ಆಗಲಿ ಬ್ಯಾಲೆಟ್ ಪೇಪರ್ ಆಗಲಿ ಚೆನ್ನಾಗಿ ಏನು ಎಲ್ರಿಗೂ ಕೂಡ ಚೆನ್ನಾಗಿ ಕಣ್ಣಿಗೆ ಕಾಣಂಗೆ ಏನು ಮಾಡಿರ್ತಾರೆ, ಟೈಪ್ ಮಾಡಿರ್ತಾರೆ ಅನ್ನೋದನ್ನ ಕೂಡ ನಾವಿಲ್ಲಿ ಪ್ರಿಂಟ್ ಮಾಡಿರ್ತಾರೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಸೊ ನೋಡಿದ್ರ ಎಲೆಕ್ಷನ್ಸ್ ಯಾವ ರೀತಿ ನಡೀತಾ ಅನ್ನೋದು ನೋಡಿದ್ರಿ ನೀವು ಅಲ್ವಾ. ಸೊ ಇದಾದ ನಂತರ ಯಾವ್ದು ಬರುತ್ತಪ್ಪ ಅಂತಂದ್ರೆ ಕೌಂಟಿಂಗ್ ಆಫ್ ವೋಟ್ಸ್. ಎಲೆಕ್ಷನ್ ನಡೀತು ಸರ್, ಈಗ ಕೌಂಟ್ ಮಾಡೋಣ ಯಾರು ಜಾಸ್ತಿ ಗೆದ್ದಿದ್ದಾರೆ ಅಂತ ನೋಡೋಣ. ಎಲೆಕ್ಷನ್ ಯಾರು ಗೆದ್ದಿದ್ದಾರೆ ಅಂತ ನೋಡ್ತಾ ಹೋಗೋಣ ಅಂದ್ರೆ ನೋಡಿ, ಕೌಂಟಿಂಗ್ ಆಫ್ ವೋಟ್ಸ್ ಇಸ್ ಡನ್ ಅರ್ಥ ಕೌಂಟಿಂಗ್ ಸೆಂಟರ್ಸ್ ಬೈ ದ ಕೌಂಟಿಂಗ್ ಅಫಿಷಿಯಲ್ಸ್ ಇನ್ ದ ಪ್ರೆಸೆನ್ಸ್ ಆಫ್ ದ ಕ್ಯಾಂಡಿಡೇಟ್ಸ್ ಅಂಡ್ ಏಜೆಂಟ್ಸ್. ನೋಡಿ, ಈ ಎಲೆಕ್ಷನ್ ಕೌಂಟ್ ಯಾವ ರೀತಿ ನಡೀತಾ ಅಂತಂದ್ರೆ ನಾನು ಹೇಳಿದಲ್ವಾ, ಡಿಸ್ಟ್ರಿಕ್ಟ್ ಅಲ್ಲಿ ಅಥವಾ ತಾಲೂಕಲ್ಲಿ ಒಂದೊಂದು ಸೆಂಟರ್ ಅಂತ ಇರುತ್ತೆ. ಆಗೇನೋ ಮತವನ್ನ ಎಣಿಕೆ ಮಾಡ್ಲಿಕ್ಕೆ ಆ ಮತ ಎಣಿಕೆ ಮಾಡ್ತಾರೆ. ಆಮೇಲೆ ಇನ್ನೊಂದು, ಆ ಮತ ಎಣಿಕೆ ಮಾಡ್ಬೇಕಾದ್ರೆ ಅಲ್ಲಿ ಯಾರ ಪ್ರೆಸೆನ್ಸ್ ಇರ್ಬೇಕಂತ ಗೊತ್ತಾ, ಆ ಕ್ಯಾಂಡಿಡೇಟ್ ಯಾರು ಇರ್ತಾರಲ್ವಾ, ಆ ಎಲೆಕ್ಷನ್ ನಿಂತಿರ್ತಕ್ಕಂಥ ಕ್ಯಾಂಡಿಡೇಟ್ಸ್ಗಳು ಅವರು ಅಲ್ಲಿ ಕಂಪಲ್ಸರಿ ಇರಬೇಕು. ಓಕೆ, ಅವ್ರ ಎದುರುಗಡೆ ನೀವು ಏನ್ ಮಾಡ್ಬೇಕು, ಆ ಒಂದು ಕೌಂಟ್ ಅನ್ನ ಮಾಡ್ತಾ ಹೋಗ್ಬೇಕು, ಯಾರಿಗೆ ಎಷ್ಟು ಓಟ್ ಬಂದಿದೆ ಅಂತ. ಅಥವಾ ಅವ್ರಿಲ್ಲ ಅಂತ ಅಂದ್ರೂ ಆ ಏಜೆಂಟ್ಸ್ ಇರ್ತಾರಲ್ವಾ, ಏಜೆಂಟ್ಸ್ ಅಂತಂದ್ರೆ ಅವರ ಸಪೋರ್ಟ್ ಮಾಡ್ತಕ್ಕಂಥವ್ರು, ಆ ಕ್ಯಾಂಡಿಡೇಟ್ ನ ಸಪೋರ್ಟರ್ಸ್ ಇರ್ತಾರಲ್ವಾ, ಅವರಾದ್ರೂ ಯಾರಾದ್ರೂ ಒಬ್ಬರಲ್ಲಿ ಏನ್ ಮಾಡ್ಬೇಕು, ಹೋಗ್ಲೇಬೇಕು ಅನ್ನೋದನ್ನ ಅವರ ಪ್ರೆಸೆನ್ಸ್ ಅಲ್ಲೇನೆ ಕೌಂಟಿಂಗ್ ಅನ್ನೋದು ನಡಿಬೇಕು ಅನ್ನೋದನ್ನ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ದೆನ್ ಕೌಂಟಿಂಗ್ ಆಫ್ ವೋಟ್ಸ್ ಹ್ಯಾಸ್ ಬಿಕಮ್ ಈಸಿಯರ್ ಅಂಡ್ ಕ್ವಿಕ್ ವಿತ್ ದ ಇಂಟ್ರೊಡಕ್ಷನ್ ಆಫ್ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್ಸ್ ಅಂಡರ್ ದ ಸರ್ಟನ್ ಸ್ಪೆಷಲ್ ಸರ್ಕಮ್ಸ್ಟೆನ್ಸಸ್ ರೀಕೌಂಟಿಂಗ್ ಇಸ್ ಪರ್ಮಿಟೆಡ್. ನೋಡಿ, ಈ EVM ಅಲ್ಲಿ ಏನ್ ಮಾಡೋದು, ಕೌಂಟಿಂಗ್ ಮಾಡೋದು ತುಂಬಾ ಈಸಿ ಅಂತ ಇಲ್ಲಿ ಹೇಳ್ತಾ ಇದ್ರು. ಓಕೆ, ನಂತರ ಕೌಂಟ್ ಮಾಡ್ತಾ ಹೋಗ್ತಾರೆ ಯಾರಿಗೆ ಎಷ್ಟು ಓಟ್ ಬಂದಿದೆ ಅಂತ. ನೀವು ಕೂಡ ವೋಟಿಂಗ್ ದಿನ ಏನಾಗುತ್ತೆ ಹೇಳಿ, ಇದರಲ್ಲೆಲ್ಲ ನೋಡಿದಿರಲ್ವಾ, ಟಿವಿ ನ್ಯೂಸ್ ಅಲ್ಲೆಲ್ಲ ತಿಳಿಸ್ತಾರೆ, ಓ ಈ ಪಕ್ಷದವರಿಗೆ ಮುನ್ನಡೆ, ಈ ಕ್ಷೇತ್ರದಲ್ಲಿ ಇವರಿಗೆ ಮುನ್ನಡೆ, ಈ ಕ್ಷೇತ್ರದಲ್ಲಿ ಇವರಿಗೆ ಹಿನ್ನಡೆ. ಸೊ ಇದೆಲ್ಲ ಕೇಳಿದಿರಲ್ವಾ ನೀವು. ಸೊ ಇದನ್ನೆಲ್ಲ ಏನ್ ಮಾಡ್ತಾರೆ ಅಲ್ಲಿ ಅವತ್ತೆಲ್ಲ ಅದಕ್ಕೆ ಕೌಂಟ್ ಮಾಡ್ತಾ ಹೋಗ್ತಾರೆ. ಮತ್ತೆ ಕೆಲವೊಂದು ಸರ್ಕಮ್ಸ್ಟೆನ್ಸಸ್ ಅಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ರೀಕೌಂಟಿಂಗ್ ಕೂಡ ಪರ್ಮಿಷನ್ ಕೊಡ್ತಾರೆ. ಸಪೋಸ್ ಇಲ್ಲಿ 2 ಜನ ಇದ್ದಾರೆ, ಓಕೆ, 2 ಜನ ಕ್ಯಾಂಡಿಡೇಟ್ಸ್ ಇದ್ದಾರೆ, ಈ 2 ಜನನು ಕೂಡ ಈಕ್ವಲ್ ವೋಟ್ಸ್ ಅನ್ನ ಪಡ್ಕೊಳ್ತಾರಪ್ಪ. ಓಕೆ, ಸೊ ನೋಡಿ, ಈ 2 ಜನಕ್ಕೂ ಕೂಡ ಈಕ್ವಲ್ ವೋಟ್ಸ್ ಬಂತಪ್ಪ. ಆವಾಗ ಏನಾಗುತ್ತಪ್ಪ ಅಂತಂದ್ರೆ, ಸೊ ಇವರಿಬ್ರು ಅಂಡರ್ ಏನ್ ಮಾಡ್ತಾರೆ, ರೀಕೌಂಟ್ ಮಾಡಿ. ಸಪೋಸ್ ಏನಾದ್ರು ಮಿಸ್ಟೇಕ್ ಆಗಿರ್ಬೋದು, ಒಂದ್ಸತಿ ರೀಕೌಂಟ್ ಮಾಡಿ ಅಂತ ಬಿಟ್ಟು ಒಂದು ಏನ್ ಮಾಡ್ತಾರೆ, ರೀಕೌಂಟ್ ಮಾಡಿ ಅಂತ ಕೇಳಿದಾಗ ಆ ರೀಕೌಂಟ್ಗೂ ಕೂಡ ಏನ್ ಮಾಡ್ತಾರೆ, ಇಲ್ಲಿ ಪರ್ಮಿಷನ್ ಮಾಡ್ತಾರೆ. ಈಕ್ವಲ್ ವೋಟ್ಸ್ ಬಂದಾಗ ಏನ್ ಮಾಡ್ತಾರೆ, ರೀಕೌಂಟ್ ಮಾಡ್ತಾ ಹೋಗ್ತಾರೆ. ಓಕೆ, ಸೊ ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಸೊ ಅದೇ ನೋಡಿ, ಇನ್ ಕೇಸ್ ಆಫ್ ಎನಿ ಡಿಸ್ಪ್ಯೂಟ್ಸ್ ದ ಕ್ಯಾಂಡಿಡೇಟ್ಸ್ ಕ್ಯಾನ್ ಅಪ್ರೋಚ್ ದ ಕೋರ್ಟ್ ಆಫ್ ಲಾ. ರಿಟರ್ನಿಂಗ್ ಆಫೀಸರ್ ಡಿಕ್ಲೇರ್ಸ್ ದ ರಿಸಲ್ಟ್ಸ್ ಅಟ್ ದ ಎಂಡ್ ಆಫ್ ದ ಕೌಂಟಿಂಗ್ ಅಂಡ್ ಇಶ್ಯೂ ಸರ್ಟಿಫಿಕೇಟ್ಸ್ ಟು ದ ವಿನ್ನಿಂಗ್ ಕ್ಯಾಂಡಿಡೇಟ್. ಆ ರಿಟರ್ನಿಂಗ್ ಆಫೀಸರ್ ಅಂತ ಇರ್ತಾರಲ್ವಾ, ರಿಟರ್ನಿಂಗ್ ಆಫೀಸರ್ RO ಅಂತ, ಅವ್ರು ಏನ್ ಮಾಡ್ತಾರೆ, ಫೈನಲ್ ಆಗಿ ಡಿಕ್ಲೇರ್ ಮಾಡ್ತಾರೆ ಯಾರು ಗೆದ್ರು ಯಾರು ಸೋತರು ಅಂತ. ಓಕೆ, ಸೊ ಅದಾದ ನಂತರ ಡಿಕ್ಲೇರ್ ಮಾಡಿ ಏನ್ ಮಾಡ್ತಾರೆ, ಒಂದು ಸರ್ಟಿಫಿಕೇಟ್ ಅನ್ನು ಅವರಿಗೆ ಕೊಡ್ತಾ ಹೋಗ್ತಾರೆ ವಿನ್ ಆಗಿರೋದಕ್ಕೆ. ಬಟ್ ನೆನಪಿರ್ಲಿ, ಸಪೋಸ್ ಏನಾದ್ರು ಯಾರಿಗಾದ್ರೂ ಏನಾದ್ರು ಡಿಸ್ಪ್ಯೂಟ್, ಇದರಲ್ಲಿ ಏನೋ ಒಂದು ಲೋಪದೋಷ ಆಗಿದೆ, ಏನೋ ಒಂದು ಪ್ರಾಬ್ಲಮ್ ಆಗಿದೆ, ನಾನು ಸೋತಿಲ್ಲ, ಸ್ಪೆಷಲಿ ಯಾರು ಗೊತ್ತಾ, ಸೋತಿರ್ತಕ್ಕಂಥವ್ರಲ್ಲಿ ಪ್ರಾಬ್ಲಮ್ ಶುರು ಆಗುತ್ತೆ. ಓಕೆ, ಕೆಲವೊಮ್ಮೆ ಅವ್ರಿಗೆ ಡೌಟ್ ಬರುತ್ತೆ, ನಾನು ಸೋತಿಲ್ಲಪ್ಪ, ನಾನು ಸೋಲಕ್ ಚಾನ್ಸೇ ಇಲ್ಲ, ಏನೋ ಒಂದು ಮಿಸ್ಟೇಕ್ ಆಗಿದೆ ಅಂತ ಹೇಳ್ಬಿಟ್ಟು ಏನ್ ಮಾಡೋ ಚಾನ್ಸಸ್ ಇರುತ್ತೆ, ಅಪ್ರೋಚ್ ದ ಕೋರ್ಟಿಗೆ ಹೋಗ್ತಕ್ಕಂಥ ಚಾನ್ಸಸ್ ಕೂಡ ಇರುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಯಾವ ಕೋರ್ಟಿಗೆ ಬೇಕಾದ್ರೂ ಅವರು ಹೋಗ್ಬೋದು ಅದನ್ನ. ಓಕೆ, ಸೊ ಇಷ್ಟು ಯಾವ್ದ್ರ ಬಗ್ಗೆ, ಕೌಂಟಿಂಗ್ ಆಫ್ ವೋಟ್ಸ್ ಬಗ್ಗೆ ಆಯ್ತಾ. ಸೊ ದೆನ್ ಪೊಲಿಟಿಕಲ್ ಪಾರ್ಟೀಸ್ ಇಲ್ಲಿ ಬರ್ತಾ ಹೋಗುತ್ತೆ, ಪೊಲಿಟಿಕಲ್ ಪಾರ್ಟೀಸ್. ಓಕೆ, ಸೊ ನೋಡಿದ್ರಲ್ವಾ, ಈ ರೀತಿ ಡಿಕ್ಲೇರ್ ಆಗುತ್ತೆ ಕಣ್ರಪ್ಪ. ಓಕೆ, ಎಲೆಕ್ಷನ್ಸ್. ಓಕೆ, ನೀವು ನೋಡ್ತಾ ಹೋಗ್ತೀರಾ ಫ್ಯೂಚರ್ ಅಲ್ಲಿ 18 ವರ್ಷ ಆಗಿದೆ ನಿಮಗೆ, ಎಷ್ಟು ಏಜು, 15, 16, 14? ತಿಳಿಸ್ತಾ ಹೋಗಿ ನೋಡೋಣ. ಓಕೆ, ಸೊ ನೋಡ್ತಾ ಹೋಗೋಣ, ಪೊಲಿಟಿಕಲ್ ಪಾರ್ಟೀಸ್ ಬಗ್ಗೆ ನೋಡ್ತಾ ಹೋಗೋಣ. ಪೊಲಿಟಿಕಲ್ ಪಾರ್ಟೀಸ್ ಆರ್ ನೆಸೆಸರಿ ಇನ್ ದ ಡೆಮೋಕ್ರೆಟಿಕ್ ಸೆಟಪ್. ಓಕೆ, ಈ ಪೊಲಿಟಿಕಲ್ ಪಾರ್ಟೀಸ್ ಅಂತೂ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ತುಂಬಾ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಯಾಕೆ ಅಂತಂದ್ರೆ ಪ್ರತಿಯೊಂದು ಎಲೆಕ್ಷನ್ ಅಲ್ಲಿ ಭಾಗಿಯಾಗೋಕೆ. ಓಕೆ, ಸೊ ಪೊಲಿಟಿಕಲ್ ಪಾರ್ಟೀಸ್ ಆರ್ ದ ಲಿಂಕ್ ಬಿಟ್ವೀನ್ ರೆಪ್ರೆಸೆಂಟೇಟಿವ್ಸ್ ಗವರ್ನಮೆಂಟ್ ಅಂಡ್ ದ ಪೀಪಲ್. ಓಕೆ, ನೋಡಿ, ಈ ಪೊಲಿಟಿಕಲ್ ಪಾರ್ಟೀಸ್ ರೆಪ್ರೆಸೆಂಟೇಟಿವ್ ಇರ್ತಾನಲ್ಲ, ಚುನಾವಣೆ ನಿಲ್ಲೋನು, ಅವನು ಸರ್ಕಾರ ಮತ್ತೆ ಜನಗಳ ಮಧ್ಯೆ ಏನೋ ಒಂದು ಲಿಂಕ್ ಆಗಿ ಪೊಲಿಟಿಕಲ್ ಪಾರ್ಟೀಸ್ ಏನ್ ಮಾಡುತ್ತೆ, ವರ್ಕ್ ಮಾಡುತ್ತೆ. ಓಕೆ, ಯಾವ ಪಾರ್ಟೀಸ್ ಇದೆ ಹೇಳಿ, ಸ್ಟಾರ್ಟಿಂಗ್ ಜಸ್ಟ್ ಪಿಕ್ಚರ್ ತರ್ತೀನಿ ನೋಡಿ. ಯಾವುದಿದು ಪಾರ್ಟಿ, ಕಾಂಗ್ರೆಸ್, BJP, BSP, CPI, AITC ಅಂತಿದೆ, ಮತ್ತೆ NCP. ಸೊ ಇವೆಲ್ಲ ಏನಪ್ಪ ಅಂತಂದ್ರೆ ಕೆಲವೊಂದು ಪಾರ್ಟಿ ಸಿಂಬಲ್ಸ್. ಓಕೆ, ಪಾರ್ಟಿ ಸಿಂಬಲ್ಸ್ಗಳು ನಿಮಗೆ ಗೊತ್ತಾಗ್ಲಿ ಅಂತ ಹಾಕಿದ್ದೀನಿ, ನಿಮಗೆ ಡೈರೆಕ್ಟ್ ಆಗಿ ನೋಡಿದಾಗಲೇ ನಿಮಗೆ ಚೆನ್ನಾಗಿ ಗೊತ್ತಾಗೋದು. ದೇ ಪ್ಲೇ ಎ ಮೇಜರ್ ರೋಲ್ ಇನ್ ಫಾರ್ಮುಲೇಟಿಂಗ್ ಪಾಲಿಸೀಸ್ ಫಾರ್ ಸೋಷಿಯಲ್ ಅಂಡ್ ಎಕನಾಮಿಕ್ ಪ್ರೋಗ್ರೆಸ್. ಓಕೆ, ನೋಡಿ, ಸೊ ಏನ್ ಮಾಡ್ತಪ್ಪ ಅಂತಂದ್ರೆ ಈ ಪೊಲಿಟಿಕಲ್ ಪಾರ್ಟೀಸ್ಗಳು ಏನ್ ಮಾಡ್ತಾವಪ್ಪ ಅಂದ್ರೆ, ಸೊ ಏನೋ ಸೋಷಿಯಲಿ ಮತ್ತೆ ಎಕನಾಮಿಕಲಿ ಡೆವಲಪ್ಮೆಂಟ್ ಆಗ್ಲಿಕ್ಕೆ ಏನ್ ಮಾಡ್ತವೆ, ಏನೋ ಪಾಲಿಸಿಗಳನ್ನ ಕ್ರಿಯೇಟ್ ಮಾಡ್ತಾ ಹೋಗ್ತವೆ. ಓಕೆ, ಪೊಲಿಟಿಕಲ್ ಪಾರ್ಟೀಸ್ ಬಿಕಮ್ ಅ ಟ್ರೈನಿಂಗ್ ಗ್ರೌಂಡ್ ಟು ಡೆವಲಪ್ ಲೀಡರ್ಶಿಪ್ ಕ್ವಾಲಿಟೀಸ್. ಓಕೆ, ನೋಡಿ, ಇಲ್ಲಿ ಹಲವಾರು ಜನ ಇರ್ತಾರಲ್ವಾ,
ಸೊ ಈ ಪೊಲಿಟಿಕಲ್ ಪಾರ್ಟೀಸ್ ಏನ್ ಮಾಡ್ತಾರಪ್ಪ ಅಂದ್ರೆ ಲೀಡರ್ಶಿಪ್ ಕ್ವಾಲಿಟೀಸ್ಗಳನ್ನು ಪ್ರತಿಯೊಬ್ಬರಿಗೂ ಕೂಡ ನೋಡಿ, ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಒಬ್ರು ನಾಯಕ ಇರ್ತಾನೆ, ತಾಲೂಕು ಮಟ್ಟದಲ್ಲಿ ಇನ್ನೊಬ್ರು ನಾಯಕರಾಗಿರ್ತಾರೆ, ಜಿಲ್ಲಾ ಮಟ್ಟದಲ್ಲಿ ಇನ್ನೊಬ್ರು ಇರ್ತಾರೆ. ಈ ರೀತಿ ಹಂತವಾಗಿ ಲೀಡರ್ಶಿಪ್ ಇರೋದ್ರಿಂದ ಲೀಡರ್ಶಿಪ್ ಕ್ವಾಲಿಟಿ ಚೆನ್ನಾಗಿ ಗ್ರೋತ್ ಆಗುತ್ತೆ ಅನ್ನೋದನ್ನ ಕೂಡ ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ಓಕೆ, ದ ಪೊಲಿಟಿಕಲ್ ಪಾರ್ಟಿ ದಟ್ ಕಮಾಂಡ್ಸ್ ಮೆಜಾರಿಟಿ ಇನ್ ದ ಲೋವರ್ ಹೌಸ್ ಇಸ್ ದ ಲೋಕಸಭಾ ಅಟ್ ದ ಸೆಂಟರ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಟ್ ದ ಓಕೆ ಸ್ಟೇಟ್ ಲೆವೆಲ್ ಫಾರ್ಮ್ ದ ಗವರ್ಮೆಂಟ್. ಓಕೆ ನೋಡಿ, ಈ ಎರಡು ಕಡೆಗಳಲ್ಲಿ ಓಕೆ ಮೆಜಾರಿಟಿ ಅಂತಂದ್ರೆ ಈ ವರ್ಡ್ ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಜಸ್ಟ್ ಅ ಸೆಕೆಂಡ್, ಐ ವಿಲ್ ರೈಟ್. ಓಕೆ ಸ್ಟೂಡೆಂಟ್ಸ್, ಕ್ಲಿಯರ್ ಆಗ್ತಿದೆಯಲ್ವಾ ನಿಮಗೆ? ಕ್ಲಿಯರ್ ಆಗ್ತಿದೆಯಲ್ವಾ? ತುಂಬಾ ಸುಲಭ ಇದೆಯಪ್ಪ. ಏನು ಹೇಳಿ, ತುಂಬಾ ಸುಲಭ ಇದೆ ಚಾಪ್ಟರ್. ಈ ಮೆಜಾರಿಟಿ ಇದೆಯಲ್ವಾ, ಈ ಮೆಜಾರಿಟಿ ಅನ್ನೋದು ನೆನ್ಪಿಟ್ಕೊಳ್ಳಿ. ಓಕೆ, ಈ ಮೆಜಾರಿಟಿ ಮೀನ್ಸ್ ಹೈಯೆಸ್ಟ್ ವೋಟ್. ಓಕೆ, ಹೈಯೆಸ್ಟ್ ವೋಟ್, ಯಾರಿಗೆ ಅತಿ ಹೆಚ್ಚು ವೋಟನ್ನು ಪಡ್ಕೊಂಡಿರ್ತಾರೋ, ಓಕೆ, ಯಾರಿಗೆ ಮೆಜಾರಿಟಿ ಅಂತಂದ್ರೆ ಹೈಯೆಸ್ಟ್ ವೋಟನ್ನು ಪಡ್ಕೊಳ್ತಾರೋ ಅವರು ಏನಾಗ್ತಾರೆ, ಸರ್ಕಾರದಿಂದ ರಚಿಸ್ತಾರೆ. ಸಪೋಸ್ ನೋಡಿ, ಲೋಕಸಭಾ ಅಂತಂದ್ರೆ ನೋಡಿ, ಪಾರ್ಲಿಮೆಂಟ್ ಆದ್ರೆ ಇಲ್ಲಿ ಯಾರು ಏನೋ ಲೋಕಸಭಾದಲ್ಲಿ ಹೈಯೆಸ್ಟ್ ಏನೋ ಈ ಪಾರ್ಲಿಮೆಂಟ್ ಅಲ್ಲಿ ಯಾರು ಹೈಯೆಸ್ಟ್ ವೋಟನ್ನ ಪಡ್ಕೊಳ್ತಾರೆ ಎಂಪಿಗಳು, ಅವರು ಲೋಕಸಭೆಗೆ ಹೋಗ್ತಾರೆ, ಪಾರ್ಲಿಮೆಂಟ್ಗೆ ಹೋಗ್ತಾರೆ. ಓಕೆ, ಸೊ ಅದೇ MLA ಎಲೆಕ್ಷನ್ಗಳಲ್ಲಿ ಯಾರು ಹೈಯೆಸ್ಟ್ ವೋಟ್ ಪಡ್ಕೊಂತಾರೋ ಅವರೆಲ್ಲ ಹೋಗ್ತಾರೆ, ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ ಹೋಗ್ತಾರೆ. ಓಕೆ, MLA ಗಳಾಗಿ ಹೋಗ್ತಾರೆ. ಓಕೆ, ಸೊ ಇದ್ರ ನಿಮ್ಗೆ ಕ್ಲಿಯರ್ ಗೊತ್ತಿಲ್ಲ. ದ ಪಾರ್ಟಿ ದಟ್ ಫಾರ್ಮ್ಸ್ ದ ಗವರ್ಮೆಂಟ್ ಇಸ್ ಕಾಲ್ಡ್ ರೂಲಿಂಗ್ ಪಾರ್ಟಿ. ಯಾವ ಪಾರ್ಟಿ ಎಲೆಕ್ಷನ್ ಏನೋ ಸರ್ಕಾರ ರಚನೆ ಮಾಡ್ತಾ ಅವ್ರನ್ನ ನಾವು ರೂಲಿಂಗ್ ಪಾರ್ಟಿ ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ. ನೆನಪಿರಲಿ, ಒಂದು ಕ್ಷೇತ್ರದಿಂದ ಒಬ್ಬರನ್ನ ಮಾತ್ರ ಆಯ್ಕೆ ಮಾಡೋದು, ಒಂದು ಕ್ಷೇತ್ರದಿಂದ ಒಬ್ರು ಮಾತ್ರ. ಓಕೆ, ಮೆಜಾರಿಟಿ ಯಾರು ವೋಟ್ ಪಡ್ಕೊಂಡಿರ್ತಾರೆ ಅವ್ರನ್ನ ವಿನ್ನರ್ ಅಂತ ಘೋಷಣೆ ಮಾಡ್ತಾರೆ. ಸೊ ಈ ರೀತಿ ಆದಾಗ ಏನಾಗುತ್ತೆ ಗೊತ್ತಾ, ನಿಮಗೆ ಎಕ್ಸಾಂಪಲ್ ಇಲ್ಲೇ ಕೊಡ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್, ನಮ್ಮ ಕರ್ನಾಟಕದಲ್ಲಿ ಏನಾಯ್ತು, ಎಲೆಕ್ಷನ್ ಆಯ್ತು. ಓಕೆ, ತಿಳಿಸ್ತೀನಿ ನೋಡಿ. ಓಕೆ, ಈಗ ಪ್ರೆಸೆಂಟ್ ಇರೋದು ಬೇಡ. ಓಕೆ, ತಂದೆ ತಿಳಿಸ್ತೀನಿ ನಾನು ನೋಡಿ. ಕರ್ನಾಟಕದಲ್ಲಿ ಎಲೆಕ್ಷನ್ ಆಯ್ತು. ಓಕೆ, ರಿಸಲ್ಟ್ ಬಂದಿದ್ದ ದಿನ ಏನಾಯ್ತಪ್ಪ ಅಂದ್ರೆ, ಸೊ ಮೆಜಾರಿಟಿ ನಮ್ಮಲ್ಲಿ ಏನಿದೆ 224 ಸೀಟ್ಸ್ ಇದೆ ಕರ್ನಾಟಕದಲ್ಲಿ. ಅದರಲ್ಲಿ ನಿಮಗೆ ಮೆಜಾರಿಟಿ ಅಂದ್ರೆ 113 ಬರ್ಬೇಕಪ್ಪ ಸೀಟ್ಸ್. ಯಾವ ಪಕ್ಷ 113 ಅಂದ್ರೆ ಅರ್ಧಕ್ಕಿಂತ ಜಾಸ್ತಿ ಟೋಟಲ್ ಸೀಟ್ಸ್ ಇರ್ತಾವಲ್ವಾ ಪ್ರತಿ ರಾಜ್ಯದಲ್ಲೂ ಕೂಡ, ಮತ್ತೆ ದೇಶಕ್ಕೂ ಕೂಡ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಇಷ್ಟು ಸೀಟ್ಸ್ ಅಂತ ಇರುತ್ತೆ ಟೋಟಲ್. ಪಾರ್ಲಿಮೆಂಟ್ ಆದ್ರೆ 543, ರಾಜ್ಯಕ್ಕೆ ಆದ್ರೆ ನಮ್ಮ ಕರ್ನಾಟಕಕ್ಕೆ 224 ಇಲ್ಲಿದೆ, ಬಟ್ ಬೇರೆ ಬೇರೆ ರಾಜ್ಯಕ್ಕೆ ಡಿಫ್ರೆಂಟ್ ಇರುತ್ತೆ. ಆ ಟೋಟಲ್ ಸೀಟ್ಸ್ನ ಅರ್ಧಕ್ಕಿಂತ ಜಾಸ್ತಿ ಓಟು ಯಾರು ಪಡ್ಕೊಳ್ತಾರೋ, ಓಕೆ ಹೇಳಿ, ಅರ್ಧಕ್ಕಿಂತ ಜಾಸ್ತಿ. ಓಕೆ, 224 ಅಂದ್ರೆ 112 ಅರ್ಧ ಆಗುತ್ತೆ, ಅದಕ್ಕಿಂತ 1 ಸೀಟ್ ಜಾಸ್ತಿ 113 ಸೀಟ್ ಯಾರು ಪಡ್ಕೊಳ್ತಾರಲ್ವಾ ಅವ್ರನ್ನ ಏನ್ ಮಾಡ್ತಾರೆ, ಆ ಪಾರ್ಟಿ ಅವರು ಸರ್ಕಾರನ ರಚಿಸುತ್ತಾರೆ, ಅವ್ರನ್ನ ನಾವು ರೂಲಿಂಗ್ ಪಾರ್ಟಿ ಅಂತ ಹೇಳ್ಬಿಟ್ಟು ಕರಿತೀವಿ. ಓಕೆ, ಸೊ ನಂತರ ದ ಪಾರ್ಟಿ ದಟ್ ಕಮೆಂಟ್ಸ್ ದ ಸೆಕೆಂಡ್ ಪೊಸಿಷನ್ ಇಸ್ ಕಾಲ್ಡ್ ದ ಅಪೋಸಿಷನ್ ಪಾರ್ಟಿ. ಅದಾದ ನಂತರ ಯಾವ ಪಾರ್ಟಿ ಸೆಕೆಂಡ್ ಹೈಯೆಸ್ಟ್ ಸೀಟ್ ಪಡ್ಕೊಂಡಿರುತ್ತಲ್ವಾ, ಸೊ ಅವ್ರನ್ನ ನಾವು ವಿರೋಧ ಪಕ್ಷ ಅಥವಾ ಏನೋ ಅಪೋಸಿಷನ್ ಪಾರ್ಟಿ ಅಂತ ಹೇಳಿ ಕರಿತೀವಿ. ದ ಮೈನರ್ ಪೊಲಿಟಿಕಲ್ ಪಾರ್ಟೀಸ್ ಆರ್ ಇಂಡಿಪೆಂಡೆಂಟ್ ಕನ್ ಸಪೋರ್ಟ್ ದ ಐದರ್ ರೂಲಿಂಗ್ ಪಾರ್ಟಿ ಆರ್ ಅಪೋಸಿಷನ್ ಆನ್ ದೇರ್ ಓನ್. ಓಕೆ, ಸೊ ಇಲ್ಲಿ ಏನಾಗುತ್ತೆ, ಕೆಲವೊಬ್ರು ಇಂಡಿಪೆಂಡೆಂಟ್ ಆಗಿ ನಿಂತು ಗೆದ್ದಿರ್ತಾರಲ್ವಾ, ವ್ಯಕ್ತಿಗಳು ಇಂಡಿಪೆಂಡೆಂಟ್ ಆಗಿ ನಿಂತು ಗೆದ್ದಿರ್ತಾರಲ್ವಾ, ಸೊ ಅವರು ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಅವರು ಏನ್ ಮಾಡ್ಬೋದು ಅಂತಂದ್ರೆ, ಒಂದು ಇಂಡಿಪೆಂಡೆಂಟ್ ಆಗೇ ಇರ್ಬೋದು ಅವ್ರಿಷ್ಟ, ಅಥವಾ ಏನ್ ಹೇಳಿ ಅವರು ಯಾರು ನೋಡಿ ಸರ್ಕಾರ ಯಾರು ಜಾಸ್ತಿ ಸೀಟ್ ತಗೊಂಡಿರ್ತಾರಲ್ವ ಪಕ್ಷ, ಅದಕ್ಕಾಗ್ಲಿ ಅಥವಾ ವಿರೋಧ ಪಕ್ಷದಾಗಲಿ ಅವರು ಸಪೋರ್ಟನ್ನ ಮಾಡ್ಬೋದು ಅನ್ನೋದನ್ನ ಕೂಡ ನಾವು ಇಲ್ಲಿ ನೋಡ್ತಾ ಇರ್ಬೋದು. ಯಾರು ಆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್. ಓಕೆ, ಸೊ ಕ್ಲಿಯರ್ ಆಗಿದೆ ಅಲ್ವಾ ನಿಮಗೆ ಪೊಲಿಟಿಕಲ್ ಪಾರ್ಟೀಸು? ಸಿಂಬಲ್ ಹಾಕಿದ್ದೀನಿ, ನೀವು ಕೂಡ ಬೇರೆ ಪಾರ್ಟಿ ಗೊತ್ತಿದ್ರೆ ಹಾಕ್ಬೋದು ಕಮೆಂಟ್ ಸೆಕ್ಷನ್ ಅಲ್ಲಿ. ಓಕೆ, ಸೊ ಇಲ್ಲಿ ಪಾರ್ಟೀಸ್ಗಳಲ್ಲಿ ಮತ್ತೆ 2 ಟೈಪ್ ಬರುತ್ತಪ್ಪ. ಪಾರ್ಟೀಸ್ಗಳಲ್ಲಿ ಮತ್ತೆ 2 ಟೈಪ್ ಬರುತ್ತೆ. ಒಂದು ನ್ಯಾಷನಲ್ ಪೊಲಿಟಿಕಲ್ ಪಾರ್ಟೀಸ್ ಅಂತ ಬರುತ್ತೆ, ಅಂತಂದ್ರೆ ರಾಷ್ಟ್ರೀಯ ಪಕ್ಷಗಳು ಅಂತ. ಓಕೆ, ರಾಷ್ಟ್ರೀಯ ಪಕ್ಷಗಳು ಅಂತ ಬರುತ್ತೆ. ಸೊ ನಂತರ ಇನ್ನೊಂದು ಬರುತ್ತೆ ಸ್ಟೇಟ್ ಪೊಲಿಟಿಕಲ್ ಪಾರ್ಟೀಸ್ ಅಂತ. ಫಸ್ಟ್ ನ್ಯಾಷನಲ್ ಪೊಲಿಟಿಕಲ್ ಪಾರ್ಟೀಸ್ ಬಗ್ಗೆ ನೋಡ್ತೋಣ. ದೇರ್ ಆರ್ ಮೆನಿ ಪೊಲಿಟಿಕಲ್ ಪಾರ್ಟೀಸ್ ಇನ್ ಇಂಡಿಯಾ. ಭಾರತದಲ್ಲಿ ಹಲವಾರು 1000ಗಿಂತ ಜಾಸ್ತಿ ಇದೆ. ಎಷ್ಟು ಹೇಳಿ, 1000ಕ್ಕಿಂತ ಜಾಸ್ತಿ ಪೊಲಿಟಿಕಲ್ ಪಾರ್ಟೀಸು ನಮ್ಮ ದೇಶದಲ್ಲಿ ಪ್ರೆಸೆಂಟ್ ಇದೆ. ದೀಸ್ ಪೊಲಿಟಿಕಲ್ ಪಾರ್ಟೀಸ್ ಆರ್ ಕ್ಲಾಸಿಫೈಡ್ ಇಂಟು ನ್ಯಾಷನಲ್ ಪೊಲಿಟಿಕಲ್ ಪಾರ್ಟೀಸ್ ಅಂಡ್ ರೀಜನಲ್ ಪೊಲಿಟಿಕಲ್ ಪಾರ್ಟೀಸ್. ಓಕೆ, ಈ ಪೊಲಿಟಿಕಲ್ ಪಾರ್ಟೀಸ್ನ ನಾವು ನ್ಯಾಷನಲ್ ಪೊಲಿಟಿಕಲ್ ಪಾರ್ಟೀಸ್ ಮತ್ತೆ ರೀಜನಲ್ ಪೊಲಿಟಿಕಲ್ ಪಾರ್ಟೀಸ್ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಡಿವೈಡ್ ಮಾಡ್ತಾರೆ. ಯಾರು, ಎಲೆಕ್ಷನ್ ಕಮಿಷನ್ ಅವರು. ಯಾವ ಆಧಾರದ ಮೇಲೆ ಸರ್, ಅವ್ರು ತಗೊಳ್ತಕ್ಕಂಥ ಓಟಿನ ಆಧಾರದ ಮೇಲೆ, ಎಷ್ಟು ರಾಜ್ಯಗಳಲ್ಲಿ ಆ ಪಕ್ಷ ಏನು ಎಷ್ಟು ಸೀಟನ್ನ ಪಡ್ಕೊಂಡಿದೆ, ಇದೆಲ್ಲದನ್ನ ಆಧಾರವಾಗಿಟ್ಕೊಂಡು ಎಲೆಕ್ಷನ್ ಕಮಿಷನ್ ಡಿಕ್ಲೇರ್ ಮಾಡುತ್ತೆ. ಓಕೆ, ನ್ಯಾಷನಲ್ ಪೊಲಿಟಿಕಲ್ ಪಾರ್ಟೀಸ್ ಹ್ಯಾವ್ ದೇರ್ ಬ್ರಾಂಚಸ್ ಇನ್ ಮೆನಿ ಸ್ಟೇಟ್ಸ್ ಆಫ್ ಅವರ್ ನೇಷನ್. ನೋಡಿ, ನ್ಯಾಷನಲ್ ರಾಷ್ಟ್ರೀಯ ಪೊಲಿಟಿಕಲ್ ಪಾರ್ಟೀಸ್ ಅಂತಂದ್ರೆ
ನೇಷನಲ್ ಅಂತ ಬಂದ ತಕ್ಷಣ ರಾಷ್ಟ್ರದಲ್ಲಿ ಏನಿರ್ಬೇಕು, ಬ್ರಾಂಚಸ್ ಇನ್ ಮೆನಿ ಸ್ಟೇಟ್ಸ್, ಹಲವಾರು ಸ್ಟೇಟ್ಗಳಲ್ಲಿ ಆ ಪಾರ್ಟಿ ಏನಾಗಿರ್ಬೇಕು, ಬ್ರಾಂಚಸ್ ಅನ್ನ ಹೊಂದಿರ್ಬೇಕು. ಅಂತಂದ್ರೆ ಬೇರೆ ಬೇರೆ ರಾಜ್ಯಗಳಿಗೂ ಸ್ಪ್ರೆಡ್ ಆಗಿರ್ಬೇಕು, ಅಲ್ಲಿ ಅವರು ಎಲೆಕ್ಷನ್ ಅನ್ನ ಗೆದ್ದಿರ್ಬೇಕು. ಅವಾಗ ಮಾತ್ರ ಆ ಪಾರ್ಟೀಸ್ನ ನಾವು ನ್ಯಾಷನಲ್ ಪೊಲಿಟಿಕಲ್ ಪಾರ್ಟಿ ಅಂತ ಕರಿತೀವಿ. ಯಾವುದೋ ಒಂದು ಪೊಲಿಟಿಕಲ್ ಪಾರ್ಟಿ, ಸೊ ಸಪೋಸ್ ನೋಡಿ, ಯಾವುದೋ ಒಂದು ಪೊಲಿಟಿಕಲ್ ಪಾರ್ಟಿ ಕೇವಲ ಒಂದೇ ಒಂದು ರಾಜ್ಯದಲ್ಲಿ ಮಾತ್ರ ಇದೆ, ಅದು ಆ ರಾಜ್ಯದಲ್ಲಿ ಬಿಟ್ಟು ಬೇರೆ ಇಲ್ಲ ಅಂತಂದ್ರೆ ಅದು ನ್ಯಾಷನಲ್ ಆಗೋಕ್ ಬರೋದಿಲ್ಲ. ಓಕೆ, ಸೊ ಎರಡಕ್ಕಿಂತ ಎರಡು ಮೂರು ಅಥವಾ ಅದಕ್ಕಿಂತ ಜಾಸ್ತಿ ಸ್ಟೇಟ್ ಅಲ್ಲಿ ಇದ್ರೆ ಆ ಪೊಲಿಟಿಕಲ್ ಪಾರ್ಟಿ. ನೋಡಿ, ಈಗ ಬಿಜೆಪಿ ಇದೆ, ಬಿಜೆಪಿ ಕಾಂಗ್ರೆಸ್ ಎಲ್ಲ ಇದೆಯಲ್ವಾ, ಇವು ಏನು ನ್ಯಾಷನಲ್ ಪಾರ್ಟೀಸು. ನೋಡಿ, ಉತ್ತರ ಪ್ರದೇಶದಲ್ಲೂ ಏನಿದೆ, ಬಿಜೆಪಿ ಇದೆ, ಕರ್ನಾಟಕದಲ್ಲೂ ಇದೆ, ಮಹಾರಾಷ್ಟ್ರದಲ್ಲೂ ಇದೆ, ಬೇರೆ ಎಲ್ಲ ರಾಜ್ಯದಲ್ಲೂ ಇದೆ. ಕಾಂಗ್ರೆಸ್ ಕೂಡ ಅದೇ ರೀತಿ ಎಲ್ಲ ರಾಜ್ಯಗಳಲ್ಲಿ ಇದೆ ಅಲ್ವಾ. ಸೊ ಅದೇ ರೀತಿ ನೋಡಿ, ಇವುಗಳನ್ನ ನಾವು ಹಲವಾರು ರಾಜ್ಯಗಳಲ್ಲಿ ಇದ್ರೆ ನ್ಯಾಷನಲ್ ಪಾರ್ಟಿ ಅಂತ ಹೇಳ್ಬಿಟ್ಟು ಕರಿತೀವಿ. ದೇ ಹ್ಯಾವ್ ರೆಸ್ಪೆಕ್ಟೇಬಲ್ ನಂಬರ್ ಆಫ್ ರೆಪ್ರೆಸೆಂಟೇಟಿವ್ಸ್ ಇನ್ ಪಾರ್ಲಿಮೆಂಟ್ ಅಂಡ್ ಆಲ್ಸೋ ಸ್ಟೇಟ್ ಲೆಜಿಸ್ಲೇಚರ್. ನೋಡಿ, ಈ ನ್ಯಾಷನಲ್ ಪಾರ್ಟೀಸ್ಗಳು ಪಾರ್ಲಿಮೆಂಟ್ ಮತ್ತೆ ಸ್ಟೇಟ್ ಲೆಜಿಸ್ಲೇಚರ್ ಅಲ್ಲಿ ಎರಡು ಕಡೆಗಳಲ್ಲಿ ಏನೋ ಒಂದು ಮಿನಿಮಮ್ ಇಷ್ಟು ನಂಬರ್ ಅಂತ ಹೇಳ್ಬಿಟ್ಟು ತಮ್ಮ ಏನು ಮೆಂಬರ್ಸ್ ಅನ್ನ ಹೊಂದಿರ್ತವೆ, ಇಷ್ಟು ಜನನ ಆಯ್ಕೆ ಮಾಡಿ ಅಲ್ಲಿಗೆ ಕಳಿಸಿರ್ತವೆ ಅನ್ನೋದು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ನ್ಯಾಷನಲ್ ಪೊಲಿಟಿಕಲ್ ಪಾರ್ಟೀಸ್ ಆರ್ ರೆಕಗ್ನೈಸ್ಡ್ ಬೈ ದ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ನಾನು ಆಲ್ರೆಡಿ ಹೇಳಿದೆ, ಯಾರು ನ್ಯಾಷನಲ್ ಪಾರ್ಟಿ ಸ್ಟೇಟ್ ಪಾರ್ಟಿ ಅಂತ ಡಿಕ್ಲೇರ್ ಮಾಡ್ತಾರಪ್ಪ ಅಂತಂದ್ರೆ ಯಾರು, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಓಕೆ, ಸೊ ಇವರು ನಿಮಗೆ ಕ್ಲಿಯರ್ ಆಗಿ ಗೊತ್ತಿಲ್ಲ, ಇದು ಡಿಕ್ಲೇರ್ ಮಾಡ್ತಕ್ಕಂಥದ್ದು. ಸೊ ಓಕೆ, ಕ್ಲಿಯರ್ ಆಗ್ತಿದೆಯಲ್ವೇನ್ರಪ್ಪ ನಿಮಗೆ? ತುಂಬಾ ಸುಲಭ ಇದೆ ಕಣ್ರಪ್ಪ. ಓಕೆ, ತುಂಬಾ ಸುಲಭ ಇದೆ. ಸೊ ನಂತರ ನೋಡಿ, ಕರೆಂಟ್ಲಿ ದೇರ್ ಆರ್ 6 ನ್ಯಾಷನಲ್ ಪಾರ್ಟೀಸ್ ಇದೆ ನಮ್ಮ ದೇಶದಲ್ಲಿ. ಕರೆಂಟ್ಲಿ ಪ್ರೆಸೆಂಟ್ 6 ಇರೋದು. ಓಕೆ, ಪೊಲಿಟಿಕಲ್ ಪಾರ್ಟೀಸ್ ನೋಡಿ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಓಕೆ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಓಕೆ, INC ಅಂತ ಹೇಳ್ತೀವಿ, ಕೈ. ನಂತರ ಕಮ್ಯುನಿಸ್ಟ್ ಪಾರ್ಟಿ ಅಂತ ಇದೆ. ಓಕೆ, ಮಾರ್ಕ್ಸಿಸ್ಟ್ ಅಂತ ಕರಿತೀವಿ, CPIM ಅಂತ. ಭಾರತೀಯ ಜನತಾ ಪಾರ್ಟಿ, ನೆಕ್ಸ್ಟ್ ಬಿಜೆಪಿ ಇದೆ, ಹೂವು. ಸೊ ನಂತರ ಬಹುಜನ ಸಮಾಜ ಪಾರ್ಟಿ, BSP. ನಂತರ ನ್ಯಾಷನಲ್ ಪೀಪಲ್ಸ್ ಪಾರ್ಟಿ, NPP. ದೆನ್ ಅಹಮದ್ ಪಾರ್ಟಿ. ಓಕೆ, ಸಾರಿ ಆಮ್ ಆದ್ಮಿ ಪಾರ್ಟಿ, AAP ಅಂತ ಹೇಳ್ಬಿಟ್ಟು ನಾವು ಕರಿತಾ ಹೋಗ್ತೀವಿ. ಇವಿಷ್ಟು ಇವಿಷ್ಟು ಕೂಡ ನ್ಯಾಷನಲ್ ಪಾರ್ಟೀಸ್ಗಳು. ಓಕೆ ನೋಡಿ, ಕಾಂಗ್ರೆಸ್, ಬಿಜೆಪಿ, BSP, CPI ಮತ್ತೆ AITC ಮತ್ತೆ NCP ಮತ್ತೆ ಆಮ್ ಆದ್ಮಿ ಬರುತ್ತೆ. ಓಕೆ, ಸೊ ಆಮ್ ಆದ್ಮಿನೂ ಕೂಡ ನೆಕ್ಸ್ಟ್ ಇದೆ. ಓಕೆ, ಸೊ ನಿಮ್ಗೆ ಇದು ಕ್ಲಿಯರ್ ಆಗಿ ಗೊತ್ತಿಲ್ಲ, ಲಿಸ್ಟ್ ಪಾರ್ಟೀಸ್ಗಳು ಯಾವ್ದು ಅಂತ ಕೇಳಿದ್ರೆ ನಿಮಗೆ ಅಲ್ಲಿ ಕ್ಲಿಯರ್ ಆಗಿ ಗೊತ್ತಿರ್ಬೇಕು ಸ್ಟೂಡೆಂಟ್ಸ್. ಓಕೆ, ಸೊ ನಂತರ ಆಯ್ತಪ್ಪ, ರಾಷ್ಟ್ರೀಯ ಪಾರ್ಟಿಗಳನ್ನ ನಾವು ನೋಡಿದ್ವಿ ಸರ್. ಹಾಗಾದ್ರೆ ನೆಕ್ಸ್ಟ್ ನಾವು ರೀಜನಲ್ ಪೊಲಿಟಿಕಲ್ ಪಾರ್ಟೀಸ್ಗಳಿಗೆ ಹೋಗೋಣ. ಅಂತಂದ್ರೆ ರಾಜ್ಯ ಮಟ್ಟದಲ್ಲಿ ಇರ್ತಕ್ಕಂಥದ್ದು. ಓಕೆ, ಇವು ದೇಶಗಳಿಗೆ ಸ್ಪ್ರೆಡ್ ಆಗಿರಲ್ಲ, ಕೇವಲ ಆ ರಾಜ್ಯದಲ್ಲಿ ಮಾತ್ರ ಇರ್ತವೆ, ಆ ಪರ್ಟಿಕ್ಯುಲರ್ ರಾಜ್ಯದಲ್ಲಿ ಮಾತ್ರ ಇರ್ತವೆ. ಓಕೆ, ಅದನ್ನ ನೋಡ್ತಾ ಹೋಗೋಣ. ರೀಜನಲ್ ಪೊಲಿಟಿಕಲ್ ಪಾರ್ಟೀಸ್ ಆರ್ ಕಾಲ್ಡ್ ಆಸ್ ದ ಸ್ಟೇಟ್ ಪೊಲಿಟಿಕಲ್ ಪಾರ್ಟೀಸ್. ನೋಡಿ, ಆ ಸ್ಟೇಟ್ಗೆ ಮಾತ್ರ ಇವೇನಾಗಿರ್ತವೆ, ಸಂಬಂಧಪಟ್ಟಿರ್ತವೆ. ಓಕೆ, ಇವುಗಳನ್ನ ಸ್ಟೇಟ್ ಪೊಲಿಟಿಕಲ್ ಪಾರ್ಟೀಸ್ ಅಂತ ಬಿಟ್ಟು ನಾವು ಕರಿತೀವಿ. ಪೊಲಿಟಿಕಲ್ ಆರ್ಗನೈಸೇಷನ್ ಸೆಕ್ಯೂರಿಂಗ್ ರೆಸ್ಪೆಕ್ಟೇಬಲ್ ನಂಬರ್ ಆಫ್ ಸೀಟ್ಸ್ ಇನ್ ದ ಅಸೆಂಬ್ಲಿ ಎಲೆಕ್ಷನ್ಸ್ ಆಫ್ ಆರ್ ಕಾಲ್ಡ್ ರೆಕಗ್ನೈಸ್ಡ್ ಆಟ್ ದ ಸ್ಟೇಟ್ ಪಾರ್ಟೀಸ್ ಆರ್ ರೀಜನಲ್ ಪಾರ್ಟೀಸ್. ಇದು ಕೇವಲ ಇಲ್ಲಿ ಸ್ಟೇಟ್, ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು. ಓಕೆ, ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು. ಆ ರಾಜ್ಯದ ಒಳಗಡೆ ನಡೀತಕ್ಕಂಥ ಚುನಾವಣೆಗಳಲ್ಲಿ ಯಾವ ಪಾರ್ಟಿಗಳು ಒಂದು ರೆಸ್ಪೆಕ್ಟಬಲ್ ಆಫ್ ಅದು ಇದಿದೆ ಎಲೆಕ್ಷನ್ ಕಮಿಷನ್ ಪ್ರಕಾರ, ಅದಕ್ಕೂ ಕೂಡ ಇಷ್ಟು ನಂಬರ್ ಆಫ್ ವೋಟ್ಸ್ ಇರಬೇಕು, ಇಷ್ಟು ಪರ್ಸೆಂಟೇಜ್ ಆಫ್ ವೋಟ್ಸ್ ಅನ್ನು ತಗೊಂಡಿರ್ಬೇಕಂತಿದೆ. ಸೊ ಅದೆಲ್ಲ ನಿಮಗೆ ಬೇಕಾಗಿಲ್ಲ ಇಲ್ಲಿ. ಸೊ ಅಷ್ಟಿದ್ರೆ ಮಾತ್ರ ಅವುಗಳನ್ನ ಏನ್ ಮಾಡ್ತಾರೆ, ಸ್ಟೇಟ್ ಪೊಲಿಟಿಕಲ್ ಪಾರ್ಟೀಸ್ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡ್ತಾ ಹೋಗ್ತಾರೆ. ಓಕೆ, ಸೊ ಇನ್ ಮೆನಿ ಸ್ಟೇಟ್ಸ್ ದ ರೀಜನಲ್ ಪಾರ್ಟೀಸ್ ಬೈ ವರ್ಚ್ಯೂ ಆಫ್ ದೇರ್ ಮೆಜಾರಿಟಿ ಹ್ಯಾವ್ ಫಾರ್ಮ್ಡ್ ದ ಗವರ್ನಮೆಂಟ್. ಓಕೆ, ಸೊ ಏನ್ ಮಾಡ್ತಾರಪ್ಪ ಅಂದ್ರೆ ಇಲ್ಲೂ ಕೂಡ ಆ ರಾಜ್ಯಗಳಲ್ಲಿ ಆ ಪಕ್ಷ ತಗೊಂಡಂತ ಸೀಟ್ಗಳ ಆಧಾರದ ಮೇಲೆ, ಮೆಜಾರಿಟಿ ಸೀಟ್ನ ಆಧಾರದ ಮೇಲೆ ಏನ್ ಮಾಡ್ತಾರೆ ರಚನೆ ಮಾಡ್ತಾ ಸರ್ಕಾರವನ್ನ ರಚನೆ ಮಾಡ್ತಾ ಹೋಗ್ತಾರೆ. ಇಲ್ಲೂ ಕೂಡ ಆಡಳಿತ ಪಾರ್ಟಿ, ರೂಲಿಂಗ್ ಪಾರ್ಟಿ ಅಂಡ್ ಅಪೋಸಿಷನ್ ಪಾರ್ಟಿ, ವಿರೋಧ ಪಕ್ಷ ಅಂತ ಬರ್ತಾ ಹೋಗುತ್ತೆ. ಓಕೆ, ಸೊ ನೋಡಿ, ಇದಕ್ಕೆ DMK ಆರ್ AIDMK ತಮಿಳುನಾಡಲ್ಲಿ ಬರ್ತಕ್ಕಂಥದ್ದು. ಯಾವ್ಯಾವ ಪಾರ್ಟೀಸ್ ಅಂತ, ಅಸ್ಸಾಂ ಗಣ ಪರಿಷತ್ ಅಸ್ಸಾಂ ಅಲ್ಲಿ ಬರ್ತಕ್ಕಂಥದ್ದು. ತೆಲುಗು ದೇಶಂ, ಓಕೆ, ಆಂಧ್ರ ಪ್ರದೇಶದಲ್ಲಿ ಬರ್ತಕ್ಕಂಥದ್ದು. ನಂತರ ಶಿವಸೇನಾ ಮಹಾರಾಷ್ಟ್ರದಲ್ಲಿ, ಜನತಾದಳ್ ಸೆಕ್ಯುಲರ್ ನಮ್ಮ ಕರ್ನಾಟಕದ JDS. ನಂತರ ಸಮಾಜವಾದಿ ಪಾರ್ಟಿ UPಯಲ್ಲಿ. ಓಕೆ, ನಂತರ TMC ಇನ್ ವೆಸ್ಟ್ ಬೆಂಗಾಲ್ ಅಲ್ಲಿ. ಓಕೆ, ಇವರದ ಏನೋ ಫ್ಯೂ ರೀಜನಲ್ ಪೊಲಿಟಿಕಲ್ ಪಾರ್ಟೀಸ್. ಓಕೆ, ಇವಿಷ್ಟು ಕೂಡ ಏನೋ ಮೇಜರ್ ಆಗಿರ್ತಕ್ಕಂಥ ರೀಜನಲ್ ಪೊಲಿಟಿಕಲ್ ಪಾರ್ಟೀಸ್. ಈ ಪಾರ್ಟಿಗಳ ನೇಮನ್ನ ನೀವು ಆವಾಗ ಇಲ್ಲಿ ನ್ಯೂಸ್ ಅಲ್ಲಿ ಅಲ್ಲಿ ಕೇಳ್ತಾನೆ ಇರ್ತೀರ, ಹಾಗಾಗಿ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ರೀಜನಲ್ ಪೊಲಿಟಿಕಲ್ಸ್ ಹ್ಯಾವ್ ದೇರ್ ಓನ್ ಎಲೆಕ್ಷನ್ ಸಿಂಬಲ್ಸ್. ರೀಜನಲ್ ಪೊಲಿಟಿಕಲ್ಸ್ parties have been represented in the parliament. Regional parties play important role in the forming the government when the majority of political parties fail to secure majority at the counter or the states. Okay, center or the states. Okay, so ನೋಡಿ, ಈ ರೀಜನಲ್ ಪಾರ್ಟೀಸ್ಗಳ ಕೆಲಸ ಏನು ಗೊತ್ತಾ, ಯಾವಾಗ ಚುನಾವಣೆಯಲ್ಲಿ ನಾನು ಹೇಳಿದೆ ಆ ಮೆಜಾರಿಟಿ ಸೀಟ್ಸ್ ಎಷ್ಟು ಬರಬೇಕಂತ, ಯಾವಾಗ ಯಾವ ಪಕ್ಷನೂ ಮೆಜಾರಿಟಿ ತಗೊಳ್ಳಲ್ವೋ
ಆವಾಗ ಏನು ಮಾಡ್ತವೆ, ಈ ರೀಜನಲ್ ಪಾರ್ಟೀಸ್ಗಳು ಏನು ಮಾಡ್ತವೆ, ಅವ್ರಗಳ ಜೊತೆ ಜಾಯಿನ್ ಆಗೋದ್ರ ಮುಖಾಂತರ ಸಮ್ಮಿಶ್ರ ಸರ್ಕಾರನ ರಚನೆ ಮಾಡ್ತಾರೆ. ಕೇಳಿದ್ದೀರಾ, ಕೋಯಲೇಷನ್ ಗೌರ್ಮೆಂಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸಮ್ಮಿಶ್ರ ಸರ್ಕಾರದಿಂದ ರಚನೆ ಮಾಡಲಿಕ್ಕೆ ಈ ರೀಜನಲ್ ಪಾರ್ಟೀಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಓಕೆ, ಸೊ ಈ ಪಾರ್ಟಿಗಳಲ್ಲಿ ಇಲ್ಲಿ ಬರ್ತಕ್ಕಂಥ ಪಾರ್ಟಿಗಳು ಕೂಡ ಬೇರೆ ಬೇರೆ ಯಾವ ಪಾರ್ಟಿಗಳು ಜಾಸ್ತಿ ಸೀಟ್ ತಗೊಂಡು ಇರ್ತಾವಲ್ಲ ಅವ್ರ ಜೊತೆ ಸೇರಿಕೊಂಡು ಒಂದು ಮೆಜಾರಿಟಿ ಸೀಟ್ ಆದಮೇಲೆ ಸರ್ಕಾರವನ್ನು ರಚನೆ ಮಾಡ್ತಾ ಹೋಗ್ತಾವೆ ಅನ್ನೋದು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ ನೋಡಿ, DMK, AIDMK, ತೆಲುಗು ದೇಶಂ ಪಾರ್ಟಿ, ಶಿವಸೇನಾ ಪಕ್ಷ, ಇದು JDS ಕರ್ನಾಟಕದ್ದು, ನಂತರ ಸಮಾಜವಾದ ಪಾರ್ಟಿ, ಇದು ಆಮ್ ಆದ್ಮಿ ಪಾರ್ಟಿ ಅಲ್ಲೂ ಬರುತ್ತೆ. ಓಕೆ, ಸೊ ಅಲ್ಲೂ ನ್ಯಾಷನಲ್ ಇದರಲ್ಲೂ ಬರ್ತಾ ಹೋಗುತ್ತೆ. ಸೊ ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಸೊ ನಂತರ ಕೋಯಲೇಷನ್ ಗವರ್ನಮೆಂಟ್ ಅಂತಂದ್ರೆ ಸಮ್ಮಿಶ್ರ ಸರ್ಕಾರ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಅಂದ್ರೆ ಯಾವಾಗ ಒಂದು ಪಾರ್ಟಿ ಅಥವಾ ಒಂದು ಪಕ್ಷ ಮೆಜಾರಿಟಿ ಸೀಟನ್ನ ಪಡ್ಕೊಳ್ಳಿಕ್ಕೆ ಫೇಲ್ ಆಗುತ್ತೋ ಆವಾಗ ಏನ್ ಮಾಡ್ತಾರೆ, ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪಕ್ಷಗಳು ಸೇರಿ ಸರ್ಕಾರವನ್ನ ರಚಿಸೋದನ್ನ ನಾವು ಕೋಯಲೇಷನ್ ಗವರ್ನಮೆಂಟ್ ಆರ್ ಸಮ್ಮಿಶ್ರ ಸರ್ಕಾರ ಅಂತ ಹೇಳ್ಬಿಟ್ಟು ನಾವು ಕರಿತಾ ಹೋಗ್ತೀವಿ. ನೋಡಿ, ಓಕೆ, ಮೆನಿ ಪೊಲಿಟಿಕಲ್ ಪಾರ್ಟೀಸ್ ಪಾರ್ಟಿಸಿಪೇಟ್ ಇನ್ ದ ಎಲೆಕ್ಷನ್ಸ್ ಟು ಸೆಕ್ಯೂರ್ ಪವರ್. ಓಕೆ, ಹಲವಾರು ಪೊಲಿಟಿಕಲ್ ಪಾರ್ಟೀಸ್ಗಳು ಏನ್ ಮಾಡ್ತವೆ, ಎಲೆಕ್ಷನ್ಸ್ ಅಲ್ಲಿ ಸರ್ಕಾರವನ್ನ ರಚಿಸಲಿಕ್ಕೆ ಏನ್ ಮಾಡ್ತವೆ, ಕಂಟೆಸ್ಟೇಟ್ ಮಾಡ್ತವೆ. ಸೊ ಇಫ್ ದೇ ಗೆಟ್ ದ ಮೆಜಾರಿಟಿ ದೇ ಫಾರ್ಮ್ ಗವರ್ನಮೆಂಟ್. ಓಕೆ, ಮೆಜಾರಿಟಿ ತಗೊಂಡು ಏನ್ ಮಾಡ್ತವೆ, ಮೆಜಾರಿಟಿ ಅಂತಂದ್ರೆ ಮಿನಿಮಮ್ ಇಷ್ಟು ಸೀಟ್ ಬರಲೇಬೇಕು ಅಂತ ಇರುತ್ತೆ ಪ್ರತಿ ರಾಜ್ಯಕ್ಕೂ ಕೂಡ. MP ಎಲೆಕ್ಷನ್ಗಳಲ್ಲೂ ಕೂಡ ಇಷ್ಟು ಸೀಟ್ ಅಂತ ಇರುತ್ತೆ ಮಿನಿಮಮ್. ಅಷ್ಟು ಬಂದ್ರೆ ಮಾತ್ರ ಸರ್ಕಾರ ರಚನೆ ಸಾಧ್ಯ. ಅಷ್ಟು ಬಂದ್ರೆ ಆಬ್ವಿಯಸ್ಲಿ ಅವ್ರು ಏನ್ ಮಾಡ್ತಾರೆ, ಸರ್ಕಾರ ರಚಿಸ್ತಾರೆ, ನೋ ಪ್ರಾಬ್ಲಮ್. ಮೆನಿ ಅ ಟೈಮ್ ನೋ ಪಾರ್ಟಿ ಗೆಟ್ಸ್ ದ ರಿಕ್ವೈರ್ಡ್ ಮೆಜಾರಿಟಿ ಟು ಫಾರ್ಮ್ ದ ಗವರ್ನಮೆಂಟ್. ನೋಡಿ, ಬಟ್ ಮೆನಿ ಟೈಮ್ ಏನಾಗುತ್ತೆ, ತುಂಬಾ ಟೈಮ್ ಏನಾಗುತ್ತಪ್ಪ ಅಂದ್ರೆ ಸರ್ಕಾರಗಳು ಫೇಲ್ ಆಗ್ತವೆ. ಕೆಲವೊಂದು ಟೈಮ್ ಯಾರಿಗೂ ಕೂಡ ಮೆಜಾರಿಟಿ ಬರೋದಿಲ್ಲ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಈಗ ಕರ್ನಾಟಕದಲ್ಲಿ ಟೋಟಲ್ 224 ಸೀಟ್ಸ್ಗೆ 113 ಬರ್ಬೇಕಪ್ಪ. ಓಕೆ, ಸಪೋಸ್ ಏನು ಬರಲೇ ಇಲ್ಲ, 113 ಯಾವ ಪಾರ್ಟಿಗೂ ಬರಲಿಲ್ಲ. ಸಪೋಸ್ ಇಲ್ಲಿ ಯಾವುದೋ ಒಂದಿದೆ, ಇದಕ್ಕೆ 80 ಸೀಟ್ ಬಂತು. ಇನ್ನೊಂದು ಯಾವುದೋ ಇದೆ, ಇಲ್ಲಿ A ಅನ್ನೋ ಒಂದು ಪಕ್ಷ ಇದೆ, ಅದಕ್ಕೆ 80 ಸೀಟು. ಇಲ್ಲಿ B ಅನ್ನೋ ಪಕ್ಷಕ್ಕೆ ಓಕೆ 60 ಸೀಟು. ಸೊ ನಂತರ ಇನ್ನೊಂದು ಯಾವುದೋ ಪಕ್ಷಕ್ಕೆ C ಅನ್ನೋ ಪಕ್ಷಕ್ಕೆ ಏನಾಯ್ತು, ಇನ್ನೊಂದು 80 ಬಂತು. ಓಕೆ, ಜಾಸ್ತಿ ಆಯ್ತಲ್ವ, ಇದು ಜಾಸ್ತಿ ಆಯ್ತು, ರಾಂಗ್ ಆಯ್ತು. ಇದು 8 8 16 220 ಆಯ್ತಪ್ಪ ಇಲ್ಲಿಗೆ. ಓಕೆ, ಸಪೋಸ್ ಇಷ್ಟು ಬಂತು ಅಂತ ಇಟ್ಕೊಳ್ಳಿ ನಾನು. ಓಕೆ, ಇಷ್ಟು ಬಂದಾಗ ನೋಡಿ, ಯಾವ ಪಕ್ಷಕ್ಕಾದ್ರೂ ಬಂದಿದೆ ಅಲ್ವಿ, ABC ಇದರಲ್ಲಿ ಯಾವ ಪಕ್ಷಕ್ಕಾದ್ರೂ ಬಂದಿದ್ಯಾ ಅಂತಂದ್ರೆ ಯಾವ ಪಕ್ಷಕ್ಕೂ ಕೂಡ ಮೆಜಾರಿಟಿ 113 ಸೀಟ್ ಬಂದಿಲ್ಲ. ಸೊ ಅವಾಗ ಏನ್ ಮಾಡ್ತಾರೆ ಗೊತ್ತಾ, ಯಾರೋ ಒಬ್ರು ಇವರಿಬ್ರು ಅಥವಾ ಇವರಿಬ್ರು ಓಕೆ ಯಾರೋ ಇಬ್ರು ಸೇರ್ಕೊಂಡು ಏನ್ ಮಾಡ್ತಾರೆ, ಸರ್ಕಾರ ರಚನೆ ಮಾಡ್ತಾರೆ. ಇದನ್ನ ಸಮ್ಮಿಶ್ರ ಸರ್ಕಾರ ಅಂತ ಬಿಟ್ಟು ಕರಿತಾ ಹೋಗ್ತೀವಿ. ಓಕೆ, ಸಚ್ ಇನ್ಸ್ಟಿಟ್ಯೂಷನ್ ಇಸ್ ಕಾಲ್ಡ್ ಹಂಗ್ ಪಾರ್ಲಿಮೆಂಟ್ ಆರ್ ಹಂಗ್ ಅಸೆಂಬ್ಲಿ. ಓಕೆ, ಸೊ ಇದನ್ನ ನಾವು ಹಂಗ್ ಅಸೆಂಬ್ಲಿ, ಹಂಗ್ ಪಾರ್ಲಿಮೆಂಟ್ ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ. ಈ ರೀತಿ ಏನ್ ಮಾಡಿದ್ರೆ ಸರ್ಕಾರವನ್ನು ರಚಿಸ್ತಾ ಹೋದ್ರೆ. ಓಕೆ, ಈ ರೀತಿ ಸಿಚುವೇಶನ್ ಕ್ರಿಯೇಟ್ ಆಗುತ್ತಲ್ವಾ ಪಾರ್ಲಿಮೆಂಟ್ ಅಲ್ಲಿ. ಸೊ ಅದನ್ನ ಹಂಗ್ ಅಸೆಂಬ್ಲಿ ಆರ್ ಹಂಗ್ ಪಾರ್ಲಿಮೆಂಟ್ ಅಂತ ಬಿಟ್ಟು ಕರಿತಾ ಹೋಗ್ತೀವಿ. ಓಕೆ, ಸೊ ನೋಡಿ, ಇನ್ ಸಚ್ ಎ ಸಿಚುವೇಶನ್ ಸಮ್ ಆಫ್ ದ ಪೊಲಿಟಿಕಲ್ ಪಾರ್ಟೀಸ್ ಜಾಯಿನ್ ಟುಗೆದರ್ ಅಂಡ್ ಮೇಕ್ ಅಲಯನ್ಸಸ್ ಟು ಗೆಟ್ ದ ರಿಕ್ವೈರ್ಡ್ ಮೆಜಾರಿಟಿ ಟು ಫಾರ್ಮ್ ದ ಗವರ್ನಮೆಂಟ್. ಸಚ್ ಅಲಯನ್ಸ್ ಇಸ್ ಕಾಲ್ಡ್ ಪೋಸ್ಟ್ ಪೋಲ್ ಅಲಯನ್ಸ್. ನೋಡಿ, ಸೊ ಇದು ಏನಂತ ಹೇಳ್ತೀವಿ ಅಂತಂದ್ರೆ, ಯಾವಾಗ ಈ ರೀತಿ ಎರಡಕ್ಕಿಂತ ಹೆಚ್ಚು ಪಕ್ಷಗಳು ಸೇರಿ ಸರ್ಕಾರ ರಚನೆ ಮಾಡುತ್ತೋ ಇದನ್ನ ನಾವು ಪೋಸ್ಟ್ ಪೋಲ್ ಅಲಯನ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಓಕೆ, ಪೋಸ್ಟ್ ಪೋಲ್ ಅಲಯನ್ಸ್ ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ. ಓಕೆ, ಸೊ ಆ ಪಾರ್ಟಿಗಳು ಸೇರ್ಕೊಂಡು ಸರ್ಕಾರವನ್ನ ರಚಿಸ್ತಾ ಹೋಗ್ತಾರೆ. ಅಟ್ ಸರ್ಟನ್ ಟೈಮ್ಸ್ 2 or more than 2 parties join together. Okay, at certain times 2 or more than 2 parties join together ಆಗ್ತವೆ ನೋಡಿ, and make alliance before the elections. This type of alliance is called pre-poll alliance. ನೋಡಿ, ಇದನ್ನ ನಾವು pre-poll alliance ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ. ಓಕೆ, ಓಕೆ, ವೇಟ್, at certain times 2 or more join together and make the alliance before the elections. ನೋಡಿ, ಸೊ ನೋಡಿ ಇಲ್ಲಿ ನೋಡ್ತಾ ಹೋಗಿ ನಿಮಗೆ. ಸೊ ನೋಡಿ, ಇಲ್ಲಿ ಎಲೆಕ್ಷನ್ ಆದ್ಮೇಲೆ ಒಂದಾಗ್ತಕ್ಕಂಥದ್ದು. ಓಕೆ, ಪೋಸ್ಟ್ ಪೋಲ್ ಅಲಯನ್ಸ್ ಅಂತಂದ್ರೆ ಆಫ್ಟರ್ ಎಲೆಕ್ಷನ್ ಆದ್ಮೇಲೆ ಏನಾದ್ಮೇಲೆ ಹೇಳಿ, ಆಫ್ಟರ್ ಎಲೆಕ್ಷನ್ ಆದ್ಮೇಲೆ ಈ ರೀತಿ ರಿಸಲ್ಟ್ ಎಲ್ಲ ಬಂದ್ಮೇಲೆ ಗೊತ್ತಾಗುತ್ತಲ್ವಾ ಯಾರಿಗೂ ಮೆಜಾರಿಟಿ ಇಲ್ಲ ಅಂತ. ಆವಾಗ ಒಂದಾದ್ರೆ ಏನಂತ ಹೇಳ್ತೀವಿ ನಾವು, ಪೋಸ್ಟ್ ಪೋಲ್ ಅಲಯನ್ಸ್. ಪೋಸ್ಟ್ ಅಂತಂದ್ರೆ ಆಫ್ಟರ್ ಎಲೆಕ್ಷನ್ಸ್. ಬಟ್ ಇಲ್ಲಿ ನೋಡಿ, ಪ್ರೀ ಪೋಲ್ ಅಲಯನ್ಸ್ ಅಂತಂದ್ರೆ ಫಸ್ಟ್ ಏನ್ ಮಾಡ್ಕೊಳ್ತಾರೆ ಗೊತ್ತಾ, ಬಿಫೋರ್ ಎಲೆಕ್ಷನ್. ಇದು ಫಸ್ಟ್ ಏನ್ ಮಾಡ್ತಾರಪ್ಪ ಅಂತಂದ್ರೆ ಒಪ್ಪಂದ, ನಾವಿಬ್ರು ಕೂಡ ಒಟ್ಟಿಗೆ ಎಲೆಕ್ಷನ್ಗೆ ಹೋಗೋಣ. ಓಕೆ, ಸೊ ನಿಮ್ಮ ಪಕ್ಷ ನಮ್ಮ ಪಕ್ಷ ಒಟ್ಟಿಗೆ ಹೋಗೋಣ ಕಣ್ರಪ್ಪ ಎಲೆಕ್ಷನ್ಗೆ. ಓಕೆ, ಸೊ ಅವಾಗ ಏನಾಗುತ್ತೆ, ಇಬ್ರು ಒಟ್ಟಿಗೆ ಎಷ್ಟು ಸೀಟ್ ತಗೊಳ್ತೀವೋ ಅದು ಕನ್ಸಿಡರ್ ಆಗುತ್ತೆ. ಸೊ ಈ ರೀತಿ ಚುನಾವಣೆಗಿಂತ ಫಸ್ಟ್ ಇಬ್ರು ಮಾತಾಡ್ಕೊಂಡು ಎಲೆಕ್ಷನ್ಗೆ ಹೋದ್ರೆ ಅದನ್ನ ನಾವು ಪ್ರೀ ಪೋಲ್ ಅಲಯನ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಓಕೆ, ದ ಪ್ರೀ ಪೋಲ್ ಆರ್ ಪೋಸ್ಟ್ ಪೋಲ್ ಅಲಯನ್ಸ್ ಹೆಲ್ಪ್ಸ್ ಪೊಲಿಟಿಕಲ್ ಪಾರ್ಟೀಸ್ ಟು ಜಾಯಿನ್ ಟುಗೆದರ್ ಟು ಫಾರ್ಮ್ ದ ಗವರ್ನಮೆಂಟ್ ವೆನ್ ದೇರ್ ಇಸ್ ಎ ಹಂಗ್ ಪಾರ್ಲಿಮೆಂಟ್ ಆರ್ ಅಸೆಂಬ್ಲಿ. ಓಕೆ, ಸೊ ಯಾವಾಗ ಈ ರೀತಿ ಮೆಜಾರಿಟಿ ಯಾವ ಪಕ್ಷಕ್ಕೆ ಬರಲ್ಲ ಈ ರೀತಿ ಸಿಚುವೇಶನ್ಸ್ಗಳು ಕ್ರಿಯೇಟ್ ಆಗುತ್ತೆ ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಯಾವುದು, ಈ ಪೋಸ್ಟ್ ಪೋಲ್ ಅಥವಾ
ಪ್ರೀಪೋಲ್ ಅಲಯನ್ಸ್ ಸೃಷ್ಟಿ ಆಗುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಸೊ ಕ್ಲಿಯರ್ ಆಗ್ತಿದೆಯಲ್ವಾ ನಿಮಗೆ? ಕ್ಲಿಯರ್ ಆಗ್ತಿದೆಯಲ್ವಾ? ಸೊ ನಂತರ ಅಲ್ಲೇನೆ ಸಚ್ ಎ ಗವರ್ನಮೆಂಟ್ ಫಾರ್ಮ್ಡ್ ವಿತ್ ದ ಕೋಆಪರೇಷನ್ ಆಫ್ ದ ಡಿಫರೆಂಟ್ ಪೊಲಿಟಿಕಲ್ ಪಾರ್ಟೀಸ್ ಇಸ್ ಕಾಲ್ಡ್ ದ ಕೋಯಲೇಷನ್ ಗವರ್ನಮೆಂಟ್. ಈ ರೀತಿ ಏನು ಸರ್ಕಾರ ಕ್ರಿಯೇಟ್ ಆಗುತ್ತಲ್ವಾ, 2-3 ಪಾರ್ಟಿಗಳು ಒಂದಾಗಿ ಕೋಆಪರೇಷನ್ ಇಂದ ಸಹಕಾರದಿಂದ ಇದನ್ನ ಕೋಯಲೇಷನ್ ಗವರ್ನಮೆಂಟ್ ಅಥವಾ ಸಮ್ಮಿಶ್ರ ಸರ್ಕಾರ ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ. ಓಕೆ, ಸೊ ಇದು ನಿಮಗೆ ಕ್ಲಿಯರ್ ಆಗಿರ್ಲಿ. ಸೊ ನಂತರ ದ ಪೊಲಿಟಿಕಲ್ ಪಾರ್ಟೀಸ್ ಆಫ್ ಕೋಯಲೇಷನ್ ಗವರ್ನಮೆಂಟ್ ಶೇರ್ ಪವರ್ ಬೈ ಜಾಯ್ನಿಂಗ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಸೊ ಇವ್ರು ಏನ್ ಮಾಡ್ತಾರೆ ಗೊತ್ತಾ? ಫಾರ್ ಎಕ್ಸಾಂಪಲ್ ಈಗ ಎ ಅಂಡ್ ಬಿ ಅಂತ 2 ಪಾರ್ಟೀಸ್ ಇದೆ. ಈ 2 ಪಾರ್ಟೀಸ್ಗಳು ಸೇರಿ ಏನ್ ಮಾಡಿದ್ವು? ಸೇರ್ಬಿಟ್ಟು ಸರ್ಕಾರ ರಚನೆ ಮಾಡಿದ್ವು. ಅವಾಗ ಸೊ ಈ ಪಾರ್ಟಿಯಿಂದ ಸ್ವಲ್ಪ ಜನ ಮತ್ತೆ ಈ ಪಾರ್ಟಿಯಿಂದ ಸ್ವಲ್ಪ ಜನ ಇಬ್ರು ಸೇರಿ ಏನಾಗ್ತಾರೆ? ಮಿನಿಸ್ಟರ್ಸ್ ಆಗ್ತಾರೆ. ಏನಾಗ್ತಾರೆ? ಮಿನಿಸ್ಟರ್ಸ್ ನ ಆಯ್ಕೆ ಮಾಡ್ತಾರೆ. ಓಕೆ, 2 ಪಕ್ಷದವರು ಡಿವೈಡ್ ಮಾಡ್ಕೊಳ್ತಾರೆ. ಇಲ್ಲಾಂದ್ರೆ ಒಬ್ಬರೇ ತಗೊಂಡ್ರೆ ಮತ್ತೆ ಕಿತ್ತಾಟ ಶುರು ಆಗುತ್ತೆ, ಮತ್ತೆ ಸರ್ಕಾರ ಅನ್ನೋದು ನಡೆಯೋದೇ ಇಲ್ಲ, ಮತ್ತೆ ಫೈಟಿಂಗ್ ಶುರು ಆಗುತ್ತೆ. ಸೊ ಅದಕ್ಕೆ ಏನ್ ಮಾಡ್ತಾರೆ? ಈ ರೀತಿ ಪವರ್ ಅನ್ನ ಶೇರ್ ಮಾಡ್ಕೊಳ್ತಾರೆ. ಸೊ ನೋಡ್ರಪ್ಪ, CM ಈ ಪಕ್ಷಕ್ಕಾದ್ರೆ DCM ಈ ಪಕ್ಷಕ್ಕೆ, ನಿಮ್ ಪಕ್ಷದವ್ರಿಗೆ ಈ ಮಿನಿಸ್ಟರ್ ಆದ್ರೆ ಈ ಪಕ್ಷದವ್ರಿಗೆ ಈ ಮಿನಿಸ್ಟರ್, ಈ ರೀತಿ ಏನ್ ಮಾಡ್ತಾರೆ? ಪವರ್ ಅನ್ನ ಡಿವೈಡ್ ಮಾಡ್ಕೊಳ್ತಾರೆ. ಓಕೆ, ಸೊ ದೆನ್ ಅಟ್ ಸರ್ಟನ್ ಟೈಮ್ಸ್ ದೇ ಡು ನಾಟ್ ಶೇರ್ ಪವರ್ ಬಟ್ ಸಪೋರ್ಟ್ ಕೋಯಲೇಷನ್ ಗವರ್ನಮೆಂಟ್. ದಿಸ್ ಟೈಪ್ ಆಫ್ ಸಪೋರ್ಟ್ ಇಸ್ ಕಾಲ್ಡ್ ದ ಔಟ್ಸೈಡ್ ಸಪೋರ್ಟ್. ಓಕೆ ನೋಡಿ, ಅಟ್ ಸರ್ಟನ್ ಟೈಮ್ಸ್ ದೇ ಡು ನಾಟ್ ಶೇರ್ ದ ಪವರ್ ಬಟ್ ಸಪೋರ್ಟ್ ಕೋಯಲೇಷನ್ ಗವರ್ನಮೆಂಟ್. ಓಕೆ, ಸೊ ಇದನ್ನ ಕೆಲವೊಮ್ಮೆ ಏನಾಗುತ್ತೆ ಗೊತ್ತಾ? ಈ ಪಾರ್ಟೀಸ್ಗಳು ಏನ್ ಆಗಲ್ಲ, ಸಮ್ಮಿಶ್ರ ಸರ್ಕಾರಕ್ಕೆ ಸೇರ್ತಾ ಹೋಗಲ್ಲ. ಓಕೆ, ಜಾಯಿನ್ ಆಗ್ತಾ ಹೋಗಲ್ಲ. ಸಪೋಸ್ ಯಾವ್ದೋ ಒಂದು ಸರ್ಕಾರ, ಯಾವ್ದೋ ಒಂದು ಪಾರ್ಟಿ, ಎ ಅನ್ನೋ ಪಾರ್ಟಿ ಆಲ್ರೆಡಿ ಮೆಜಾರಿಟಿ ಬಂದು ಏನಾಗಿದೆ? ಸರ್ಕಾರನ ರಚನೆ ಮಾಡಿದೆ. ಇನ್ನೊಂದು ಯಾವ್ದೋ ಪಾರ್ಟಿ ಇದೆ, ಇದು ಕಮ್ಮಿ ಬಂದಿದೆ. ಸೊ ಈ ಪಾರ್ಟಿ ಏನ್ ಮಾಡ್ತಪ್ಪ ಅಂದ್ರೆ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತಾರೆ. ಓಕೆ, ಈ ಸಪೋರ್ಟ್ ಏನಂತೀವಿ? ಔಟ್ಸೈಡ್ ಸಪೋರ್ಟ್ ಅಂತ ಹೇಳ್ಬಿಟ್ಟು ನಾವು ಕರಿತಾ ಹೋಗ್ತೀವಿ. ಓಕೆ, ಔಟ್ಸೈಡ್ ಇಂದ ಸಪೋರ್ಟ್ ಅಂತ ಹೇಳ್ಬಿಟ್ಟು ನಾವು ಕರಿತಾ ಹೋಗ್ತೀವಿ. ಸೊ ಇವರಿಗೆ ಪವರ್ ಏನು ಕೊಡಲ್ಲ. ಈ ಎ ಪಾರ್ಟಿ ಅವರು ಈ ಬಿ ಅವ್ರಿಗೆ ಯಾವುದೇ ರೀತಿ ಅಂತ ಪವರ್ ಅನ್ನ ಕೊಡ್ತಾ ಹೋಗಲ್ಲ. ಬಟ್ ಆದ್ರೂ ಕೂಡ ಏನ್ ಮಾಡ್ತಾರೆ? ಈ ಬಿ ಅವರು ಇವರಿಗೆ ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡ್ತಾ ಹೋಗ್ತಾರೆ. ಇದನ್ನ ನಾವು ಔಟ್ಸೈಡ್ ಸಪೋರ್ಟ್ ಅಂತ ಕರಿತಾ ಹೋಗ್ತೀವಿ. ದೆನ್ 1918 ಹಂಗ್ ಪಾರ್ಲಿಮೆಂಟ್ ಮತ್ತೆ ಈ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ಇದೆಯಲ್ವಾ, ಅಸೆಂಬ್ಲೀಸ್ ಹ್ಯಾವ್ ಬಿಕಮ್ ಕಾಮನ್. ಓಕೆ, ಈ 1918 ಈ ಕಡೆಗೆ ಏನಾಗ್ತಾ ಇದೆ? ಈ ಸಮ್ಮಿಶ್ರ ಸರ್ಕಾರಗಳು, ಈ ರೀತಿ ಪಾರ್ಲಿಮೆಂಟ್ಗಳು, ಓಕೆ, ಹಂಗ್ ಪಾರ್ಲಿಮೆಂಟ್ ಅವ್ರ ಲೆಜಿಸ್ಲೇಟಿವ್ ಅಸೆಂಬ್ಲಿ, ರಾಜ್ಯ ಅಥವಾ ಕೇಂದ್ರ ಸರ್ಕಾರದಲ್ಲಿ ಈ ರೀತಿ ಸಮ್ಮಿಶ್ರ ಸರ್ಕಾರ ರಚನೆ ಆಗೋದು ಯಾವ ಪಕ್ಷಕ್ಕೂ ಮೆಜಾರಿಟಿ ಬರದೆ ಈ ರೀತಿ ಆಗ್ತಕ್ಕಂಥ ಸಿಚುವೇಶನ್ಸ್ ತುಂಬಾ ಕಾಮನ್ ಆಗ್ಬಿಟ್ಟಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಸೊ ದೆನ್ ಕೋಯಲೇಷನ್ ಗವರ್ನಮೆಂಟ್ಸ್ ಹ್ಯಾವ್ ಬೀನ್ ಫಾರ್ಮ್ಡ್ ಮೆನಿ ಟೈಮ್ಸ್ ಬೋತ್ ಅಟ್ ದ ಸೆಂಟರ್ ಅಂಡ್ ಸಮ್ ಅದರ್ ಸ್ಟೇಟ್ಸ್. ಓಕೆ, ಹಲವಾರು ಬಾರಿ ಏನ್ ಮಾಡಿದ್ದಾರೆ? ಈ ಸಮ್ಮಿಶ್ರ ಸರ್ಕಾರವನ್ನ ಹಲವಾರು ಏನು ಸೆಂಟ್ರಲ್ ಕೂಡ, ಕೇಂದ್ರದಲ್ಲೂ ಮತ್ತೆ ಬೇರೆ ಬೇರೆ ರಾಜ್ಯಗಳಲ್ಲಿ ಏನ್ ಮಾಡಿದ್ದಾರೆ? ಸ್ಥಾಪನೆ ಮಾಡಿದ್ದಾರೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಸೊ ಇದು ನಿಮಗೆ ಕ್ಲಿಯರ್ ಆಗಿಲ್ಲ ಸ್ಟೂಡೆಂಟ್ಸ್. ನಮ್ಮ ಕರ್ನಾಟಕದಲ್ಲೂ ಕೂಡ ಆಗಿದೆ ಲಾಸ್ಟ್ ಟೈಮ್. ಓಕೆ, ನಮ್ಮ ಕರ್ನಾಟಕದಲ್ಲೂ ಕೂಡ ಹಲವಾರು ಬಾರಿ ಸಮ್ಮಿಶ್ರ ಸರ್ಕಾರಗಳು ಕ್ರಿಯೇಟ್ ಆಗಿದೆ ಅನ್ನೋದು ನಿಮಗೆ ಕೂಡ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗಬೇಕು. ಓಕೆ, ಸೊ ದೆನ್ ನೋಡ್ರಪ್ಪ, ಪಬ್ಲಿಕ್ ಒಪಿನಿಯನ್ ಅಂತ ಬರುತ್ತೆ. ಸೊ ಅದಾದ ನಂತರ ಪಬ್ಲಿಕ್ ಒಪಿನಿಯನ್. ಓಕೆ, ಸೊ ಎಲ್ಲ ಆಯ್ತು, ಸರ್ಕಾರನೂ ಕೂಡ ರಚನೆ ಆಯ್ತು, ನಂತರ ಜನರ ಅಭಿಪ್ರಾಯ ಅನ್ನೋದು ಬರ್ತಾ ಹೋಗುತ್ತೆ. ನೋಡಿ, ಪಬ್ಲಿಕ್ ಒಪಿನಿಯನ್ ಇಸ್ ಎ ವ್ಯೂ ಆಫ್ ಎಕ್ಸ್ಪ್ರೆಸ್ಡ್ ಬೈ ಕಾಮನ್ ಪೀಪಲ್ ಆನ್ ಎ ಪರ್ಟಿಕ್ಯುಲರ್ ಇಶ್ಯೂ ದಟ್ ಕನ್ಸರ್ನ್ಸ್ ದೆಮ್. ನೋಡಿ, ಈ ಪಬ್ಲಿಕ್ ಒಪಿನಿಯನ್ ಅಂತಂದ್ರೆ ಸಮಾಜದಲ್ಲಿ ಏನೋ ಒಂದು ಪ್ರಾಬ್ಲಮ್ ಇದೆ, ಏನೋ ಒಂದು ಇಶ್ಯೂ ಆಗ್ತಾ ಇದೆ, ಅದರಲ್ಲಿ ಜನರು ಏನ್ ಮಾಡೋದು ಅವರ ಒಂದು ಅಭಿಪ್ರಾಯ ಕೊಡೋದನ್ನ ನಾವು ಪಬ್ಲಿಕ್ ಒಪಿನಿಯನ್ ಅಂತ ಹೇಳ್ತೀವಿ. ಸಪೋಸ್ ಫಾರ್ ಎಕ್ಸಾಂಪಲ್, ಜನ ಎಲ್ಲ ಸೇರ್ಕೊಂಡು ನಮ್ಮ ಊರಲ್ಲಿ ರೋಡ್ ಇಲ್ಲ, ಓಕೆ, ನಮ್ಮ ಊರಲ್ಲಿ ಕುಡಿಯೋಕ್ ನೀರಿಲ್ಲ, ಅಥವಾ ರಸ್ತೆ ಇಲ್ಲ ಸರಿಯಾಗಿ, ಶಾಲೆ ಇಲ್ಲ, ಈ ರೀತಿ ಎಲ್ಲ ಕೊಡ್ತಾರಲ್ವಾ ಒಪಿನಿಯನ್ನ. ಸೊ ಕಾಮನ್ ಪೀಪಲ್ ಎಲ್ಲರೂ ಒಟ್ಟಿಗೆ ಸೇರಿ ಇದನ್ನ ನಾವು ಪಬ್ಲಿಕ್ ಒಪಿನಿಯನ್ ಅಂತ ಹೇಳ್ಬಿಟ್ಟು ನಾವು ಕರಿತಾ ಹೋಗ್ತೀವಿ. ಓಕೆ, ಇಟ್ ಈಸ್ ನಾಟ್ ದ ಒಪಿನಿಯನ್ ಆಫ್ ಮೆಜಾರಿಟಿ ಆಫ್ ದ ಪೊಲಿಟಿಷಿಯನ್ಸ್. ಸೊ ನೆನಪಿರ್ಲಿ, ಪಬ್ಲಿಕ್ ಒಪಿನಿಯನ್ ಅಂತಂದ್ರೆ ಇದು ಪೊಲಿಟಿಷಿಯನ್ಸ್ ಆಗಿರೋಲ್ಲ. ಓಕೆ, ಕ್ಲಿಯರ್ ಆಗಿಲ್ಲ, ಇದು ಪೊಲಿಟಿಷಿಯನ್ಸ್ ಆಗಿರೋದಿಲ್ಲ, ಇದು ಯಾರ್ದಾಗಿರುತ್ತೆ? ಜನಗಳದ್ದಾಗಿರುತ್ತೆ. ಓಕೆ, ದ ಗವರ್ನಮೆಂಟ್ ಸಮ್ಟೈಮ್ಸ್ ಫಾರ್ಮುಲೇಟ್ಸ್ ಪಾಲಿಸೀಸ್ ಅಂಡ್ ಮೇಕ್ ಲಾಸ್ ಬೇಸ್ಡ್ ಅಪಾನ್ ದ ಪಬ್ಲಿಕ್ ಒಪಿನಿಯನ್. ಇದು ಏನಾಗಿರುತ್ತೆ? ಜನಗಳ ಒಪಿನಿಯನ್ ಆಗಿರುತ್ತಲ್ವಾ. ಈ ಜನಗಳ ಒಪಿನಿಯನ್ ಆಧಾರವಾಗಿ ಇಟ್ಕೊಂಡು ಸರ್ಕಾರ ಏನ್ ಮಾಡುತ್ತೆ? ಕೆಲವೊಮ್ಮೆ ರೂಲ್ಸ್ ರೆಗ್ಯುಲೇಷನ್ಸ್ ಗಳನ್ನ ಮಾಡ್ತಾ ಹೋಗುತ್ತೆ ಅನ್ನೋದು ನಿಮಗೆ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಿರಲಿ. ಎಲ್ಲಾ ಸರ್ಕಾರಗಳು ಸಾಮಾನ್ಯ ಪಬ್ಲಿಕ್ ಒಪಿನಿಯನ್ ಮೇಲೆ ನಡೆಯೋದಲ್ವಾ. ಸೊ ಆ ರೀತಿ ಮಾಡ್ತಾ ಹೋಗ್ತಾರೆ ಅನ್ನೋದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಓಕೆ, ದ ಪಬ್ಲಿಕ್ ಒಪಿನಿಯನ್ ಚೇಂಜಸ್ ಫ್ರಮ್ ಟೈಮ್ ಟು ಟೈಮ್. ಓಕೆ, ಬೇಸ್ಡ್ ಆನ್ ಇಶ್ಯೂ. ಈ ಪಬ್ಲಿಕ್ ಒಪಿನಿಯನ್ ಏನಾಗುತ್ತಪ್ಪ ಅಂತಂದ್ರೆ ಟೈಮ್ ಟು ಟೈಮ್ಗೆ ಏನಾಗುತ್ತೆ? ಚೇಂಜಸ್ ಆಗ್ತಾ ಹೋಗುತ್ತೆ. ಓಕೆ, ಏನಾಗುತ್ತೆ? ಚೇಂಜಸ್ ಆಗ್ತಾ ಹೋಗುತ್ತೆ ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಇಶ್ಯೂ ಮೇಲೆ ಡಿಪೆಂಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಮಳೆಗಾಲದಲ್ಲಿ ಏನಾಗುತ್ತೆ? ಮಳೆಗಾಲದಲ್ಲಿ ತುಂಬಾ ರೈನ್ ಇರುತ್ತೆ, ಆವಾಗ ಆ ರಸ್ತೆ ಸರಿ ಇರಲ್ಲ, ಮನೆ ಇರಲ್ಲ, ತುಂಬಾ ಜನ ಮಳೆ ಬಿದ್ದೋಗುತ್ತೆ, ಅಥವಾ ಇನ್ನೊಂದೇನೋ ಪ್ರಾಬ್ಲಮ್ ಆಗುತ್ತಲ್ವಾ, ಆವಾಗ ಅದ್ರ ಬಗ್ಗೆ ಫೋಕಸ್ ಮಾಡ್ತಾರೆ. ಅದಾದ್ಮೇಲೆ ಇನ್ನೊಂದೇನು, ಚಳಿಗಾಲ ಶುರು ಆದ್ಮೇಲೆ ಇನ್ನೊಂದೇನೋ ಪ್ರಾಬ್ಲಮ್ ಶುರು ಆಗುತ್ತೆ. ಬೇಸಿಗೆಗಾಲದಲ್ಲಿ ಮಳೆ ಬರ್ದಲೆ ಬರಗಾಲ ಶುರು ಆಗುತ್ತೆ, ಆವಾಗ ಏನಾಗುತ್ತೆ? ಅದ್ರ ಬಗ್ಗೆ ಫೋಕಸ್ ಮಾಡ್ತಾ ಹೋಗ್ತಾರೆ. ಈ ರೀತಿ ಇಶ್ಯೂಸ್ ಅನ್ನೋದು ಏನಾಗ್ತಾ ಇರುತ್ತೆ?
ಚೇಂಜ್ ಆಗ್ತಾ ಹೋಗ್ತಾ ಅನ್ನೋದು ನಿಮಗೆ ಗೊತ್ತಾಗಬೇಕು. ಓಕೆ, ಪಬ್ಲಿಕ್ ಒಪಿನಿಯನ್ ಚೇಂಜ್ ಆಗ್ತಾ ಇರುತ್ತೆ ಅನ್ನೋದು ನಿಮಗೆ ಕ್ಲಿಯರ್ ಆಗಬೇಕು. ದ ಪಬ್ಲಿಕ್ ಮಸ್ಟ್ ಬಿ ಅವೇರ್ ಆಫ್ ದ ಇಶ್ಯೂಸ್ ಅಂಡ್ ಮಸ್ಟ್ ಬಿ ಫ್ರೀ ಟು ಎಕ್ಸ್ಪ್ರೆಸ್ ದೇರ್ ಒಪಿನಿಯನ್ ವಿತೌಟ್ ಎನಿ ಫಿಯರ್ ಆಫ್ ಪ್ರೆಜುಡಿಸ್. ನೋಡಿ, ಪಬ್ಲಿಕ್ ಇದಾರಲ್ವಾ, ಪಬ್ಲಿಕ್ ಅಂದ್ರೆ ಜನ, ಅವರಿಗೆ ತಮ್ಮ ವ್ಯೂಸ್ ಅಥವಾ ತಮ್ಮ ಒಪಿನಿಯನ್ ಏನಿದೆಯೋ ಅದನ್ನ ಓಪನ್ ಆಗಿ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಎಲ್ಲ ರೀತಿಯಂತ ರೈಟ್ಸ್ ಸಂವಿಧಾನದಲ್ಲಿ ಇದೆ. ಓಕೆ, ಅವ್ರಿಗೆ ಯಾವ ಭಯ ಇಲ್ಲ, ಅವ್ರಿಗೆ ಯಾವ ಪರ್ಮಿಷನ್ ಕೂಡ ಅವರು ತೆಗೆದುಕೊಳ್ತಕ್ಕಂಥ ನೆಸೆಸಿಟಿ ಇಲ್ಲ ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಅವ್ರು ಕಂಪ್ಲೀಟ್ ಆಗಿ ಫ್ರೀ ಇದ್ದಾರೆ. ಸೊ ದ ಗವರ್ನಮೆಂಟ್ ಅಂಡ್ ದ ಪೊಲಿಟಿಕಲ್ ಪಾರ್ಟೀಸ್ ಟ್ರೈ ಟು ಇನ್ಫ್ಲೂಯೆನ್ಸ್ ದ ಪಬ್ಲಿಕ್ ಒಪಿನಿಯನ್. ನೋಡಿ, ಈ ಗವರ್ನಮೆಂಟು ಮತ್ತೆ ಪೊಲಿಟಿಕಲ್ ಪಾರ್ಟೀಸ್ ಇದೆಯಲ್ವಾ, ಇವ್ರು ಏನ್ ಮಾಡ್ತಾರೆ ಪಬ್ಲಿಕ್ ಒಪಿನಿಯನ್ ಇನ್ಫ್ಲೂಯೆನ್ಸ್ ಮಾಡಲಿಕ್ಕೆ ಕೂಡ ಟ್ರೈ ಮಾಡ್ತಾರೆ. ಓಕೆ, ಸೊ ಟಿವಿ, ರೇಡಿಯೋ, ನ್ಯೂಸ್ ಪೇಪರ್, ಜರ್ನಲ್ಸ್, ವೆಬ್ಸೈಟ್ ಅಂಡ್ ಅದರ್ ಸಚ್ ಮೀಡಿಯಾ ಹೆಲ್ಪ್ ಇನ್ ಶೇರಿಂಗ್ ದ ಪಬ್ಲಿಕ್ ಒಪಿನಿಯನ್. ಓಕೆ, ಸೊ ಈಗ ನಾವು ಜನಗಳ ಒಪಿನಿಯನ್ ಕೊಡ್ಬೇಕಂತೆಲ್ಲ ಕೇಳಿದ್ವಿ. ಸೊ ಆ ಒಪಿನಿಯನ್ ಯಾವ್ದ್ರ ಮುಖಾಂತರ ಬರುತ್ತಪ್ಪ ಅಂತಂದ್ರೆ, ಸರ್ಕಾರಕ್ಕೆ ತಲುಪುತ್ತಪ್ಪ ಅಂತಂದ್ರೆ ಜನಗಳಿಗೆ ಟಿವಿ, ರೇಡಿಯೋ, ನ್ಯೂಸ್ ಪೇಪರ್, ಜರ್ನಲ್ಸ್, ಓಕೆ, ನ್ಯೂಸಲ್ಲಿ ಪೇಪರ್ ಮುಖಾಂತರ, ಅಥವಾ ಇವಾಗೆಲ್ಲ ಏನಿದೆ ಇನ್ಸ್ಟಾಗ್ರಾಮು, ಯೂಟ್ಯೂಬ್, ಇದನ್ನು ಕೂಡ ಒಂದು ಕೈಂಡ್ ಆಫ್ ಮೀಡಿಯಮ್ ಆಗಿ ಮಾಧ್ಯಮ ಆಗಿ ಎಲ್ಲರೂ ಕೂಡ ಹಲವಾರು ಜನ ಯೂಸ್ ಮಾಡ್ತಾ ಇದ್ದಾರೆ. ಅಲ್ಲೂ ಕೂಡ ಸೊ ನಮ್ಮೂರಿಗೆ ಮನೆ ಇಲ್ಲ, ನಮ್ಮೂರಿಗೆ ರೋಡ್ ಇಲ್ಲ ಅಂತಂದ್ರೆ ಜಸ್ಟ್ ಅದೊಂದು ಫೋಟೋ ತೆಗೆದಿಂಗ್ ಹಾಕಿದ್ರು ಕೂಡ ಇವತ್ತದು ತುಂಬಾ ಫಾಸ್ಟ್ ಆಗಿ ಎಲ್ಲ ಕಡೆ ರೀಚ್ ಆಗ್ತಾ ಹೋಗುತ್ತಲ್ವಾ. ಸೊ ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿಲ್ಲ ಸ್ಟೂಡೆಂಟ್ಸ್. ಓಕೆ, ಸೊ ನಂತರ ಮೀಡಿಯಾ ಅಂಡ್ ಡೆಮೋಕ್ರಸಿ ಬಗ್ಗೆ ನೋಡ್ತಾ ಹೋಗೋಣ. ಸೊ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮೀಡಿಯಾದ ಪಾತ್ರ ಅಂತೂ ತುಂಬಾ ಬಹಳ ಏನಾಗಿದೆ, ವೆರಿ ಇಂಪಾರ್ಟೆಂಟ್ ಆಗಿ ಬೇಕಾಗಿರ್ತಕ್ಕಂಥದ್ದು. ಓಕೆ, ಸೊ ಮೀಡಿಯಾ ಇಲ್ಲ ಅಂದ್ರೆ ಏನೂ ಆಗೋದೇ ಇಲ್ಲ. ವಿಷಯ ತಲುಪಬೇಕಲ್ವಾ, ನಮ್ಮ ಪ್ರಾಬ್ಲಮ್ಗಳು ಸರ್ಕಾರದವ್ರಿಗೆ ತಲುಪಬೇಕು. ಸರ್ಕಾರ ಮಾಡ್ತಕ್ಕಂಥ ರೂಲ್ಸ್ ರೆಗ್ಯುಲೇಷನ್ ನಮಗೆ ತಲುಪಬೇಕಂದ್ರೆ ಮೀಡಿಯಾ ಅನ್ನೋದು ಬೇಕೇ ಬೇಕು. ಓಕೆ, ಅದರಲ್ಲೂ ಸ್ಪೆಷಲಿ ಈ ಟೈಮಲ್ಲಂತೂ ಎಲ್ಲ ಕೂಡ ಅದೇ ಈಗ ಹೇಳಿದ್ನಲ್ಲ, ಯೂಟ್ಯೂಬು, ಇನ್ಸ್ಟಾಗ್ರಾಮು, ಈ ರೀತಿ ಸೋಷಿಯಲ್ ಮೀಡಿಯಾಗಳನ್ನ ಜಾಸ್ತಿ ಬಳಸೋ ಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಈಗಂತೂ ಏನಾಗ್ತಾ ಹೋಗುತ್ತೆ, ಅದು ತುಂಬಾ ಜಾಸ್ತಿ ಆಗ್ತಾ ಹೋಗಿದೆ. ಇವುಗಳ ಪ್ರಾಮುಖ್ಯತೆ ಅನ್ನೋದನ್ನ ನೋಡ್ತಾ ಹೋಗೋಣ. ದ ಡೇ ಟು ಡೇ ಇನ್ಫಾರ್ಮೇಶನ್ ಅಬೌಟ್ ದ ಹ್ಯಾಪನಿಂಗ್ಸ್ ಈಸ್ ಪ್ರೊವೈಡೆಡ್ ಬೈ ದ ಮೀಡಿಯಾ ಟು ದ ಪೀಪಲ್. ನೋಡಿ, ದ ಡೇ ಟು ಡೇ ಅಡ್ಮಿನಿಸ್ಟ್ರೇಷನ್, ಆ ಒಂದು ಪ್ರದೇಶದಲ್ಲಿ ಏನೇನಾಗುತ್ತೆ, ಸರ್ಕಾರದಲ್ಲಿ ಏನಾಯ್ತು, ಜನಗಳಲ್ಲಿ ಏನೇನಾಯ್ತು, ಯಾವ ಜಿಲ್ಲೆಯಲ್ಲಿ ಏನಾಯ್ತು, ಯಾವ ತಾಲೂಕಲ್ಲಿ ಏನಾಯ್ತು, ಯಾವ ಜಿಲ್ಲೆಯಲ್ಲಿ ಏನಾಯ್ತು, ಇದೆಲ್ಲದೂ ಕೂಡ ಡೇ ಟು ಡೇ ಅಡ್ಮಿನಿಸ್ಟ್ರೇಷನ್ ನಮಗೆ ಎಲ್ಲಿಂದ ಸಿಗುತ್ತೆ, ಮೀಡಿಯಾಗಳಿಂದ ಸಿಗ್ತಾ ಹೋಗುತ್ತೆ. ಓಕೆ, ಇಟ್ ಹೆಲ್ಪ್ಸ್ ಪೀಪಲ್ ಟು ನೋ ಅಬೌಟ್ ದ ಪ್ಲಾನ್ಸ್ ಅಂಡ್ ಪಾಲಿಸೀಸ್ ಆಫ್ ದ ಗವರ್ನಮೆಂಟ್. ನೋಡಿ, ಏನ್ ಮಾಡುತ್ತೆ ಈ ಮೀಡಿಯಾಗಳು, ಸರ್ಕಾರ ನೋಡ್ರಪ್ಪ, ಸರ್ಕಾರ ಈ ರೀತಿ ರೂಲ್ಸ್ ತರ್ತಾ ಇದೆಯಂತೆ, ಸೊ ಈ ರೀತಿ ರೂಲ್ಸ್ ತರ್ತಾ ಇದೆಯಂತೆ, ಈ ರೀತಿ ಎಲ್ಲ ವಿಚಾರಗಳನ್ನ ಜನಗಳಿಗೆ ತಲುಪಿಸೋದಕ್ಕೆ ಏನ್ ಮಾಡುತ್ತೆ, ಮೀಡಿಯಾಗಳು ಹೆಲ್ಪ್ ಮಾಡ್ತವೆ. ಇಟ್ ಪ್ರೊವೈಡ್ಸ್ ಇನ್ಫಾರ್ಮೇಶನ್ ಅಬೌಟ್ ದ ಫಂಕ್ಷನ್ಸ್ ಆಫ್ ದ ಗವರ್ನಮೆಂಟ್. ಇನ್ ಟರ್ನ್ ಇಟ್ ಹೆಲ್ಪ್ಸ್ ದ ಗವರ್ನಮೆಂಟ್ ಟು ನೋ ಅಬೌಟ್ ದ ವ್ಯೂಸ್ ಆಫ್ ದ ಪೀಪಲ್ ಆನ್ ಇಂಪಾರ್ಟೆಂಟ್ ಇಶ್ಯೂಸ್. ನೋಡಿ, ಯಾವ ರೀತಿ ಈ ಮೀಡಿಯಾಗಳು ಸರ್ಕಾರ ತಕ್ಕಂಥ ವಿಚಾರಗಳನ್ನ ಜನಗಳಿಗೆ ತಿಳಿಸುತ್ತೋ, ಅದೇ ರೀತಿ ಸರ್ಕಾರ ಇಲ್ಲಿ ಜನಗಳ ಒಪಿನಿಯನ್ ಕೂಡ, ಜನಗಳು ಏನ್ ಅನ್ಕೊಳ್ತಾರೆ ಅನ್ನೋದನ್ನ ಕೂಡ ಏನ್ ಮಾಡ್ತಪ್ಪ ಅಂತಂದ್ರೆ, ಈ ಒಂದು ಸರ್ಕಾರ ಏನ್ ಮಾಡ್ತಾ ಇದು ಮೀಡಿಯಾದವರು ತಿಳಿಸ್ತಾರೆ, ವಾಪಸ್ ಯಾರು ತಿಳಿಸ್ತಾರೆ ಅನ್ನೋದನ್ನ ಕೂಡ ನಾವಿಲ್ಲಿ ಸರ್ಕಾರಗಳಿಗೆ ತಿಳಿಸ್ತಾರೆ, ಜನಗಳ ಒಪಿನಿಯನ್ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಮೀಡಿಯಾ ಮೇಕ್ ರೆಸ್ಪೆಕ್ಟಿವ್, ಅಕೌಂಟೇಬಲ್ ಅಂಡ್ ಆನ್ಸರಬಲ್ ಟು ಇಶ್ಯೂಸ್ ರೈಸ್ಡ್ ಬೈ ದ ಪೀಪಲ್. ದ ಮೀಡಿಯಾ ಮಸ್ಟ್ ಪ್ರೊವೈಡ್ ಟ್ರೂತ್ಫುಲ್, ಫಿಯರ್ಲೆಸ್ ಅಂಡ್ ಅನ್ಬೈಸ್ಡ್ ವ್ಯೂಸ್. ನೋಡಿ, ಸೊ ಮೀಡಿಯಾ ಏನಾಗಿರ್ಬೇಕಂತಂದ್ರೆ, ಆ ಒಂದು ಯಾರು ಇರ್ತಾರಲ್ವ ರೆಪ್ರೆಸೆಂಟೇಟಿವ್ಸ್, ಅವ್ರಿಗೆ ಏನ್ ಮಾಡಬೇಕು, ದೇ ಶುಡ್ ಆಸ್ಕ್ ದ ಕ್ವಶನ್ಸ್. ಓಕೆ, ಅವರಿಗೆ ಕ್ವಶನ್ಸ್ ಅನ್ನ ರೈಸ್ ಮಾಡಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಅವ್ರ ಹತ್ರ ಜವಾಬ್ದಾರನ್ನಾಗಿ ಮಾಡ್ಬೇಕಾಗುತ್ತೆ. ಓಕೆ, ಆನ್ಸರ್ ಕೇಳಬೇಕು, ಯಾರು ರೆಪ್ರೆಸೆಂಟೇಟಿವ್ ಇರ್ತಾರಲ್ಲ ಅವ್ರ ಹತ್ರ ಆನ್ಸರ್ ಅನ್ನ ಕೇಳಬೇಕಾಗುತ್ತೆ. ನಂತರ ಈ ಮೀಡಿಯಾದವರು ಸ್ಪೆಷಲಿ ಏನಾಗಿರ್ಬೇಕಪ್ಪ ಅಂತಂದ್ರೆ, ಪ್ರೆಸೆಂಟ್ ಟೈಮು ಓಕೆ ಟ್ರೂತ್ಫುಲ್, ಸತ್ಯ ಮತ್ತೆ ಭಯ ಯಾವುದೇ ಭಯ ಇರ್ಬೋದು ಮೀಡಿಯಾದಲ್ಲಿ ಕೆಲಸ ಮಾಡೋರಿಗೆ, ಮತ್ತೆ ಯಾವುದೇ ಪಕ್ಷ ಇದೆ, ಯಾವುದೇ ಪಕ್ಷಗಳ ಪರವಾಗಿ ಮಾತಾಡ್ತಾರೆ, ಸತ್ಯ ಏನಿದೆಯೋ ಅದನ್ನ ಮಾತಾಡ್ತಾ ಹೋಗ್ಬೇಕು, ಏನ್ ಸತ್ಯ ಇದೆಯೋ ಅದನ್ನ ಮಾತ್ರ ಕೊಡ್ತಾ ಹೋಗ್ಬೇಕು ಮೀಡಿಯಾದವರು ಅನ್ನೋದಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಸೊ ದೆನ್ ದ ಮೀಡಿಯಾ ಆನ್ ದ ಅದರ್ ಹ್ಯಾಂಡ್ ಶುಡ್ ನಾಟ್ ಸೆನ್ಸೇಷನೈಸ್ the issue and it should present the issues in such a way that the principles of unity, secularism, democracy, harmony are not disturbed. ನೋಡಿ, ಸೊ ಮೀಡಿಯಾ ವಿಚಾರಗಳನ್ನು ತಿಳಿಸ್ಬೇಕು. ಓಕೆ, ಮೀಡಿಯಾಗಳನ್ನ ವಿಚಾರಗಳನ್ನು ತಿಳಿಸ್ಬೇಕು. ಓಕೆ, ಈ ಶುಡ್ ಪ್ರೆಸೆಂಟ್ ದ ಇಶ್ಯೂಸ್ ಇನ್ ಜಸ್ಟ್ ವೇ ದಟ್ ಪ್ರಿನ್ಸಿಪಲ್ಸ್ ಆಫ್, ನೋಡಿ ಆ ವಿಚಾರಗಳು ಹೆಂಗಿರ್ಬೇಕು, ಆ ಪ್ರಿನ್ಸಿಪಲ್ ಯೂನಿಟಿಗೆ ಏನು ಏಕತೆನ ಪ್ರಮೋಟ್ ಮಾಡಂಗಿರ್ಬೇಕು, ಸೆಕ್ಯುಲರಿಸಮ್ನ ಪ್ರಮೋಟ್ ಮಾಡಂಗಿರ್ಬೇಕು, ಡೆಮೋಕ್ರಸಿನ ಪ್ರಜಾಪ್ರಭುತ್ವನ ಪ್ರಮೋಟ್ ಮಾಡಂಗಿರ್ಬೇಕು, ಹಾರ್ಮೋನಿಯನ್ನ ಏನ್ ಮಾಡ್ಬೇಕು, ಪ್ರಮೋಟ್ ಮಾಡಂಗಿರ್ಬೇಕು ಹೊರತು ಇದು ಯಾವುದನ್ನು ಕೂಡ ಡಿಸ್ಟರ್ಬ್ ಮಾಡೋಂಗಿರ್ಬಾರ್ದು ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ನೋಡ್ತಾ ಹೋಗ್ಬೋದು. ಓಕೆ, ಸೊ ದೆನ್ ಪ್ರಿಂಟ್ ಮೀಡಿಯಾ ಇನ್ಕ್ಲೂಡ್ಸ್ ನ್ಯೂಸ್ ಪೇಪರ್ಸ್ ಅಂಡ್ ಪೀರಿಯಾಡಿಕಲ್ಸ್. ಓಕೆ, ಪ್ರಿಂಟ್ ಮೀಡಿಯಾ ಅಂತ ಬರ್ತವೆ. ಈಗ ಡಿಜಿಟಲ್ ಮೀಡಿಯಾ ಅಂತ ಬಂದ್ರೆ ಏನ್ ಬರ್ತೇಳಿ, ಯೂಟ್ಯೂಬ್ ಚಾನಲ್ಗಳು ಮತ್ತೆ ದೊಡ್ಡ ದೊಡ್ಡ ನ್ಯೂಸ್ ಚಾನಲ್ಗಳು ನೀವೆಲ್ಲ ನೋಡ್ತಿರಲ್ವಾ, ಅದೆಲ್ಲ ಡಿಜಿಟಲ್ ಮೀಡಿಯಾ ಅಂತ ಬರುತ್ತೆ. ಪ್ರಿಂಟ್ ಮೀಡಿಯಾ ಅಂತ ಬಂದ್ರೆ ನ್ಯೂಸ್ ಪೇಪರ್ ಮತ್ತೆ ಪೀರಿಯಾಡಿಕಲ್ಸ್ ಅಂತಂದ್ರೆ ಹಲವಾರು ಜನ ಏನ್ ಬರೀತಾರೆ,
ಅಲ್ಲಿ ಬರಿತಾ ಹೋಗ್ತಾರೆ. ಏನನ್ನ ಹೇಳಿ ತಮ್ಮ ವಿಚಾರಗಳನ್ನ ಬರಿತಾ ಹೋಗ್ತಾರಲ್ವ, ಅದನ್ನು ನಾವು ಪ್ರಿಂಟ್ ಮೀಡಿಯಾ ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ. ಇನ್ ಇಂಡಿಯಾ ದ ನ್ಯೂಸ್ ಪೇಪರ್ಸ್ ಅಂಡ್ ಪೀರಿಯಡ್ಸ್ ಮಸ್ಟ್ ಬಿ ರಿಜಿಸ್ಟರ್ಡ್ ವಿತ್ ಅ ಬಾಡಿ ಕಾರ್ಡ್ ಪ್ರೆಸ್ ರಿಜಿಸ್ಟ್ರೇಷನ್ ಜನರಲ್ ಆಫ್ ಇಂಡಿಯಾ. ನೋಡಿ, ನಮ್ಮ ಭಾರತದಲ್ಲಿ ಈ ಪ್ರಿಂಟ್ಗಳನ್ನು ಒಂದು ನ್ಯೂಸ್ ಪೇಪರನ್ನು ಸ್ಟಾರ್ಟ್ ಮಾಡ್ತೀರಾ ಅಂತಂದ್ರೆ, ನೀವು ಪೀರಿಯಡ್ಸ್ನ ಸ್ಟಾರ್ಟ್ ಮಾಡ್ತೀರಾ ಅಂತಂದರೆ ಇಲ್ಲಿ ಪ್ರೆಸ್ ರಿಜಿಸ್ಟರ್ ಜನರಲ್ ಆಫ್ ಇಂಡಿಯಾ ಅಂತ ಒಂದು ಏನಿದೆ ಆಯೋಗ ಇದೆ, ಒಂದು ಬಾಡಿ ಇದೆ. ಅಲ್ಲಿ ನೀವು ಏನು ಮಾಡಬೇಕು, ಮಸ್ಟ್ ಆ್ಯಂಡ್ ಶುಡ್ ರಿಜಿಸ್ಟ್ರೇಷನ್ನ ಮಾಡ್ಕೋಬೇಕು. ಓಕೆ, ಅಲ್ಲಿ ರಿಜಿಸ್ಟರ್ ಆಗಲೇಬೇಕು ನೀವು. ಇನ್ ಆರ್ಡರ್ ಟು ಇಂಪ್ರೂವ್ ದ ಸ್ಟ್ಯಾಂಡರ್ಡ್ಸ್ ಆಫ್ ನ್ಯೂಸ್ ಪೇಪರ್ಸ್ ಅಂಡ್ ಪ್ರೊಟೆಕ್ಟ್ ದ ಫ್ರೀಡಮ್ ಆಫ್ ಪ್ರೆಸ್ ಎ ಬಾಡಿ ಕಾರ್ಡ್ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಈಸ್ ಕಾನ್ಸ್ಟಿಟ್ಯೂಟೆಡ್. ನೋಡಿ, ಪ್ರೆಸ್ಗಳು ಸ್ವತಂತ್ರವಾಗಿ ಕೆಲಸ ಮಾಡಬೇಕು. ಓಕೆ, ಅವು ಏನು ತುಂಬ ಸ್ವತಂತ್ರವಾಗಿ ಕೆಲಸ ಮಾಡ್ಲಿಕ್ಕೆ ಅನ್ನೋಕ್ಕೋಸ್ಕರ ಆ ಪ್ರೆಸ್ಗಳನ್ನು ಅದನ್ನು ಬೂಸ್ಟ್ ಮಾಡ್ಲಿಕ್ಕೋಸ್ಕರ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾವನ್ನು ಕೂಡ ಏನು ಮಾಡಿದೆ, ಸ್ಥಾಪನೆ ಮಾಡಿದೆ. ಓಕೆ, ಸೊ ಏನಕ್ಕಂತಂದ್ರೆ ಪ್ರೊಟೆಕ್ಟ್ ದ ಫ್ರೀಡಮ್ ಆಫ್ ಪ್ರೆಸ್. ಓಕೆ, ಸೊ ಮೀಡಿಯಾಗಳು ಪ್ರಾಮಾಣಿಕವಾಗಿ ನ್ಯೂಸ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಾಳೆ ಯಾರಾದರೂ ಮೀಡಿಯಾಗಳ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಬಂದರೆ ಅದನ್ನೆಲ್ಲ ತಡಿಬೇಕಲ್ವಾ, ಅದಕ್ಕೋಸ್ಕರ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾವನ್ನು ಕೂಡ ಏನು ಮಾಡಿದ್ದಾರೆ ಸ್ಟಾರ್ಟ್ ಇದೆ ಅನ್ನೋದು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು, ಸ್ಥಾಪನೆ ಮಾಡಿದ್ದಾರೆ. ದ ಎಲೆಕ್ಟ್ರಾನಿಕ್ ಮೀಡಿಯಾ ಲೈಕ್ ಟೆಲಿವಿಷನ್, ಇಂಟರ್ನೆಟ್ ಪೋರ್ಟಲ್ಸ್ ಅಲಾಂಗ್ ವಿತ್ ರೇಡಿಯೋಸ್ ಆರ್ ಆಕ್ಟಿವ್ nowadays. These are governed by the Broadcasting Act of 1962. ಸೊ ಪ್ರೆಸೆಂಟ್ಲಿ ಅಂತ ನಾನು ಆಲ್ರೆಡಿ ಹೇಳಿದಂಗೆ ಟಿವಿ, ಟೆಲಿವಿಷನ್ಸು, ಮೀಡಿಯಾ, ಇಂಟರ್ನೆಟ್ ಪೋಲ್ಸು, ಇವೆಲ್ಲ ರೇಡಿಯೋ, ಇವೆಲ್ಲ ತುಂಬ ಜಾಸ್ತಿ ಆಗಿದೆ. ಇವುಗಳು ಈ ಬ್ರಾಡ್ಕಾಸ್ಟಿಂಗ್ ಆಕ್ಟ್ ಇದೆಯಲ್ವಾ 1962, ಇದರ ಪ್ರಕಾರ ಏನು ಮಾಡ್ತಾ ಹೋಗುತ್ತೆ, ಕೆಲಸ ಮಾಡ್ತಾ ಹೋಗ್ತಾ ಇದೆ ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ದೀಸ್ ಹ್ಯಾವ್ ಬಿಕಮ್ ಎ ಮೀನಿಂಗ್ಫುಲ್ ಪ್ಲಾಟ್ಫಾರ್ಮ್ ಫಾರ್ ಎಕ್ಸ್ಚೇಂಜ್ ಆಫ್ ಇನ್ಫಾರ್ಮೇಷನ್ ಬಿಟ್ವೀನ್ ಜನರಲ್ ಪಬ್ಲಿಕ್, ಅಫಿಷಿಯಲ್ಸ್ ಅಂಡ್ ಪೊಲಿಟಿಕಲ್ ಲೀಡರ್ಸ್. ನೋಡಿ, ಈ ಮೀಡಿಯಾಗಳು ಏನಾಗಿ ಕೆಲಸ ಮಾಡ್ತಿದೆ, ಜನರಲ್ ಪಬ್ಲಿಕ್ ಅಂದರೆ ಸಾಮಾನ್ಯ ಜನರು, ಮತ್ತೆ ಅಫಿಷಿಯಲ್ಸ್ ಅಧಿಕಾರಿಗಳು, ಮತ್ತೆ ಪೊಲಿಟಿಕಲ್ ಲೀಡರ್ಸ್ ಮೀನ್ಸ್ MLA ಎಂಪ್ಲಾಯೀಸ್ಗಳು ಯಾರಿರ್ತಲ್ವಾ, ಇವರೆಲ್ಲರ ಮಧ್ಯೆ ವಿಷಯಗಳನ್ನ ಶೇರ್ ಮಾಡ್ಕೊಳ್ಳಿಕ್ಕೆ, ಒಬ್ರಿಗೊಬ್ರಿಗೆ ಮಾಹಿತಿ ತಿಳ್ಕೊಳ್ಳಿಕ್ಕೆ, ಶೇರ್ ಮಾಡ್ಲಿಕ್ಕೆ ಏನಿದೆ ಹೆಲ್ಪ್ ಮಾಡ್ತಾ ಇದೆ ಅನ್ನೋದನ್ನ ನಾವಿಲ್ಲಿ ಮೀಡಿಯಾಗಳು ಹೆಲ್ಪ್ ಮಾಡ್ತಿದೆ ಅನ್ನೋದನ್ನ ನೋಡ್ತಾ ಹೋಗ್ಬೇಕು. ಓಕೆ, ಸೊ ಇಲ್ಲಿ ಕರ್ನಾಟಕ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಬಗ್ಗೆ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದೆ. ಸೊ ಅದನ್ನ ನೀವೇನೇ ನೋಡ್ತಾ ಹೋಗ್ಬೋದು. ಓಕೆ, ಸೊ ನೋಡ್ತಾ ಹೋಗಿ ನಂತರ ಇಲ್ಲಿ ಪೊಲಿಟಿಕಲ್ ಪಾರ್ಟೀಸ್ ಕೆಲವೊಂದು ಅಬ್ರಿವೇಷನ್ಸ್ ಇದೆ, ಫುಲ್ ಫಾರ್ಮ್. ಸೊ ಇದನ್ನು ನೀವು ನೋಡ್ತಾ ಹೋಗ್ಬೇಕು ಸ್ಟೂಡೆಂಟ್ಸ್. ಓಕೆ, ನಿಮ್ಮ ಬುಕ್ಕಲ್ಲೂ ಕೂಡ ಇದೆ, ಅದನ್ನು ನೀವು ಸ್ಟಡಿ ಮಾಡಿ. ಓಕೆ, ನೋಟ್ ಸೆಕ್ಷನ್ ಅಲ್ಲಿ ಕೊಡ್ತೀನಿ. ದ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ದಟ್ ರೆಡ್ಯೂಸ್ ದ ವೋಟಿಂಗ್ ಏಜ್ ಫ್ರಮ್ 21 to 18 years. ಯಾವುದಪ್ಪ ಅಂತಂದ್ರೆ ಯಾವ್ದು ಹೇಳಿ ನೋಡುವ, ಯಾವುದು 61st ಅಲ್ವಾ ಇದು. ಓಕೆ, ಸೊ ನಂತರ ಯಾವುದು ಇನ್ನೊಂದು ಕ್ವಶನ್ ನೋಡಿ, ಡಿಸ್ಕ್ರೈಬ್ ದ ಸ್ಟ್ರಕ್ಚರ್ ಆಫ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಓಕೆ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ ಅಂತ ಕೇಳಿದ್ದಾರೆ. ನೋಡಿ, ಆರ್ಟಿಕಲ್ 24 ಏನ್ ಮಾಡುತ್ತೆ, ಕಾನ್ಸ್ಟಿಟ್ಯೂಷನ್ ಔಟ್ಲೈನ್ಸ್ ದ ಫಾರ್ಮುಲೇಷನ್ ಆಫ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಆರ್ಟಿಕಲ್ 324 ಎಲೆಕ್ಷನ್ ಕಮಿಷನ್ ಇರಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡುತ್ತೆ. ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಆನ್ January 25, 1950 ಅಲ್ಲಿ ಇದನ್ನ ಎಸ್ಟಾಬ್ಲಿಷ್ ಮಾಡಿದ್ದು. ಇನಿಷಿಯಲಿ ಇಟ್ ಕನ್ಸಿಡರ್ ಆಫ್ ಓನ್ಲಿ ಒನ್ ಚೀಫ್ ಎಲೆಕ್ಷನ್ ಕಮಿಷನ್. ಓಕೆ, ಇನಿಷಿಯಲಿ ಒಬ್ರು ಚೀಫ್ ಎಲೆಕ್ಷನ್ ಕಮಿಷನರ್ ಇದ್ರು. ಓಕೆ, 1993 ಅಲ್ಲಿ ಏನರ್ಥ, ಒಂದು ಚೀಫ್ ಕಮಿಷನರ್ ಜೊತೆಗೆ 2 ಜನ ಅದರ್ ಎಲೆಕ್ಷನ್ ಕಮಿಷನರ್ಸ್ಗಳನ್ನ ಏನ್ ಮಾಡಿದ್ರು, ಅಪಾಯಿಂಟ್ ಮಾಡಿದ್ರು. ದೆನ್ ಆಲ್ 3 ಕಮಿಷನರ್ಸ್ ಹ್ಯಾವ್ ಈಕ್ವಲ್ ಪವರ್ಸ್, ಎಲ್ರಿಗೂ ಕೂಡ ಈಕ್ವಲ್ ಪವರ್ಸ್ ಇದೆ. ಇನ್ ಕೇಸ್ ಆಫ್ ಡಿಸ್ಅಗ್ರಿಮೆಂಟ್ ಡಿಸಿಷನ್ಸ್ ಆರ್ ಮೇಡ್ ಬೈ ಮೆಜಾರಿಟಿ. ನೋಡಿ, ಇದನ್ನ ಸ್ಟಾರ್ಟಿಂಗ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಏನಾದರೂ ಪ್ರಾಬ್ಲಮ್ ಆದರೆ ಡಿಸಿಷನ್ ತಗೊಳ್ಳೋದ್ರಲ್ಲಿ ಏನು ಮಾಡ್ತಾರಪ್ಪ ಅಂತಂದ್ರೆ, ಮೆಜಾರಿಟಿ ಆಧಾರದ ಮೇಲೆ ಏನು ಮಾಡ್ತಾರೆ, ಡಿಸಿಷನ್ ಅನ್ನ ತೆಗೆದುಕೊಳ್ತಾರೆ. ಓಕೆ, ಸೊ ಇಷ್ಟು ನಿಮಗೆ ಕ್ಲಿಯರ್ ಆಗಿದೆ ಸ್ಟೂಡೆಂಟ್ಸ್. ಓಕೆ, ಸೊ ಕ್ಲಿಯರ್ ಆಗಿದೆಯಲ್ವಾ ಇಷ್ಟು ನಿಮಗೆ? ಐ ಹೋಪ್ ನಿಮಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ದಿಸ್ ಇಸ್ ಆಲ್ ಅಬೌಟ್ ಟುಡೇ ಕ್ಲಾಸ್ ಸ್ಟೂಡೆಂಟ್ಸ್. ನೋಡಿದ್ರಲ್ವಾ ಎಲೆಕ್ಷನ್ ಸಿಸ್ಟಮ್ ಯಾವ ರೀತಿ ಇದೆ ನಮ್ಮ ದೇಶದ್ದು, ಬ್ಯೂಟಿಫುಲ್ ಆಗಿರ್ತಕ್ಕಂಥ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಯಾವ ರೀತಿ ಸಿಸ್ಟಮ್ ಇದೆ ಅಂತ ನೋಡಿದ್ರಲ್ವಾ ಎಲೆಕ್ಷನ್ ಸಿಸ್ಟಮ್. ಸೊ ಇಷ್ಟು ನಿಮಗೆ ಅರ್ಥ ಆಗಿದೆ ಅಂತ ನಾನು ಅನ್ಕೊಳ್ತೀನಿ ಸ್ಟೂಡೆಂಟ್ಸ್. ಆಲ್ ದ ಬೆಸ್ಟ್ ಫಾರ್ ಯುವರ್ ಸ್ಟಡೀಸ್. ನೆಕ್ಸ್ಟ್ ಕ್ಲಾಸಲ್ಲಿ ಸಿಗ್ತೀನಿ ಇನ್ನೊಂದು ಲೆಕ್ಚರ್ ಜೊತೆಗೆ. ಓಕೆ, ಬಾಯ್ ಸ್ಟೂಡೆಂಟ್ಸ್, ಆಲ್ ದ ಬೆಸ್ಟ್ ಫಾರ್ ಸ್ಟಡೀಸ್. ಥ್ಯಾಂಕ್ ಯು.